ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಯ ವಿಶೇಷವಾದಂತಹ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಕನ್ನಡ ಕಿರುತೆರೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಅದು ಶುರುವಾಗಿ ಈಗಾಗಲೇ ಅದರ ಜ್ವರ ನಾಡಿನಾದ್ಯಂತ ಹಬ್ಬಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಏನು ಬಿಗ್ ಬಾಸ್ ಬರ್ತಾ ಇದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಏನು ಮೂಡಿ ಬರುತ್ತೆ ಅದರದ್ದು ಏನು TRP ಲೆವೆಲ್ ಇರಬಹುದು, ಅದರ ಒಂದು ಪ್ರೇಕ್ಷಕ ವರ್ಗ ಇರ್ಬೋದು, ಎಲ್ಲದೂ ಕೂಡ ಒಂದು ಪಟ್ಟು ಮೇಲೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ 12 ಈಗಾಗಲೇ ಶುರುವಾಗಿರುವಂಥದ್ದು. ಈ ಒಂದು ಶೋನಲ್ಲಿ ಈಗಾಗಲೇ ಒಂದು ವಾರ ಕಳೆದು ಹೋಗಿದೆ. ಪ್ರಥಮ ವಾರದ ಬಳಿಕ ಇಬ್ಬರು ಏನು ಕಂಟೆಸ್ಟೆಂಟ್ಗಳು ಈಗಾಗಲೇ ಎಲಿಮಿನೇಟ್ ಆಗಿದ್ದಾರೆ. ಅವರಲ್ಲಿ ಒಬ್ಬರು ಈಗಾಗಲೇ ಏನು ಮನೆಯಿಂದ ಹೊರಗೆ ಬಂದಂಥವರು RJ ಅಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹೆಲೋ, ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ತಾವು RJ ಮಾತಲ್ಲಿ ಏನಂತಂದ್ರೆ ಒಂದು RJ ಸೂಪರ್ ಆಗಿ ಮಾತಾಡ್ತಾನೆ, ಏನಕ್ಕೆ ಅಲ್ಲಿ ಮಾತಾಡಿಲ್ಲ? ಇಲ್ಲ ಆ ಕ್ವಶನ್ಗೆ ಆಮೇಲೆ ಬರ್ತೀನಿ. ಬಟ್ ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿ ವೆಲ್ಕಮ್ ಮಾಡ್ಕೋತೀರಾ ಅಂತ RJ ಆಗಿ. ಸೂಪರ್. ಹಾಯ್ ವಾಟ್ಸಪ್, ನಮಸ್ಕಾರ. ನನ್ನ ಹೆಸರು ಅಮಿತ್. ಸ್ವಾಗತ ಈ ಒಂದು ರೆಬೆಲ್ ಟಿವಿ ರೇಡಿಯೋಗೆ. ಯಾಕಂದ್ರೆ ರೆಬೆಲ್ ಟಿವಿಯ ಜುವೆಲ್ ಈಗ ಸದ್ಯಕ್ಕೆ RJ ಅಮಿತ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಟಿವಿ ರೇಡಿಯೋ ಎರಡು ಕೊಲಾಬರೇಟ್ ಆಗುವಂತಹ ಒಂದು ಅದ್ಭುತ ಗಳಿಗೆ ಇದು. ಅಂಡ್ ಈ ಒಂದು ಅದ್ಭುತ ಗಳಿಗೆಗೆ ನಾನು ನಮ್ಮ ಜೂನಿಯರ್ NTR ಅವರ ಧ್ವನಿಯ ಒಂದು ಕನ್ನಡ ಹಾಡು, ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ಗೆಳೆಯ ಹಾಡನ್ನ ಡೆಡಿಕೇಟ್ ಮಾಡ್ತಾ ಈ ಗೆಳೆಯನ ಜೊತೆ ಈ ಒಂದು ಸಂದರ್ಶನ ಶುರು ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ಹೇಳಿ. ನಮಸ್ತೆ ಸರ್. ಎಸ್ ಸರ್, ಈಗ ಸ್ಟ್ರೇಟ್ ಅವೇ ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಗಿಂತ ಮುಂಚೆ ನಿಮ್ಮ ಲೈಫ್ ಜರ್ನಿಗೆ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ನೀವು ಅಂದ್ರೆ ನಿಮ್ಮ ಬಾಲ್ಯ ಇರ್ಬೋದು ಅಥವಾ ತಮ್ಮ ವಿದ್ಯಾಭ್ಯಾಸ ಇರ್ಬೋದು, ಯಾವ ರೀತಿಯಾಗಿ ಸರ್? ಅದು ಬೆಂಗಳೂರಲ್ಲಿ ಇದೇ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದಾ, ಏನ್ ಕತೆ ಅಂತ? ಸರ್, ಇದೇ ಮನೆಯಲ್ಲೇ ಇಂಡಿಪೆಂಡೆಂಟ್ ಹೌಸಲ್ಲೇ ಹುಟ್ಟು ಬೆಳೆದಿದ್ದು ನಾನು. ನಮ್ಮ ತಾತ ಬ್ಯಾಂಕ್ ಎಂಪ್ಲಾಯಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೆಲಸ ಮಾಡ್ತಾ ಇದ್ರು. ಸೊ ಫ್ಯಾಮಿಲಿನ ತುಂಬ ಜನ SBM ಕೆಲಸ ಮಾಡ್ತಾ ಇದ್ರು. ಸೊ ಇಲ್ಲೇ ಬೆಂಗಳೂರಿನ ಕಾರ್ಮಲ್ ಸ್ಕೂಲಲ್ಲಿ ಪದ್ಮನಾಭ ನಗರಲ್ಲಿ ಓದಿದ್ದು. ಅದಾದಮೇಲೆ ನಾನು ದಯಾನಂದ್ ಸಾಗರಲ್ಲಿ PUC ಮಾಡಿದೆ. ಆ್ಯಂಡ್ ಅದೇ ಕಾಲೇಜಲ್ಲೂ BCom ಮಾಡಿಬಿಟ್ಟು ಮುಗಿಸ್ಕೊಂಡ್ಬಿಟ್ಟೆ. ಬೇರೆ ಏನೋ ಆರ್ಟ್ಸ್ ಮಾಡಬೇಕನ್ನೋ ಆಸೆ ಇತ್ತು, ಬಟ್ ಮನೇಲಿ ಆರ್ಟ್ಸ್ ಎಲ್ಲ ಬೇಡ, ಅದೆಲ್ಲ ಕೆಲಸ ಸಿಗಲ್ಲ, ಕ್ವಾಲಿಫಿಕೇಶನ್ಗಾದ್ರೂ ಸದ್ಯಕ್ಕೆ BCom ಮಾಡ್ಕೊ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಸೈಡ್ ಬೈ ಸೈಡ್ ನಾನು ನಾಟಕಗಳು ಮಾಡ್ತಾ ಇದ್ದೆ. ಅವಾಗ ರಂಗಭೂಮಿ ಇದರಲ್ಲೆಲ್ಲ ತುಂಬ ಒಲವು ನನಗೆ. ಸೊ ನಾಟಕಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದೆ. ಅದಾದಮೇಲೆ ಸೈಡ್ ಬೈ ಸೈಡ್ ನಿರೂಪಣೆ, ಆಂಕರಿಂಗ್ ಅನ್ನೋ ಹುಚ್ಚು ನನಗೆ. ಕಾಲೇಜ್ ಫೆಸ್ಟ್ಗಳಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅದು ಯಾರೋ ನೋಡ್ಬಿಟ್ಟು ಒಂದ್ಸಲ ರೆಕಗ್ನೈಸ್ ಮಾಡಿಬಿಟ್ಟು ಬನ್ನಿ ಒಂದು ಪ್ರೊಫೆಷನಲ್ ಇವೆಂಟ್ ಇದೆ ಆಚೆ ಅಂತ ಹೇಳ್ಬಿಟ್ಟು ಆ ಇವೆಂಟಿಗೆ ಎಷ್ಟು ದುಡ್ಡು ಸಿಕ್ತು ನನಗೆ. ಅದಾದಮೇಲೆ ನಾನು ದುಡ್ಡು ಮಾಡ್ಬೋದು ಇದರಲ್ಲಿ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಸೈಡ್ ಬೈ ಸೈಡ್ ಇವೆಂಟ್ಸ್ ಎಲ್ಲ ಹೋಸ್ಟ್ ಮಾಡ್ತಿದ್ದೆ. ಬರ್ಡೇ ಪಾರ್ಟಿಯಿಂದ ಹಿಡಿದು, ಮದುವೆಯಿಂದ ಹಿಡಿದು, ಕಾರ್ಪೊರೇಟ್ ಇವೆಂಟು, ಮೂವಿ ಪ್ರಮೋಷನ್, ಏನೇ ಬಂದ್ರು ಎಲ್ಲ ಥರದ ಆಂಕರಿಂಗು ಇದೆಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಸ್ಟ್ಯಾಂಡಪ್ ಕಾಮಿಡಿನೂ ಇಂಗ್ಲೀಷಲ್ಲಿ ಅವಾಗ ಮಾಡ್ತಾ ಇದ್ದೆ. ಅದೆಲ್ಲ ಮಾಡ್ತಾ ಇದು ಕಾಲೇಜ್ ಎಲ್ಲ ಮುಗಿದಾಗ ಎಲ್ಲೋ ಒಂದು ಕಡೆ ರೇಡಿಯೋ ಅನ್ನುವಂಥದ್ದು ಆ ಒಂದು ಒಲವು ಚಿಕ್ಕ ವಯಸ್ಸಿಂದನೂ ಇತ್ತು ನನಗೆ. ಅಂದರೆ ಚಿಕ್ಕ ವಯಸ್ಸು ಹುಚ್ಚು ನನಗೆ. ಒಂದು ರೇಡಿಯೋ ಟೇಪ್ ರೆಕಾರ್ಡರ್ ಸೆಟ್ ಅಮ್ಮ ಇಡ್ತಾ ಇದ್ರು. ಅದರಲ್ಲಿ ಯಾವಾಗಲೂ ಟ್ಯೂನ್ ಇನ್ ಮಾಡಿ ಕೇಳಿಸ್ಕೊಡೋದು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಉತ್ತರ ಕೊಡೋದು. ಬೇರೆ ನಂಬರಿಂದ ಫೋನ್ ಮಾಡ್ತಾ ಇದ್ದೆ, ಅವ್ರು ಪಿಕ್ ಮಾಡ್ಬೇಕು ಕಾಲು ಅಂತ. ಗೆದ್ದಿದ್ದೆ, ಅಲ್ಲಿ ಹೋಗ್ಬಿಟ್ಟು ಪಾಸಸ್ ವೌಚರ್ ಇಸ್ಕೊಳ್ಳೋದು. ಅದಕ್ಕಿಂತ ಜಾಸ್ತಿ ನನ್ನ ಫೇವ್ರೆಟ್ RJಗಳನ್ನ ಮೀಟ್ ಮಾಡೋ ಅವಕಾಶ ಸಿಗ್ತಾ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಈಗ ನೋಡಿ ಕಾಲೇಜ್ ಎಲ್ಲ ಮುಗೀತು, ಸರಿ ರೇಡಿಯೋ ಟ್ರೈ ಮಾಡೋಣ, ಮೇ ಬಿ ಇಟ್ ಮೈಟ್ ವರ್ಕ್ ಅಂತ. ಅವರು ಸ್ವಲ್ಪ ಒಂದು ವರ್ಷ ವೆಯ್ಟ್ ಮಾಡಿಸಿದ್ರು. ಅಲ್ಲಿ ಇಂಟರ್ನ್ಶಿಪ್ ಎಲ್ಲ ಮಾಡಿದೆ, ಅದೆಲ್ಲ ಏನೋ ಮ್ಯಾನೇಜ್ ಮಾಡಿದೆ. ಆಮೇಲೆ ಕೊನೆಗೂ ಒಂದು ಕೆಲಸ ಸಿಕ್ತು ಮಿರ್ಚಿನಲ್ಲಿ. ಅದು ಬರೆಯುವಂತಹ ಕೆಲಸ, ಪ್ರೊಡ್ಯೂಸರ್ ಕೆಲಸ, ಕಾಂಟೆಂಟ್ ಏನೇನು ಮಾತಾಡ್ತಾರೋ RJ ಅದು ಬರೆಯುವಂತಹ ಕೆಲಸ. ಅದೊಂದು 2 ವರ್ಷ ಮಾಡಿದೆ. ಅದಾದ್ಮೇಲೆ RJ ಆದೆ. ಸೊ ಮಧ್ಯಾಹ್ನದ ಕಾರ್ಯಕ್ರಮದ RJ ಆದೆ. ಆಮೇಲೆ ಪ್ರೈಮ್ ಟೈಮ್ ಒಂದು ಸಂಜೆಯ ಕಾರ್ಯಕ್ರಮದ RJ ಆಗಿ ಬೆಂಗಳೂರು ಮೈಸೂರು 2 ನಗರದಲ್ಲಿ ಈ ಒಂದು ಶೋ ನಡೆಸ್ತಾ ಇದ್ದೆ ನಾನು. ಅದಾದ್ಮೇಲೆ ಈ ಪಯಣ ಇಲ್ಲಿಗೆ ಶುರುವಾಗಿತ್ತು. ಓಕೆ, ರೇಡಿಯೋ ಜಾಕಿಯಿಂದ ಈಗ ಕಿರುತೆರೆವರೆಗೆ ತಮ್ಮ ಪಯಣ ನಡ್ಕೊಂಡು ಬಂದಿರುವಂತದ್ದು. ಸೊ ಸಾಕಷ್ಟು ತಾವು ಅಂದ್ರೆ ಈಗ RJ ಅಂತಂದ್ರು ಕೂಡ ಅಥವಾ ಒಂದು ನಿರೂಪಣೆ ಅಂತಂದ್ರು ಕೂಡ ಅಲ್ಲೂ ಒಂದಷ್ಟು ಅಪ್ಸ್ ಅಂಡ್ ಡೌನ್ ಇರುತ್ತೆ, ಅಲ್ಲೂ ಒಂದಷ್ಟು ಅವಮಾನಗಳನ್ನ ಕೂಡ ಎದುರಿಸಿರ್ತೀರಾ. ಆ ಥರದ್ದು ಏನಾದ್ರು ಇನ್ಸಿಡೆಂಟ್ ಆಗಿ? ಸರ್, ಐ ಥಿಂಕ್ ನಾನು ಫಸ್ಟ್ ಟೈಮ್ RJing ಮಾಡ್ತಾ ಇರ್ಬೇಕಾದ್ರೂ ಕೂಡ ತುಂಬಾ ಜನ ಮೆಸೇಜ್ ಮಾಡ್ಬಿಟ್ಟು ಏನ್ ಗುರು ನೀನು ಈ ತರ ಮಾತಾಡ್ತೀಯ ಅಂದ್ರೆ, ನಾನು ಮಾತಾಡೋ ಶೈಲಿ ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ನಿಮ್ಮ ರೆಗ್ಯುಲರ್ ಇದ್ರ ತರ ಹಾಯ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತೆಲ್ಲ ಹೇಳ್ಬಿಟ್ಟು ಸಾಫ್ಟ್ ಆಗಿ ಮಾತಾಡೋದಲ್ಲ, ಅಥವಾ ಒಂದು ಅದರ್ ಹ್ಯಾಂಡ್ ನಮಸ್ಕಾರ ಗುರು ಅಂತೆಲ್ಲ ಹೇಳ್ಬಿಟ್ಟು ಕೂಳೆ ಮಾಡೋದು, ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಮೊಕ್ಕ ಹೊಡೆದಂಗೆ ಮಾತಾಡ್ತಾ ಇದ್ದೆ ನಾನು. ಅಂದ್ರೆ ನಾನು ತಗೊಂತಾ ಇದ್ದಂತಹ ಟಾಪಿಕ್ಗಳು ಅದೇ ತರ. ಈಗ ಎಷ್ಟೋ ಜನರನ್ನ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸ್ಬಿಡ್ತಾರೆ. ಇಲ್ಲ ಮದುವೆ ಮಾಡ್ಕೊಂಡ್ಬಿಡು, ಆಮೇಲೆ ಓದ್ಕೋ, ಆಮೇಲೆ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಈ ರೀತಿ ಇದೆಲ್ಲ ಮಾಡ್ತಾರೆ. ಅಂತವ್ರ ಬಗ್ಗೆ ಎಲ್ಲ ಸ್ವಲ್ಪ ವಾಯ್ಸ್ ಔಟ್ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ದೆ. ಸೊ ತುಂಬಾ ಜನರು ಕೋಪ ಬರ್ತಾ ಇತ್ತು ನನ್ನ ಕಾರ್ಯಕ್ರಮ ಕೇಳಿಸ್ಕೊಂಡು. ಏನ್ ಹಿಂಗ್ ಮಾತಾಡ್ತೀಯಾ, ಏನ್ ಮೊಕ್ಕ ಕೊಡ್ದಂಗ್ ಮಾತಾಡ್ತೀಯಾ,
ಹಂಗೆಲ್ಲ ಮಾತಾಡೋಂಗಿಲ್ಲ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಜನ ನಂಗೆ ಇಷ್ಟ ಆಗಿಲ್ಲ ನಿಂಗೆ ಇದು ನೀನ್ ಮಾತಾಡೋ ಸ್ಟೈಲ್ ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಈ ರೀತಿ ಕಮೆಂಟ್ಸ್ ಎಲ್ಲ ಬಂತು. ಅವಾಗ ಸ್ವಲ್ಪ ನೆಗೆಟಿವ್ ಅನ್ಸ್ತು ನನಗೆ. ಏನ್ ಗುರು ಯಾಕೆ ಹಿಂಗ್ ಮಾಡ್ತಿದ್ದಾರೆ, ನಾ ಏನ್ ತಪ್ಪೇನ್ ಹೇಳ್ತಿಲ್ವಲ್ಲ, ನಾನು ಹೇಳಿದ್ರೆ ಸರಿನೇ ಇದ್ದಿದ್ದು, ನಂಗೆ ಏನ್ ಅನ್ಸುತ್ತೋ ಅದು ಕರೆಕ್ಟ್ ಆಗಿ ಹೇಳಿದೆ ನಾನು, ಅದೇ ತಪ್ಪೇನಿದೆ ಅದ್ರಲ್ಲಿ ಅಂತ. ಆಮೇಲೆ ಅದೇ ಲಿಸ್ನರ್ಸ್ ಒಂದು 6-7 ತಿಂಗಳಾದ್ಮೇಲೆ ತಿರ್ಗಾ ವಾಪಸ್ ಬಂದು ನನ್ನ ಕಾರ್ಯಕ್ರಮ ಕೇಳಿಸ್ಕೊಂಡ್ರು, ತಿರ್ಗಾ ನಿಮ್ ಶೋ ಇಷ್ಟ ಆಗಿದೆ ಅಂತೆಲ್ಲ ಹೇಳಿದ್ರು. ಅದೊಂದು ಸರ್ಕಲ್ ಕಂಪ್ಲೀಟ್ ಆಯ್ತು ಲೈಫಲ್ಲಿ. ಬಟ್ ನನ್ನ ತನ ಅನ್ನೋದು ಬಿಟ್ಕೊಟ್ಟಿಲ್ಲ ನಾನು ಎಲ್ಲೂ, ಬಿಕಾಸ್ ನನ್ನ ಮುಖ ಕೊಡ್ದಂಗೆ ಮಾತಾಡುವಂಥದ್ದು ನನ್ನ ಒಂದು ಪರ್ಸನಾಲಿಟಿ. ಮೇ ಬಿ ಅದಕ್ಕೆ ಈ ಕಾರ್ಯಕ್ರಮಕ್ಕೂ ತಗೊಂಡಿದ್ದು. ಸೊ ಅದನ್ನ ಬಿಟ್ಕೊಟ್ಟಿಲ್ಲ ನಾನು. ಬಟ್ ಆ ಒಂದು ಲೋ ಪಾರ್ಟ್ ಅಂದ್ರೆ ಅದು. ಎಸ್, ಅದೇ ಪಾಯಿಂಟ್ಗೆ ಬರೋಣ. ಅದೇ ಎಲ್ಲೊಂದ್ ಕಡೆ ಈ ಒಂದು ಶೋ ಅಲ್ಲಿ ಪ್ಲಸ್ ಆಗ್ಬೇಕಾಗಿದ್ದು, ಬಟ್ ಎಲ್ಲೊಂದ್ ಕಡೆ ವರ್ಕೌಟ್ ಆಗಿಲ್ಲ ಅಂತದ್ದು. ಯಾಕಂದ್ರೆ ಒಂದು ಈಗ ಶೋನಲ್ಲಿ ಫಸ್ಟ್ ವೀಕ್ ಅಂತ ಬಂದಾಗ ಒಂದು 18 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ, ಎಲ್ರಿಗೂ ಫುಟೇಜ್ ಎಲ್ರಿಗೂ ಹೋಗ್ತಾ ಇರುತ್ತೆ. ಈಗ ನಾನು ಆಚೆ ಬಂದಾಗ ತುಂಬಾ ಜನ ಹೇಳಿದ್ರು ಟೆಲಿಕಾಸ್ಟೇ ಆಗಿಲ್ಲ ನಿಮ್ದು, ತುಂಬಾ ವಿಚಾರಗಳು ಟೆಲಿಕಾಸ್ಟ್ ಆಗಿಲ್ಲ. ಆದ್ರೂ ಸಿಕ್ಕಾಪಟ್ಟೆ ಸ್ವೀಟ್ ಮೆಸೇಜ್, ಸರ್ ನೀವು ಈಗ ಗೇಮ್ ಆಡ್ಸಿದ್ರಿ ಚೆನ್ನಾಗಿತ್ತು, ಅಲ್ಲಿ ಫ್ಲರ್ಟ್ ಮಾಡಿದ್ರಿ ನೀವು, ನಾನು ನೋಡಿದೆ. ಅದಾದ್ಮೇಲೆ ಇವ್ರು ಕಾಲ್ ಹೇಳಿದ್ರಿ, ಅದ್ ನೋಡಿದೆ. ಗೇಮ್ಸ್ ಮಾಡ್ಬಿಟ್ಟು RJ ಸ್ಟೈಲ್ ಎಲ್ಲ ಮಾತಾಡಿದ್ರಿ ಎಲ್ಲರ ಜೊತೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್, ನಾವು ನೋಡಿದೆ. ಎಲ್ಲೋ ನೋಡಿದ್ರೆ ಟೆಲಿಕಾಸ್ಟೇ ಆಗಿಲ್ವಲ್ಲ ಅಂತ. ಇಲ್ಲ ಸರ್, 24/7 ಲೈವ್ ಅದ್ರಲ್ಲಿ ನಾವೆಲ್ಲ ನೋಡಿದೀವಿ ಸರ್. ಅಂಡ್ ತುಂಬಾ ಜನ ಅದನ್ನ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ಶೇರ್ ಮಾಡ್ತಾ ಇದ್ದಾರೆ, ಜಸ್ಟ್ ಸೋ ದಟ್ ಜನರಿಗೆ ಗೊತ್ತಾಗ್ಲಿ ಅಂತ. ಸೊ ಒಂದ್ ಕಡೆ ಅದ್ರ ಮೂಲಕ ಅವರು ಟೆಲಿಕಾಸ್ಟ್ ಅಲ್ಲಿ ಪಿಕ್ ಮಾಡಬೇಕು ಅಂತ ಬಂದಾಗ ಮೇ ಬಿ ನಂದನ್ನ ಪ್ರಯಾರಿಟೈಸ್ ಮಾಡಿಲ್ಲ, ಮೇ ಬಿ ನಾನ್ ಕೊಟ್ಟಂತಹ ಅವ್ರ ಕಾಂಟೆಂಟ್ ಅವ್ರಿಗೆ ವರ್ಕೌಟ್ ಆಗಿಲ್ಲ ಅಂತ ಅವ್ರು ತಗೊಂಡಿಲ್ವೋ, ಏನ್ ಕಥೆ ಏನೋ ಗೊತ್ತಿಲ್ಲ. ಬಟ್ ನಾನ್ ಮಾತಾಡೋದಂತೂ ನಿಲ್ಸಿಲ್ಲ ಸರ್. ಈಗ ಇಲ್ಲಿ ಮಾತಾಡೋದೇ ನಾನು ರೇಡಿಯೋನಲ್ಲೂ ಮಾತಾಡ್ತೀನಿ, ಆಚೆನೂ ಮಾತಾಡ್ತೀನಿ ಫ್ರೆಂಡ್ಸ್ ಜೊತೆ. ಅಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಾಗ ಯಾಕೆ ಸೈಲೆಂಟ್ ಆಗ್ಬಿಡ್ತೀನಿ? ಅಲ್ಲ, ಸ್ಟ್ರೇಟ್ ಅವೇ ಅದೇ ಕ್ವಶನ್ ಏನಂತಂದ್ರೆ, ಸಾಕಷ್ಟು ಜನರದ್ದು ನಾವು ಅಂದ್ರೆ ಹಿಂದೆ ಒಂದಷ್ಟು ಜನ ಏನು ಕಂಟೆಸ್ಟೆಂಟ್ ಗಳು ಬಂದು ಹೋದ್ರು, ಸ್ವಲ್ಪ ವರ್ಷಗಳು ಆದ ಬಳಿಕವೂ ಕೂಡ ಅವರು ವಾಯ್ಸ್ ರೇಸ್ ಮಾಡಿದ್ದಿದೆ. ಏನಂತಂದ್ರೆ, ನಾವು ಕಾಣಿಸ್ಕೊಂಡಂಥದ್ದು ಅಥವಾ ನಾವು ಅಂತಂದ್ರೆ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿರುವಂತದ್ದು ಅದು ಎಲ್ಲೋ ಒಂದ್ ಕಡೆ ಎಪಿಸೋಡ್ಗಳಲ್ಲಿ ಬರ್ಲಿಲ್ಲ, ಅದು ನಮ್ಗೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹಿನ್ನಡೆ ಆಯ್ತು ಅನ್ನೋಂತ ಮಾತುಗಳನ್ನೆಲ್ಲ ಹೇಳ್ತಿದ್ರು. ಸೊ ಆ ತರದ್ದು ಏನಾದ್ರು ಬೇಸರ ಅಥವಾ ಒಂದಷ್ಟು ಅಭಿಪ್ರಾಯ ತಮ್ಗಿದ್ಯಾ ಅಂತ? ಸರ್, ಸ್ವಲ್ಪ ಬೇಸರ ಇದೆ. ಯಾಕಂದ್ರೆ ನಾವು ಕ್ರಿಯೇಟಿವ್ ಕಾಂಟೆಂಟ್ ಇದೆಲ್ಲ ಮಾಡಿದ್ವಿ. ಅಂಡ್ ನನ್ನ ಜೊತೆ ಇದ್ದಂತ ಕರಿಬಸಯ್ಯ ಅವರು ಅಷ್ಟೇ ಕೂಡ, ಅವರು ಡ್ಯಾನ್ಸ್ ಮಾಡೋದು, ಡೈಲಾಗ್ ಹೇಳೋದು, ಡ್ರಾಮಾ ಮಾಡೋದು, ಇದೆಲ್ಲ ತುಂಬಾ ಮಾಡಿದ್ರು. ಅಂಡ್ ಅದೆಲ್ಲ ಇದೆ. ಬೇಜಾರೇನು ಅಂದ್ರೆ, ಕಂಪೇರ್ ಟು ಅ ಲಾಟ್ ಆಫ್ ಅದರ್ ಕಂಟೆಸ್ಟೆಂಟ್ಸ್, ನಾವ್ ಇನ್ನೂ ಸೂಪರ್ ಕಾಂಪಿಟೇಷನ್ ಕೊಡ್ತಿದ್ವಿ, ಒಳ್ಳೆ ಕಂಟೆಂಡರ್ಸ್ ಆಗಿದ್ವಿ. ನಮ್ಮನ್ನ ಇಷ್ಟು ಬೇಗ ಕಳಿಸ್ಬಿಟ್ರಲ್ಲ ಅಂತ. ಇನ್ನೊಂದು ಏನು ಅಂದ್ರೆ ಸರ್, ಈಗ ಫಸ್ಟ್ ವಾರದಲ್ಲಿ ನಾಮಿನೇಟ್ ಆಗ್ತಾರಲ್ವಾ, ಎಲಿಮಿನೇಟ್ ಆಗ್ತಾರಲ್ವಾ, ಅವ್ರು ತುಂಬಾ ಸ್ಯಾಡೆಸ್ಟ್ ಅಂದ್ರೆ ಅವ್ರದೇ ಪಾಪ ಜೀವನ. ಯಾಕಂದ್ರೆ ತುಂಬಾ ಅನ್ಫೇರ್, ಗೊತ್ತೇ ಆಗಲ್ಲ. ಬಿಕಾಸ್ ಏನ್ ನೋಡ್ತೀರಾ ನೀವು, ಕರೆಕ್ಟ್, ಅಲ್ಲಿ ಟಾಸ್ಕ್ ಗೀಸ್ಕು ಏನು ಸರಿಯಾಗಿ ಆಗಿರಲ್ಲ. ಫಸ್ಟ್ ವೀಕ್ ಅಲ್ಲಿ ಸುಮ್ನೆ ಅವ್ರಿಗೇನೋ ಅವ್ರ ಪರ್ಸನಲ್ ಆಯ್ಕೆ ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಈಗ ಇಷ್ಟೇ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೆ ಜನ ಎಲ್ಲಿಂದ ವೋಟ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಇವೆಂಟ್ಗಳು ಇದೆಲ್ಲ ಒಂಥರ ಮಣಿ ತರ ಜೋಡಿಸ್ತಾ ನಾವು ಇದು ಆಚೆ ಬರೋ ಕಾರಣ ಆಯ್ತು. ಎಲ್ಲ ಒಂದ್ ಕಡೆ ಬೆಳಕಿಗೆ ಬರೋಕ್ಕಿಂತ ಮುಂಚೆನೆ ತೆರೆಮರೆಗೆ ಸರಿದ್ ಬಿಡ್ತಾರೆ ಅಂತ. ಅಲ್ಲಿರುವಂತಹ ಆಕ್ಟರ್ ಗಳಿಗೆಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ, ದೊಡ್ಡ ಪ್ಲಾಟ್ಫಾರ್ಮ್ ಇದೆ, ವಿಜುವಲ್ ಪ್ಲಾಟ್ಫಾರ್ಮ್ಸ್ ಇದೆ. ನಮ್ಮಂಥವ್ರಿಗೆ ಇದು ಹೊಸದು. ನಮ್ಮಂಥವ್ರಿಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಹೆಸರು ಬರ್ತಾ ಇತ್ತು, ಇನ್ನೂ ಜಾಸ್ತಿ ಕೀರ್ತಿ ನಾವು ಗಳಿಸ್ತಾ ಇದ್ವಿ. ಎಲ್ಲೊಂದ್ ಕಡೆ ಅದೊಂದು ಬೇಜಾರು, ಇನ್ನೂ ಬರ್ಬೇಕಿತ್ತಲ್ಲಪ್ಪ, ನನ್ನ ಉಳಿಸ್ಕೊಂಡಿದ್ರೆ ಇನ್ನು ಬರೋ ವಾರಗಳಲ್ಲಿ ಇನ್ನೂ ಮಜಾ ಇರ್ತಾ ಇತ್ತು ಆಟ ಅಂತ. ಎಲ್ಲರೂ ಅಷ್ಟೇ, ನಾನು ಕಳಿಸ್ಬೇಕಾದ್ರೂ ನೀನ್ ಫೈನಲ್ಸ್ ವರ್ಗೂ ಇರುವಂತಹ ವ್ಯಕ್ತಿ, ನೀನು ಫಸ್ಟ್ ವಾರದಲ್ಲೇ ಬರುವಂತ ವ್ಯಕ್ತಿ ಅಲ್ಲ, ಸ್ವಲ್ಪ ನೋಡ್ಕೊಂಡು ಆಟ ಆಡುವಂತೆಲ್ಲ ಹೇಳಿದ್ರು. ನೋಡ್ಕೊಂಡು ಆಟ ಆಡುವ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ನಂಗೆ. ಅದೊಂದು ಮಾಡಿಲ್ಲ ನಾನು. ಅಲ್ಲ, ಶೋಗಳನ್ನೇನಾದ್ರು ಅಂದ್ರೆ ಹಿಂದಿನ 11 ಸೀಸನ್ ಗಳನ್ನ ಏನಾದ್ರು ನೋಡಿದ್ರ, ಅಥವಾ ಈ ರೀತಿ ಪ್ರಿಪೇರ್ ಆಗ್ಬೇಕು ಅಂತ ಏನಾದ್ರು ಪ್ರಿಪೇರ್ ಆಗಿದ್ರ? ಏನಾದ್ರು ಪರ್ಸನಲ್ ಆಗಿ ನಾನು ಫಾಲೋ ಮಾಡಿಲ್ಲ ಶೋಗಳನ್ನ, ಮಾಡಿಲ್ಲ. ಅಂದ್ರೆ ಕೆಲವೊಂದು ಎಪಿಸೋಡ್ ಗಳನ್ನ ನೋಡಿದ್ದೆ. ಅದು ಬಿಟ್ರೆ ಸ್ವಲ್ಪ ಮೀಮ್ಸ್ ಇದೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಕನ್ಸ್ಯೂಮ್ ಮಾಡಿದ್ದೆ. ನನಗೆ ಗೊತ್ತಿತ್ತು ಓವರ್ ಆಕ್ಟಿಂಗ್ ಇದೆಲ್ಲ ಮಾಡ್ತಾರೆ ಅಂತ, ನೋಡಿದಾಗ್ಲೂ ಗೊತ್ತಾಯ್ತು. ಬಟ್ ನಂಗೆ ಅವಾಗಿಂದಾನು ಗೊತ್ತಿತ್ತು, ಸೇಯಿಂಗ್ ದಟ್ ಅನ್ನೆಸೆಸರಿ ಕಾರಣಗಳಿಗೆ ಓವರ್ ಆಕ್ಟಿಂಗ್ ಮಾಡೋದು ಬೇಕಿಲ್ಲ. ಕಾರಣಗಳು ಜನ ಕೊಡ್ತಾರೆ, ಒಂದು ಮನೆ ಆದ್ಮೇಲೆ ಕೊಡ್ತಾರೆ, ಯಾವ್ದಕ್ ಬೈಬೇಕು ಅಂತ. ಆ ತರದ ಒಂದು ಜೆನ್ಯೂನ್ ಕಾರಣ ಬಂದಾಗ ಸ್ವಲ್ಪ ಬೈಯೋಣ ಅಂತ ಹೇಳೋದು. ಸುಮ್ನೆ ನಾನು ಏನು ಒಂದ್ ಬಟ್ಲು ತೊಳೆದಿಲ್ಲ ಅನ್ನೋ ಕಾರಣಕ್ಕೆ ಜೋರಾಗಿ ಬಂದ್ ಕೂಗಿದ್ರೆ ಇಟ್ ಮೇಕ್ಸ್ ಝೀರೋ ಸೆನ್ಸ್. ಈಗ ನೀವು ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅನ್ಸಿಲ್ವಾ ಇದು ಲಾಜಿಕ್ ಇಲ್ವೇ ಇಲ್ಲ ಅಂತ? ನಿಮಗೆ ಹೇಗೆ ಅನ್ಸೋ ನನಗೂ ಅಲ್ಲೇ ಒಳಗ ಅದೇ ಅನ್ಸಿದ್ದು, ಲಾಜಿಕ್ ಇಲ್ಲ, ಯಾಕೆ ಕಿತ್ತಾಡ್ತಾ ಇದಾರೆ ಅಂತ. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಇದು ಯಾವ ತರ ಆಗ್ಬಿಡ್ತು ಅಂದ್ರೆ, ಅದು ಮನೆಗಿಂತ ಜಾಸ್ತಿ ಅದು ಡ್ರಾಮಾ ನಡೀತಾ ಇದೆ, ಒಂದು ನಾಟಕ ನಡೀತಾ ಇದೆ ಅನ್ಸುತ್ತೆ. ಅವ್ರು ಯಾರು ಏನೇ ಎಮೋಷನ್ ಹಾಕಿದ್ರು ಅದು ನಂಬಕ್ಕೆ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಕಷ್ಟ ಆಗ್ಬಿಡ್ತಾ ಇತ್ತು ನಮ್ಗೆ. ತಮಗೆ ಹಾಗೆ ಮಾಡ್ಬೇಕು ಅಂತ ಅನ್ಸಿಲ್ವಾ? ಯಾಕೆಂತಂದ್ರೆ ಇಲ್ಲಿ ಜನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಈ ಶೋ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ, ಇನ್ನೊಂದು ಇದ್ರ ಪ್ಯಾಟರ್ನ್ ಹೇಗಿದ್ಯೋ, ಸೊ ನಾನು ಆ ರೀತಿ ಮಾಡೋಣ ಅಂತ ಅನ್ಸಿಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ರಿಯಾಲಿಟಿ ಶೋ ನಲ್ಲಿ ಸೀರಿಯಲ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೀರಿಯಲ್ ಆಕ್ಟಿಂಗ್ ರಿಯಾಲಿಟಿ ಶೋಗಳಲ್ಲಿ ಓವರ್ ಆಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಬೇಕಿರಂಗಿದ್ರೆ ಇನ್ನೇನಕ್ಕೆ ರಿಯಾಲಿಟಿ ಶೋ ಅಂತ ಮಾಡ್ಬೇಕಿತ್ತು. ಸೊ ಜನರು ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಮಾಡ್ತಾ ಇದಾರೆ, ಅದು ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೋಬೇಕು. ಐ ಆಮ್ ಜಸ್ಟ್ ಸೇಯಿಂಗ್ ಬ್ರಿಂಗ್ ಪೀಪಲ್ ಫ್ರಮ್ ಡಿಫರೆಂಟ್ ಪ್ರೊಫೆಷನ್ಸ್. ಈಗ ನಾನು RJ ಅವ್ರ ಕರಿಬಸಯ್ಯ ಫಿಟ್ನೆಸ್, ಇನ್ನೊಬ್ರು ಆಟೋ ಡ್ರೈವರ್ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಎಲ್ಲ ಪ್ರೊಫೆಷನ್ಸ್ ತಗೊಂಡ್ಬನ್ನಿ. ಯಾವಾಗ್ಲೂ ಮೆಜಾರಿಟಿ ಇರೋದು ಆಕ್ಟರ್ಗಳೇ ಅಲ್ಲಿ, ಎಸ್ಪೆಷಲಿ ಕಿರುತೆರೆ ಆಕ್ಟರ್ಗಳೇ ಜಾಸ್ತಿ, ಸೀರಿಯಲ್ ಆಕ್ಟರ್ಸೇ ಜಾಸ್ತಿ. ಅಂಡ್
ಅವರೆಲ್ಲ ಒಂದು ಸ್ಮಾಲ್ ಇಂಡಸ್ಟ್ರಿ, ಎಲ್ಲರೂ ಜೊತೆ ಕೆಲಸ ಮಾಡುತ್ತಾರೆ. ಈಗ ನಾವೆಲ್ಲ ಫ್ರೆಂಡ್ಸ್ ಗ್ರೂಪ್ ಅಪ್ಪ, ನಾವೆಲ್ಲ ಅಲ್ಲಿ ಹೋದಾಗ ನೀವೆಲ್ಲ ಸಿಕ್ಕಿದ್ರೆ ನಾನು ಮಗ ಏನ್ ಸಮಾಚಾರ ಅಂತ ಹೇಳ್ಬಿಟ್ಟು ನಮ್ದೇ ಒಂದು ಇದಾಗ್ಬಿಡುತ್ತೆ, ಗ್ಯಾಂಗ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಹೋಗಿದ್ದೆ ಪಟ್ ಅಂತ ಒಂದು ಗ್ಯಾಂಗ್ ಆಗ್ಬಿಡುತ್ತೆ ಅವ್ರದ್ದು ಇಮಿಡಿಯೇಟ್, ಬಿಕಾಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ, ಎಲ್ಲರೂ ಎಷ್ಟು ಕ್ಲೋಸ್ ಆಗಿ ಗೊತ್ತಾ ಟ್ರಾವೆಲ್ ಎಲ್ಲ ಮಾಡಿದ್ದಾರೆ ಒಟ್ಟಿಗೆ, ಆ ತರದ ಫ್ರೆಂಡ್ಸ್ ಗಳು ಇದಾರೆ ಒಳಗೆ. ಸೊ ಅವ್ರಿಗೆ ಸರ್ಪ್ರೈಸ್ ಆಯ್ತು ಅಥವಾ ಮುಂಚೆನೆ ಗೊತ್ತಿತ್ತು, ಐ ಡೋಂಟ್ ನೋ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಅದ್ರ ಬಗ್ಗೆ ಕಮೆಂಟ್ ಹಾಗಿದ್ರೆ ಎಲ್ಲ ಒಂದ್ ಕಡೆ ಟಾರ್ಗೆಟ್ ಆದ್ರಿ ಅಥವಾ ಒಂದ್ ಕಡೆ ಕಾರ್ನರ್ ಆದ್ರಿ ಅಂತ? ಈಸಿ ಟಾರ್ಗೆಟ್, ವೆರಿ ಈಸಿ ಟಾರ್ಗೆಟ್. ನಮ್ಮಂತವ್ರು ಇಬ್ರು ಸಿಕ್ಕಿದ್ರೆ ಸಾಕು, ಇವ್ರನ್ನ ತಳ್ಬೇಡ, ಸೊ ದಟ್ ನಾವ್ ಎಸ್ಕೇಪ್ ಆಗ್ಬಿಡ್ಬೋದು ಅಂತ. ಈಗ ಇಬ್ರು ಎಲ್ಲರೂ ತುಳಿತಾ ಇದ್ರೆ ಇಬ್ರನ್ನ ನಾವು ಹಾಕೊಂಡ್ ತುಳಿದ್ಬೇಡ, ಕಳಿಸ್ಬೇಡ, ಈ ವಾರ ಸೇಫ್ ಆಗ್ಬಿಡ್ತೀವಲ್ವಾ ನಾವು. ಈಗ ಮುಂದಿನ ವಾರ ಅವ್ರವ್ರಗಳೇ ಕಚ್ಚಾಡ್ಕೊಂಡು ಸಾಯ್ಬೇಕು, ಅದು ಇದೆ. ಬಟ್ ಈ ವಾರ ಇವನ್ನ ತಳ್ಬಿಟ್ರೆ ನಮ್ ಸ್ವಲ್ಪ ಸೇಫ್ ಆಗ್ಬಿಡುತ್ತೆ ಈ ವಾರ ಅಂತ ಹೇಳ್ಬಿಟ್ಟು ಆ ತರದ ಯೋಚನೆ, ಗೇಮ್ ಪ್ಲಾನ್ ಅದು ಬೇಸಿಕ್ಲಿ. ಸೊ ಆ ಗೇಮ್ ಪ್ಲಾನ್ ಅವ್ರ ಪ್ರಕಾರ ಅವ್ರು ಮಾಡಿದ್ರು. ಬಟ್ ಅವ್ರು ಮಾಡಿದಂತಹ ಗೇಮ್ ಪ್ಲಾನ್ಗೋಸ್ಕರ ನಾವು ಹೊಡ್ಸ್ಕೊಂಡ್ಬಿಟ್ವಿ ಅಂತ, ಜೆನ್ಯೂನ್ ಟ್ಯಾಲೆಂಟ್ ಗಳನ್ನ ಹೊಡೆದಾಕ್ಬಿಟ್ರು ಅಂತ. ಈಗ ನೋಡ್ರಪ್ಪ ಓವರ್ ಆಕ್ಟಿಂಗ್ ಮಾಡದೆ ನೋಡ್ರಪ್ಪ, ಬಟ್ಲು ತೊಳೆದಿಲ್ಲ ಅನ್ನೋದಕ್ಕೆ, ಚಡ್ಡಿ ತೊಳೆದಿಲ್ಲ ಅನ್ನೋದಕ್ಕೆ ಕಿತ್ತಾಡ್ತಾರೆ, ಕೂತ್ಕೊಂಡು ನೋಡಿ ಈಗ ಆರಾಮಾಗಿ. ಕ್ರಿನ್ಸ್ ಅಂತ ತಾವು ಒಂದು ವರ್ಡ್, ಅದು ತುಂಬಾನೇ ವೈರಲ್ ಆಗ್ಬಿಡ್ತು. ಕ್ರಿನ್ಸ್ ಅಂತ ಬಿಗ್ ಬಾಸ್ ಶೋಗೂ ಕೂಡ ತಾವು ಬಳಸಿರುವಂತದ್ದು, ಹಾಗೇನೆ ಸ್ಪರ್ಧಿಗಳ ಬಗ್ಗೆನೂ ಬಳಸಿರುವಂತದ್ದು. ತಮ್ಗೆ ಗೊತ್ತು ಅದು ಯಾವ ರೀತಿಯಾಗಿ ಒಂದಷ್ಟು ಇದಾಯ್ತು ಅಂತ, ಬಟ್ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್ ಏನಿಲ್ಲ, ಐ ಥಿಂಕ್ ಅವರು ಕೂಡ ಸ್ಪೋರ್ಟಿವ್ ಆಗಿ ತಗೊಂಡಿದ್ದು. ಈಗ ಏನಂದ್ರೆ ಇದಕ್ಕಿಂತ ಮುಂಚೆ ನಾನು ರೇಡಿಯೋನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಈಗ ಬಿಗ್ ಬಾಸ್ ಈ ಕಾರ್ಯಕ್ರಮ ಇದ್ರ ಬಗ್ಗೆ ಎಲ್ಲ ಜನ ಮಾತಾಡೋದನ್ನ ಕೇಳಿಸ್ಕೊಂತಾ ಇದ್ದೆ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ನೋಡ್ತಾ ಇದ್ದೆ. ಜೆನ್ಯೂನ್ ಆಗಿ ನೋಡಿದಾಗ ಏನ್ ಗುರು ಇದು ಕ್ರಿಂಜು ಅನ್ಸುತ್ತೆ ಕೆಲವೊಂದು ಜಾಗಗಳಲ್ಲಿ. ಈಗ ನೀವು ಕೆಲವೊಂದು ಎಪಿಸೋಡ್ ನೋಡುತ್ತೀರಾ, ಎಪಿಸೋಡ್ ಅಲ್ಲಿ ಒಂದು ಅರ್ಧ ಅಟ್ಲೀಸ್ಟ್ 70% ಎಪಿಸೋಡ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಏನಿದು ಹಿಂಗೆಲ್ಲ ಮಾಡ್ತಾರ ಅಂದ್ಬಿಟ್ಟು ಏನೋ ಮಲ್ಕೊಂತೀರಪ್ಪ ಸುಧಾರಿಸ್ಕೊಂಡು ನೀವು ಜೀರ್ಣ ಮಾಡ್ಕೊಂಡು. ಸೊ ಆ ರೀತಿ ನಾನು ನೋಡಿದಂತಹ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅದು ಕ್ರಿಂಜ್ ಅನ್ಸ್ತು ನಂಗೆ. ಅದೊಂದ್ಸಲ ರೇಡಿಯೋನಲ್ಲಿ ಹೇಳಿದ್ದೆ. ಅದಾದ್ಮೇಲೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ, ಹೀಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಏನೇನ್ ಹೇಳಿದೆ ಇದ್ರ ಬಗ್ಗೆ ನಾನು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಹೇಳ್ಬೇಕು. ಸೊ ಹೇಳಿದೆ ಸರ್ಗೆ, ಸರ್ ಈ ತರ ರೇಡಿಯೋನಲ್ಲಿ ಕ್ರಿಂಜ್ ಶೋ, ಲೋ IQ ಅಂತೆಲ್ಲ ಹೇಳಿದ್ದೆ ಅಂತೆಲ್ಲ ಹೇಳಿ, ಕ್ರಿಂಜ್ ಶೋ ಕರ್ನಾಟಕದ ನಂಬರ್ 1 ಶೋ ಕ್ರಿಂಜ್ ಶೋ ಅಂತ ನೀವು ಹೇಳ್ತಿದ್ದೀರಾ, ಹಂಗೆ ಅಂತೆಲ್ಲ ಹೇಳ್ಬಿಟ್ಟು ಅವರು ಅವ್ರ ಸ್ಟೈಲ್ ಕಾಲ್ ಹೇಳಿದ್ರು. ಬಟ್ ಸಿಕ್ಕಾಪಟ್ಟೆ ಸೆನ್ಸಿಬಲ್ ಆಗಿ, ರೆಸ್ಪೆಕ್ಟ್ಫುಲ್ ಆಗಿ ಆ ಒಂದು ಮಾತನ್ನ ಹ್ಯಾಂಡಲ್ ಮಾಡಿದ್ರು. ಈಗ ಬೇರೆ ಯಾರೇ ಇದ್ರೂ ಸ್ವಲ್ಪ ಈಗೋ ಹರ್ಟ್ ಆಗಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಹೊರಡೋ ಆಚೆ ಹಂಗೆ ಜಗಳ ಮಾಡ್ಬೋದಿತ್ತು. ಬಟ್ ಸುದೀಪ್ ಸರ್, ವಿ ಆರ್ ಓಪನ್ ಟು ಆಲ್ ಒಪಿನಿಯನ್ಸ್, ಎಂಥದೇ ಅಭಿಪ್ರಾಯಗಳನ್ನ ತಗೊಂಬನ್ನಿ, ವಿ ಆರ್ ಓಪನ್, ನಾವು ಕೇಳಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವ್ರದೇ ಆದಂತಹ ಸ್ಟೈಲ್ ಅವ್ರು ಕಾಲ್ ಹೇಳಿದ್ರು. ಅಂಡ್ ಅದಾದ್ಮೇಲೆ ಕರಿಬಸಪ್ಪ ಅವ್ರದ್ದು ಇದು ಜಂಟಿ ಇದು ಕೈ ಕಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದನ್ನೇ ಹೇಳೋದು, ಇನ್ಸ್ಟೆಂಟ್ ಕರ್ಮ ಅಂತ, ಈಗ ಹೋಗು ನಿಂಗೆ ಗೊತ್ತಾಗುತ್ತೆ, ಇಷ್ಟೆಲ್ಲ ಮಾತಾಡೋದಿಲ್ಲ, ಈಗ ಹೋಗಿ ನಿಂಗೆ ಕರ್ಮ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಅಂತಂದ್ರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ, ಬೇರೆ ಭಾಷೆಗಳಲ್ಲೂ ಕೂಡ ಬರ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಇದು ಒಂಥರ ಫ್ಯಾನ್ ಇಂಡಿಯಾ ಶೋ. ಹಾಗೆ ನೋಡೋಕೆ ಹೋದ್ರೆ ಪ್ರತಿಯೊಬ್ಬರು ದೇಶದಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಒಂದಷ್ಟು ಶೋಗಳಿದೆ. ಬಟ್ ನಮ್ಮಲ್ಲಿ ಬಿಗ್ ಬಾಸ್ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ 0 to ಹೀರೋನು ಅಥವಾ ಹೀರೋ ಆದವರೇ ಮತ್ತೊಂದಷ್ಟು ಜನಕ್ಕೆ ಹತ್ರ ಆಗ್ಬೇಕು ಅಂತಾನು ಬಹಳಷ್ಟು ಏನೋ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಬಿಗ್ ಬಾಸ್ ಶೋ ಅಲ್ಲಿ ನಾನು ಹೋಗ್ಬೇಕು ಅಂತ. ಅಂತ ದೊಡ್ಡ ಶೋ ಅಲ್ಲಿ ತಾವು ತಮ್ಮದೇ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರನ್ನು ಮಾಡಿರ್ತೀರಾ, ಎಲ್ಲವೂ ಕೂಡ ನಿಜಾನೇ. ಆ ಒಂದು ಕ್ರೈಟೇರಿಯಾ ಮೇಲೆ, ಆ ಒಂದು ಮಾನದಂಡದ ಮೇಲೆ ತಮ್ಮನ್ನ ಆಯ್ಕೆ ಮಾಡಿರ್ತಾರೆ, ಅದು ನಿಜಾನೇ. ಆದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಎಷ್ಟು ತಮ್ಮ ಜೀವನಕ್ಕೆ ಅಂದ್ರೆ ಸೆಲೆಕ್ಟ್ ಆದ ತಕ್ಷಣ ತಮ್ಗೆ ಅನ್ಸಿದ್ದು ಎಷ್ಟು ಮುಖ್ಯ ಆಯ್ತು ಅಂತ? ಸರ್ ಫಸ್ಟ್ ಟೈಮ್ ಅವ್ರು ಫೋನ್ ಮಾಡಿ ಈ ರೀತಿ ನಮ್ಮ ಪ್ರೊಫೈಲ್ ನಮಗೆ ತುಂಬಾ ಇಷ್ಟ ಆಯ್ತು, ನಾವು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ನಿಮ್ಮ ಕೆಲಸನ, ನಿಮ್ಮನ್ನು ಪಿಚ್ ಮಾಡಬಹುದಾ ಶೋಗೆ ಅಂತ ಕೇಳಿದಾಗ ನಂಗೆ ಓಕೆ ಸರಿ ಏನ್ ಮಾಡ್ಕೊಳ್ಳಿ ಅಂತ ಅಷ್ಟು ಸೀರಿಯಸ್ ಆಗಿ ನಾನು ತಗೊಂಡಿರೋದಿಲ್ಲ. ಬಿಕಾಸ್ ಆ ಒಂದು ಜಾಗಕ್ಕೆ ಸಾವಿರಾರು ಪ್ರೊಫೈಲ್ಗಳು ಬಂದಿರುತ್ತೆ. ಇದು ಸೆಲೆಕ್ಟ್ ಆಗಿ ಮುಂದೆ ಹೋಗೋಷ್ಟ್ರಲ್ಲಿ ಟೈಮ್ ತಗೊಳುತ್ತೆ, ಮೇ ಬಿ ಆಗಲ್ಲ ಅನ್ನೋ ಇದ್ರಲ್ಲಿ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಅವಾಗ ಇವ್ರು ರೀಚ್ ಔಟ್ ಆಗಿದ್ರು ಸೈಡ್ ಬೈ ಸೈಡ್. ಏನು ಹೋಪ್ಸ್ ಎಲ್ಲ ಏನು ಇಟ್ಕೊಂಡಿರೋದಿಲ್ಲ ಹಿಂಗೆ ಆಗುತ್ತೆ ಅಂತ. ಬಟ್ ನಮ್ಮಂಥವ್ರಿಗೆ ಏನು, ನಮ್ಮಂಥ ಕಲಾವಿದರಿಗೆ ಏನು ಅಂದ್ರೆ, ನೀವು ಹೇಳಿದ ಹಾಗೇನೆ ನಮಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಈ ಅವಕಾಶನ ಇಟ್ಕೊಂಡು ಇನ್ನು ಯಾವ ತರದ ಹೊಸ ಕೆಲಸ ನಾವು ಮಾಡಬಹುದು, ಹೊಸ ಕೆಲಸಗಳು ಬರಬಹುದು, ಅದು ತುಂಬಾ ದೊಡ್ಡ ವಿಚಾರ ನಮಗೆ. ಅಂದ್ರೆ ಕಾಣಿಸ್ಕೊಂಡ್ರೆ ಜಾಸ್ತಿ, ಕೆಲಸಗಳು ಜಾಸ್ತಿ ಅಂತ, ವೆರಿ ಸಿಂಪಲ್ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಅದೇ ರೀತಿ ನಾನು ಈ ಕಾರ್ಯಕ್ರಮದ ಮೂಲಕ ಇನ್ನೂ ಜಾಸ್ತಿ ಕೆಲಸ ಸಿಗುತ್ತೆ, ಇನ್ನೂ ಒಳ್ಳೆ PR ಆಗುತ್ತೆ, ನನ್ನ ಒಂದು ಗುಣ, ನನ್ನ ಒಂದು ವ್ಯಕ್ತಿತ್ವ ಎಲ್ಲ ಗೊತ್ತಾಗುತ್ತೆ, ಫೇಸ್ ರೆಕಗ್ನಿಷನ್ ಆಗುತ್ತೆ. ಅಂದ್ರೆ ಏನಕ್ಕೆ ಬೇಡ ಅಂತ ಹೇಳ್ತೀನಿ. ಈಗ ಕ್ರಿಂಜ್ ಅನ್ನುವಂತಹ ಪದ ನೆಗೆಟಿವ್ ಪದ ಅಲ್ಲ, ಕ್ರಿಂಜ್ ಅನ್ನೋದೇ ಓಡ್ತಾ ಇರೋದು ನಿಮ್ಗೆ ಗೊತ್ತೀಗ. ಈಗ ನಮ್ಮ ಬಿಗ್ ಬಾಸ್ ಹೌಸ್ ಅಲ್ಲಿ ಸತೀಶ್ ಕಡವಂಸು ಅಥವಾ ಕರಿಬಸಪ್ಪ ಇವರೆಲ್ಲ ಇದ್ದಾರೆ ಅಂದ್ರೆ ಕ್ರಿಂಜೇ ಓಡ್ತಾ ಇರೋದು. ಅದಕ್ಕೆ ಆ ಒಂದು ಕಾರಣಕ್ಕೆ ಕರ್ಕೊಂಡಿರೋದು ಅವ್ರನ್ನ. ಸೊ ಅದಕ್ಕೆ ಅಂತ ನಾನು ಶೋನೇ ಬಿಟ್ಬಿಡ್ತೀನಿ, ಅದಕ್ಕೆ ನಾನು ಹಿಂದೆ ಹೋಗ್ಬಿಡ್ತೀನಿ ಅಂತ ನೆಗೆಟಿವ್ ರೀತಿನಲ್ಲಿ ಹೇಳಿಲ್ಲ. ನಾನು ಹೇಳಿದ್ದು ಹೌದು ಇದು ಕ್ರಿಂಜ್ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೆ, ಬಟ್ ಇದ್ರಲ್ಲಿ ನಾನು ಒಬ್ಬ ಕ್ರಿಂಜ್ ಅಭ್ಯರ್ಥಿ ಇದ್ರಲ್ಲಿ ಅಂತ ಹೇಳಕ್ಕೆ ಹೋದ್ರಿ. ತುಂಬಾ ಪಾಪ್ಯುಲರ್ ಶೋ, ಎಲ್ಲದೂ ಕೂಡ ನಿಜಾನೇ. ಆದ್ರೆ ಒಂದೇ ವಾರ ಬಹಳ ಬೇಗ ಅಂತಂದ್ರೆ ಮನೇನ ಅಥವಾ ಅಲ್ಲಿ ಇದ್ದವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಒಂದೊಂದ್ ಸರಿ ನಾವು ಹೇಳ್ಬೋದು ಒಳ್ಳೆ ಕಾಲಾವಕಾಶ ಅಂತಾನು ಹೇಳ್ಬೋದು. ಬಟ್ ಒಂದು ಕಡೆ ನೋಡಕ್ ಹೋದ್ರೆ ಅತಿ ಶಾರ್ಟ್ ಆಗಿ ಸಿಗುವಂತದ್ದು ಅಂತಂದ್ರೆ 1 ವಾರ ಮಾತ್ರ.
ಏನ್ ಹೇಳ್ತೀರಾ ಅಂದ್ರೆ ಒಂದು ವಾರಕ್ಕೇನೆ ಆಚೆ ಬಂದಿರುವಂತ? ಅಲ್ಲ ಸರ್, ಜೆನ್ಯೂನ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುವಂತ ಒಂದು ವಿಚಾರ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದು ಟೆಲಿಕಾಸ್ಟ್ ಆಗಕ್ಕೆ ಟೈಮ್ ತಗೊಳ್ತಾರೆ, ನಮ್ಮ ಒಂದು ಪರ್ಸನಾಲಿಟೀಸ್ ಓಪನ್ ಆಗುತ್ತೆ. ಈಗ ಬೇರೆ ಸೀಸನ್ಗಳು ನೋಡಿದ್ರೆ ಫಸ್ಟ್ ವೀಕ್ ಎಲ್ಲರೂ ಸ್ವಲ್ಪ ಸ್ಲೋ ಆಗಿ ಮನುಷ್ಯರ ಗ್ರಾಫ್ ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಯಾಕಂದ್ರೆ ಎಮೋಷನ್ಗಳು ಸ್ಲೋ ಆಗಿ ಡೆವಲಪ್ ಆಗುತ್ತೆ. ಒಂದು ವಾರ ಆದ್ಮೇಲೆ 2ನೇ ವಾರದಲ್ಲಿ ಸ್ವಲ್ಪ ಪಿಕಪ್ ಆಗ್ತಾರೆ, ಹಂಗ್ ಶುರು ಆಗೋದು ಆ ಥರದ ಗ್ರಾಫ್. ಇಲ್ಲಿ ಒಂದೇ ವಾರದಲ್ಲೇ ಫಸ್ಟ್ ವೀಕಲ್ಲೇ ಇದು ಮಿಂಚಿನ ಊಟ ಇನ್ನೂ ಫಾಸ್ಟ್ ಆಗಿ ಮಾಡ್ತೀವಿ, ಇನ್ನೂ ಒಂದು ಫಸ್ಟೇ ಒಂದು ಫಿನಾಲೆ ಬರುತ್ತೆ 3 ತಿಂಗಳಿಗೆ ಅಂತ ಹೇಳಿದ, 3 ವಾರಕ್ಕೆ ಒಂದು ಫಿನಾಲೆ ಬರುತ್ತೆ ಅಂತ ಹೇಳಿದಾಗ ನಮ್ಗೆ ಹೆಂಗ್ ತಗೊಳ್ಳೋದು, ಏನ್ ಮಾಡೋದು ಅಂತ. ಈಗ ಸಡನ್ ಆಗಿ ಎಮೋಷನ್ಸ್ ಹೆಂಗ್ ಸರ್? ಸಡನ್ ಆಗಿ ನಿಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು, ಸಡನ್ ಆಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ಹೆಂಗ್ ಸರ್? ನಾನು ಸಡನ್ ಆಗಿ ಏನೋ ನೀವು ಹಾಕೊಂಡ್ರೆ ವಾಚ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಜಗಳ ಆಡಿದ್ರೆ ಯಾರಿಗೂ ಲೂಸ್ ನನ್ ಮಗ ಅನ್ಬಿಡ್ತೀರಾ ನೀವು? ಅದೇ ತರ ನಂಗೆ ಅನ್ಸ್ತು ಆ ಮನೇಲಿ. ಆ ಬಾಂಡ್ ಕ್ರಿಯೇಟ್ ಆಗೋಕೆ ಸ್ವಲ್ಪ ಸಮಯ ಬೇಕಿತ್ತು ಅಂತ ಬೇಕಾಗುತ್ತೆ. ಅದು ಜಂಟಿ ಅಂತ ಬಂದಾಗ್ಲೂ ಆ ಒಂದು ಬಾಂಡ್ ಕ್ರಿಯೇಟ್ ಆಗೋಕೆ ಎಲ್ಲೊಂದ್ ಕಡೆ ಸ್ವಲ್ಪ ಸಮಯ ಬೇಕು. ಆ ಒಂದು ಸಮಯ ಬರುವಷ್ಟರಲ್ಲಿ ಅಂಡ್ ಹಂಗೂ ಒಂದು ಬಿಕಾಸ್ ಇದು ಫಾಸ್ಟ್ ಮಾಡು ಅಂತ ಪುಷ್ ಮಾಡೋದ್ರಿಂದ ಲಾಸ್ಟ್ 2-3 ಡೇಸ್ ಇನ್ನೂ ಬೇರೆಯಕ್ಕೆ ಶುರು ಮಾಡ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಆ ಒಂದು ಟೈಮ್. ಸರ್, ಎಲ್ಲೊಂದ್ ಕಡೆ ಈ ಬಾರಿಯ ಒಂದು ಕಾನ್ಸೆಪ್ಟ್ ಒಂಟಿ ವರ್ಸಸ್ ಜಂಟಿ ಇದೇ ಎಲ್ಲೊಂದ್ ಕಡೆ ತಮ್ಮ ಮುಳುವಾಯ್ತಾ ಅಂತ? ನನಗೆ ಜಂಟಿ ಕಾನ್ಸೆಪ್ಟ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ, ನನಗೆ ವರ್ಕೌಟ್ ಆಗಿಲ್ಲ. ಆ ಕಾನ್ಸೆಪ್ಟ್ ಚೆನ್ನಾಗಿದೆ, ಕೇಳಿಸ್ಕೊಂಡಾಗ ಚೆನ್ನಾಗಿರುತ್ತೆ, ಆನ್ ಪೇಪರ್ಸ್ ಚೆನ್ನಾಗಿರುತ್ತೆ, ಬಟ್ ತಮಗೆ ವೈಯಕ್ತಿಕವಾಗಿ ನಂಗೆ ಬೇಸಿಕ್ಲಿ ಏನು ಅಂದ್ರೆ ಆ ಜಂಟಿ ಕಾನ್ಸೆಪ್ಟ್ ಅನ್ನೋದು ಅವ್ರು ಏನ್ ಮಾಡಿದ್ರು, ಆ ಕಾನ್ಸೆಪ್ಟ್ ನ ಅವರೇ ಡಿಸೈಡ್ ಮಾಡಿದ್ರೆ ಯಾರ್ಯಾರು ಜಂಟಿಯಾಗಿ ಹೋಗ್ತಾರೆ ಅಂತ ಅವರೇ ಡಿಸೈಡ್ ಮಾಡಿದ್ರೆ ಅವ್ರು ಇನ್ನೂ ಒಳ್ಳೆ ಡಿಸಿಷನ್ ತಗೊಂತಾ ಇದ್ರು ಏನೋ ಅಂತ. ಅಂದ್ರೆ ಒಳ್ಳೆ ಕಪಲ್ಗಳನ್ನ ತಗೊಂತಾರೆ. ಈಗ ಗಿಲ್ಲಿ ಕಾವ್ಯ ಬಿಟ್ಟು ಬೇರೆ ಎಲ್ಲ ಜಂಟಿಗಳು ಒಬ್ಬೊಬ್ರು ಒಂದೊಂದ್ ತರ ಇದಾರೆ. ಅಂದ್ರೆ ಇನ್ನೂ ಸ್ವಲ್ಪ ಎಂಟರ್ಟೈನ್ಮೆಂಟ್, ಇನ್ನೂ ಸ್ವಲ್ಪ ಒಳ್ಳೆ ಮಜಾ ಸಿಗ್ಬೇಕು ಅಂದ್ರೆ ಅವರೇ ಡಿಸೈಡ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಲ್ಲೇ ಸ್ಟೇಜ್ ಮೇಲೆ ಕಂಟೆಸ್ಟೆಂಟ್ಸ್ ಆ ವೋಟ್ಸ್ ಮೇಲೆ ಚೂಸ್ ಮಾಡಬೇಕು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿಲ್ಲ. ಬಿಕಾಸ್ ಅಲ್ಲಿ ಸ್ಟೇಜ್ ಮೇಲೆ ನಿಮ್ ಜಂಟಿನ ನೀವು ಚೂಸ್ ಮಾಡ್ಬೇಕು ಅಂತ ಬಂದಾಗ ಯಾರು ಇವನ್ನೇ ಚೂಸ್ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡಲ್ಲ. ಅದ್ ಮುಗ್ದಿದೆ ಒಳಗೆ ಹೋಗ್ಬೇಕು. ಈಗ ಒಳಗ್ ಕಳ್ಸಕ್ ನಮ್ಗೆ ಏನ್ ಮಾಡ್ತೀರಾ, ಯಾರನ್ನ ಚೂಸ್ ಮಾಡ್ಬೇಕು ಹೇಳಿ, ಚೂಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅಂತ. ಆ ಥರದ ಒಂದು ಪರಿಸ್ಥಿತಿ ತುಂಬಾ ಜನ ಹಂಗೆ ಚೂಸ್ ಮಾಡಿದ್ದು. ಓಕೆ, ಫಸ್ಟ್ ಯಾರು ಬರ್ತಾರೋ ಬನ್ನಿ ಅವ್ರನ್ನ ಚೂಸ್ ಮಾಡ್ತೀನಿ, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಚೂಸ್ ಮಾಡಿರುವಂತದ್ದು. ಜಂಟಿಯಾಗಿ ಬಂದಂತಹ ಕರಿಬಸಪ್ಪನವ್ರ ಮೇಲೆ ತಮ್ಗೆ ಬೇಸರ ಇದೆ ಅಂತ? ಬೇಸರ ಅನ್ನೋದಕ್ಕಿಂತ ಜಾಸ್ತಿ ನೋಡಿ ಸರ್, ಅವ್ರದ್ದು ತುಂಬಾ ಮರ್ಯಾದೆ ಇದೆ, ತುಂಬಾ ವಯಸ್ಸಲ್ಲಿ ದೊಡ್ಡವರು, ಇದೆಲ್ಲ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಬಂದಿದ್ದೆ ಒಂದು ಸ್ಲೈಟ್ ಮುಖವಾಡ ಚೇಂಜ್ ಆಯ್ತು ಅಂತ. ಅಂದ್ರೆ ಯಾವಾಗ್ಲೂ ಮೋಟಿವೇಶನ್ ಕೊಡ್ತೀನಿ, ಯಾವಾಗ್ಲೂ ನೀತಿ ಪಾಠ ಹೇಳ್ತೀನಿ ಅಂತ ಎಲ್ಲದಕ್ಕೂ ನೀತಿ ಪಾಠ ಹೇಳ್ತಿದ್ರೆ ನನಗೆ ಮಾತ್ರ ಅಲ್ಲ, ಮನೇಲಿ ಎಷ್ಟೋ ಜನರಿಗೆ ಹೇಳಿದ್ದಾರೆ ಅವರು. ಮನೆ ಕಳಿಸ್ಬೇಕಾದ್ರೂ ನಂಗೆ ಅದೇ ಹೇಳಿದ್ದು, ಮಗ ನೀನು ಅವ್ರ ಜೊತೆ ಇರ್ಲಿಲ್ಲ ಅಂದ್ರೆ ನೀನು ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ನೀನು ಬೇರೆ ಯಾರೇ ಇದ್ರು ನಾವು ಅವ್ರು ಬಿಟ್ಟು ಅವ್ರ ಜೊತೆ ಜಂಟಿಯಾಗಿರೋ ಉಳ್ಕೊಂಡ್ಬಿಡ್ತಿದ್ದೆ. ಮಾತನ್ನ ಕಟ್ ಮಾಡೋದು ಒಂದು, ಜೋರಾಗಿ ಕೂಗೋದು ಒಂದು, ಇನ್ನೊಂದು ನೀತಿ ಪಾಠ ಏನ್ ಹೇಳಿದ್ರು ಅದನ್ನ ಮೋಟಿವೇಶನ್ ಆಗಿ ಕನ್ವರ್ಟ್ ಮಾಡೋದು ಒಂದು. ಆ ತರದ ವ್ಯಕ್ತಿ ಅಲ್ಲ ಅವ್ರು, ಯಾವಾಗ್ಲೂ ನೀತಿ ಪಾಠ ಹೇಳುವಂತ ವ್ಯಕ್ತಿ ಅಲ್ವೇ ಅಲ್ಲ ಅವರು. ಆಚೆ ಏನೇನೋ ಬನಿನ್ ಗಿನಿನ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಏನೇನೋ ಮಾಡ್ತಿರ್ತಾರೆ ಅವ್ರು ರೋಡಲ್ಲಿ. ಆ ವ್ಯಕ್ತಿ ಸಡನ್ ಆಗಿ ಹೆಂಗೆ ಅಂತ ಆ ಸ್ಟೇಜ್ ಮೇಲೂ ಅಷ್ಟೇ ಇದು ಮಾಡಿದ್ರು. ರಿಯಾಲಿಟಿ ಅವ್ರು ಬೇರೆನೆ, ಅಲ್ಲಿ ಬೇರೆ ರೀತಿ ಇದ್ರು ಅಂತ ಎಷ್ಟೋ ಫ್ಯಾಕ್ಟರ್ಸ್ ಆಗಿರ್ಬೋದು. ಈಗ ಒಳಗೆ ಎಂಟರ್ ಆಗಿದೆ 60-70 ಕ್ಯಾಮ್ರಾಗಳು ನಿಮ್ಮನ್ನ ನೋಡ್ತಾ ಇರುತ್ತೆ. ಅದು ಎಷ್ಟು ಪಾರ್ಟ್ ಟಿವಿಲಿ ಹೋಗುತ್ತೋ ಎಲ್ಲೋ ಹೋಗುತ್ತೋ ಗೊತ್ತಾಗಲ್ಲ. ಬಟ್ ನಿಮ್ ತಲೆನಲ್ಲಿ ಮೇ ಬಿ ನಾನು ಏನೇ ಮಾಡಿದ್ರು ಎಲ್ಲ ಕಾಣಿಸ್ಕೊಂತಾ ಇರುತ್ತೆ, ಜನ ನೋಡ್ತಾ ಇರ್ತಾರೆ ಅನ್ಕೊಂಡ್ಬಿಡ್ತೀವಿ ನಾವು. ಸೊ ಮೇ ಬಿ ಆ ಒಂದು ಕಾನ್ಶಿಯಸ್ನೆಸ್ ಬಂದು ಯಾವಾಗ್ಲೂ ಇದ್ರ ಬಗ್ಗೆನೇ ನಾವು ಕಷ್ಟ ಪಡ್ಲೇಬೇಕು, ಹಿಂಗಿರ್ಬೇಕು ಲೈಫಲ್ಲಿ, ಇದಿರ್ಬೇಕು, ಧ್ಯಾನ ಮಾಡ್ಬೇಕು, ಧ್ಯೇಯ ಇರಬೇಕು, ಡಿಸಿಪ್ಲಿನ್, ಶಿಸ್ತು, ಅದು ಇದು ಅಂತ 24/7 ಅದೇ ಮಾತಾಡ್ತಾ ಇರ್ಬೇಕಾದ್ರೆ ಇದೊಂದು ಗೌರ್ಮೆಂಟ್ ಚಾನೆಲ್ ತರ ಅನ್ಸ್ಬಿಡುತ್ತೆ ಪಕ್ಕದಲ್ಲಿ ಇದ್ಬಿಟ್ಟು. ಸೊ ಯಾಕೆ ಆಚೆ ಎಲ್ಲ ಅಷ್ಟೆಲ್ಲ ತಲೆಹಟೆ ಮಾಡಿದ್ರಿ, ಸುದೀಪ್ ಸರ್ ಜೊತೆ ಎಲ್ಲ ಮಾತಾಡ್ಸಿರಿ, ನಗ್ಸಿದ್ರೆ. ಇನ್ಫ್ಯಾಕ್ಟ್ ಅದು ಶೋ ಮುಗಿಸ್ಕೊಂಡು ಆಚೆ ಬಂದಾಗ್ಲೂ ಏನೋ ಒಂದು ಮಾತಾಡಿದ್ರು ನಾವೆಲ್ಲ ಒಳ್ಳೆ ಮಜಾ ಇದೆಲ್ಲ ಇತ್ತು. ಯಾಕೆ ಸಡನ್ ಆಗಿ ಒಳಗೆ ಹೋದಾಗ ಮಾತ್ರ ಸಡನ್ ಆಗಿ ಚೇಂಜ್ ಮಾಡ್ಬಿಟ್ರಿ, ಅದು ಹಿಂಗೆ ಇರಬೇಕು ಅಂತ. ಮೇ ಬಿ ಅವ್ರು ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟು ನಾನು ಹಿಂಗೆ ಇದ್ ಮಾಡ್ಬೇಕು ಅಂತ, ನೀವು ಇನ್ಸ್ಪೈರ್ ಮಾಡ್ಬೇಕು ಅಂತ ಬಂದ್ರೆ ಅದು ಈ ಶೋ ಅಲ್ಲ ಸರ್. ಈ ಶೋ ಯಾರು ಇನ್ಸ್ಪಿರೇಷನ್ಗೋಸ್ಕರ ನೋಡಲ್ಲ, ಈ ಶೋ ಡ್ರಾಮಾಗೋಸ್ಕರನೇ ನೋಡೋದು. ಅಲ್ಲ, ಎಲ್ಲೊಂದ್ ಕಡೆ ನಿಮ್ಮ ವಾಯ್ಸು ಅಥವಾ ನಿಮ್ಮ ತನ ಏನಿದೆ ಅದನ್ನು ಎಲ್ಲೊಂದ್ ಕಡೆ ಅವರು ಅಂದ್ರೆ ಡೌನ್ ಮಾಡಕ್ಕೆ, ಡೌನ್ ಆಯ್ತು ಅಂತ. ಡೌನ್ ಮಾಡಕ್ಕೆ ಅಂತಲ್ಲ, ಅವ್ರು ಇರೋ ವ್ಯಕ್ತಿತ್ವನೇ ಅಲ್ಲ, ಅದು ಎಲ್ಲೊಂದ್ ಕಡೆ ಆಗೋಯ್ತು ಅಂತ. ಅಂದ್ರೆ ನೀವು ಅಲ್ಲಿ ಕಳೆದೋದ್ರಿ ಅವರ ಒಂದು ಇದರಲ್ಲಿ. ಹೌದು, ಬಿಕಾಸ್ ಅದೇ ಅಲ್ವಾ ಬೇಜಾರು, ಅದೇ ಅಲ್ವಾ ಅನ್ಫಾರ್ಚುನೇಟ್. ಬಿಕಾಸ್ ಫಸ್ಟ್ ವೀಕ್ ಹೋಗಿರ್ತೀವಿ, ಎಲ್ರಿಗೂ ಒಂದು ಅವಕಾಶ, ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ. ಈಗ ಸಡನ್ ಆಗಿ ಜನರಿಗೆ ನನ್ ಮೇಲೆ ಕೋಪ ಇದೆ, ಇವನು ಕಾಣಿಸ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ, ಕೋಪ ಇದೆ ಅಂತ ಹೇಳಿದ್ರೆ ಅದು ನನ್ ಮೇಲೆ ಇಲ್ಲ, ಅದು ನನ್ ತಪ್ಪೇ ಅಲ್ಲ. ಅದು ಅಫ್ಕೋರ್ಸ್ ಎಲ್ಲರದ್ದು ವೀಕ್ಷಕರದಾಗಿರ್ಬಹುದು ಅಥವಾ ಎಲ್ಲರದ್ದು ಅಂದ್ರೆ ಒಂದು ನೇರವಾಗಿ ಇದ್ದಿದ್ದೇನಪ್ಪಾ ಅಂತಂದ್ರೆ ವಿಚಾರ, ಅಥವಾ ತಮಗೆ ಓಟ್ ಕಡಿಮೆ ಬರೋಕ್ ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಮೇನ್ ಆಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅವ್ರಗಳಿಗೆ ಹೆಚ್ಚಿನ ಒಂದು ಅಂದ್ರೆ ಓಟ್ ಇರ್ಬೋದು ಅಥವಾ ಮನ್ನಣೆ ದೊರೆಯೋದು ಅವರಿಗೆ 100% ನಿಜ. ವೆರಿ ಸಿಂಪಲ್. ಈಗ ನಾನು ಅಲ್ಲಿ ಮನೇಲಿ ಮಾಡುವಂತಹ ಕಾಂಟೆಂಟ್ ತಲೆಹರಟೆ ಮಾಡೋದೆಲ್ಲ ಒಂದು, ಇನ್ನೊಂದು ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಟೀಮ್ ಡಿಸೈಡ್ ಮಾಡಬೇಕು ಎಷ್ಟು ತೋರಿಸ್ತೀವಿ ಎಷ್ಟು ತೋರಿಸಲ್ಲ ಅಂತ. ಅಂಡ್ ಈಗ ಎಷ್ಟೋ ಜನ ಲೈವ್ ಅಲ್ಲಿ ನೋಡ್ಬಿಟ್ಟು ಸರ್ ನೀವು ಮಾಡಿದ್ ಸೂಪರ್ ಆಗಿತ್ತು ಅಂತ ಇವತ್ತು ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಅದಕ್ಕಿಂತ ಜಾಸ್ತಿ ಹೆಚ್ಚು ಜನ
ಕುತ್ಕೊಂಡು ಟಿವಿನಲ್ಲೇ ನೋಡೋದು ಪ್ರತಿದಿನ. ಅವ್ರಿಗೆ ಟಿವಿ ಒಂದೇ ಆಕ್ಸೆಸ್ ಇರೋದು. ಆ ಟಿವಿನಲ್ಲಿ ಅವ್ರಿಗೆ ಕಾಣಿಸಿಲ್ಲ ಅಂದಮೇಲೆ ಅಫ್ಕೋರ್ಸ್ ಅವ್ರಿಗೆ ಗೊತ್ತಾಗಲ್ಲ, ನಂಬಿಕೆ ಬರಲ್ಲ. ಎಷ್ಟೋ ಜನ ಇವತ್ತಿಗೂ ಅಷ್ಟೇ ಗೊತ್ತೇ ಇಲ್ಲ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಅಂತ ಹೇಳ್ತಾರೆ. ನಾನು ಇಲ್ಲ ಅಣ್ಣ ಹೋಗಿ ಬಂದಿದ್ದೆ, ನಾನು ಸಿಕ್ಕಾಪಟ್ಟೆ ಇದೆಲ್ಲ ಮಾಡಿದ್ದೆ. ಹಂಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸ್ಕ್ರೀನ್ ಟೈಮ್ ನಂಗೆ ಸಿಕ್ಕಿದ್ದು ಸ್ಯಾಟರ್ಡೆ ಸಂಡೇ. ಸ್ಯಾಟರ್ಡೆ ಯಾಕಂದ್ರೆ ಸುದೀಪ್ ಸರ್ ಒಂದು 2-3 ಸಲ ಮಾತಾಡ್ಸಿದ್ರು, ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ, ಅವ್ರನ್ನ ನಗಿಸ್ದೆ ಮಧ್ಯದಲ್ಲಿ, ತುಂಬಾ ಚೆನ್ನಾಗಿತ್ತು ಆ ಸ್ಯಾಟರ್ಡೆ. ಸುದೀಪ್ ಅವ್ರನ್ನು ಕೂಡ ಹೇಳ್ತಾರೆ ಏನಂದ್ರೆ ತಾವು ಅಂದ್ರೆ ತಮ್ಮಲ್ಲಿ ಇರುವಂತ ಒಂದು ಎಬಿಲಿಟಿ ಇರ್ಬೋದು, ಆ ಒಂದು ಇದ್ರ ಬಗ್ಗೆ ತಮ್ಗಿನ್ನೂ ಕೂಡ ಹೆಚ್ಚಿನ ಸಾಮರ್ಥ್ಯ ಇತ್ತು ಅನ್ನುವಂತ ರೀತಿಯಲ್ಲಿ ನಾನ್ ನಿಮ್ಮನ್ನ ಹೊರಗಡೆಯಿಂದನೂ ಕೂಡ ಬಲ್ಲೆ, ಅಂದ್ರೆ ಇಲ್ಲಿ ಮಾತ್ರ ಅಲ್ಲ ಹೊರಗಡೆಯಿಂದ ಕೂಡ ನನಗೆ ನಿಮ್ ಬಗ್ಗೆ ಗೊತ್ತು ಅಂತ. ಸೊ ಆ ನಿಟ್ಟಿನಲ್ಲಿ ನೀವು ಇನ್ನಷ್ಟು ಕಾಲ ಇರ್ಬೇಕಿತ್ತು ಅಥವಾ ಇರ್ತಿದ್ರಿ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಕೂಡ. ಎಲ್ರ ಅಭಿಪ್ರಾಯ ಕೂಡ ಸರ್, ಶೋ ಮೇಕರ್ಸ್ ಯಾರ್ಯಾರು ಮಾಡ್ತಾ ಇದ್ರು, ನನ್ನ ಸೆಲೆಕ್ಟ್ ಮಾಡಿದಂತ ಸೆಲೆಕ್ಷನ್ ಟೀಮ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಅಲ್ಲಿ ಇನ್ಫ್ಯಾಕ್ಟ್ ತುಂಬಾ ಜನ ಮನೇಲಿ ಇರೋರೇ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಎಲ್ರಿಗೂ ಓಕೆ ಇವ್ನು ಒಬ್ನೇ ಬಂದ್ರೆ ಇವ್ನು ಇರ್ತಿದ್ದ ಅನ್ನುವಂಥದ್ದು ಒಂದಿದ್ದು. ಕಾಕ್ರೋಚ್ ಸುದಿ ಅವರು ಅದೇ ಹೇಳಿದ್ದು, ಫಸ್ಟ್ ಡೇ ನೀವೆಲ್ಲ ಬಂದು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಟಫ್ ಕಾಂಪಿಟೇಷನ್ ಬಂತಲ್ಲಪ್ಪ, ಆರ್ಜೆ ಬಂತಲ್ಲಪ್ಪ ಅಂತ ಆ ಥರದ್ದು ಒಂದು ಇದಿತ್ತು ನಮ್ಮ ತಲೆಯಲ್ಲಿ ಅಂತ ಹೇಳಿದ್ರು ಅವರು. ಸೊ ಈ ರೀತಿ ಎಲ್ರಿಗೂ ಒಂದ್ ಸ್ವಲ್ಪ ಇಂಟಿಮಿಡೇಟಿಂಗ್ ಪರ್ಸನಾಲಿಟಿ ಆಗಿದ್ದೆ ನಾನು. ಎಲ್ಲೋ ಒಂದ್ ಕಡೆ ಆ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಾವು ಮಾತಾಡಿದ ಹಾಗೆ ವರ್ಕೌಟ್ ಆಗಿಲ್ಲ ನಂಗೆ, ಅದೊಂದು ಇದು ಅಷ್ಟೇ. ಇನ್ನ ಕರಿಬಸಪ್ಪನವರು ಕೂಡ ಹೇಳ್ತಾರೆ, ಈಗ ಅಂದ್ರೆ ಸಾಕಷ್ಟು ಸಂದರ್ಶನಗಳಲ್ಲಿ ಅಥವಾ ನಾವು ಸಂದರ್ಶನ ಮಾಡಿದಾಗ್ಲೂ ಕೂಡ ನನಗೆ ವೈಯಕ್ತಿಕವಾಗಿ ನನಗೂ ಕೂಡ ಹಿನ್ನಡೆನೆ ಆಯ್ತು ಈ ಒಂದು ಜಂಟಿ ಅನ್ನುವಂಥದ್ದು. ಒಂದು ಮುದ್ದಾದ ಹೆಣ್ಮಗಳು ಇದ್ದಿದ್ರೆ ಸೊ ನಾನು ಎಲಿಮಿನೇಟ್ ಆಗ್ತಾನೆ ಇರ್ಲಿಲ್ಲ ಅಂತ. ತಾವೇನ್ ಹೇಳ್ತೀರಿ ಇದಕ್ಕೆ? ಅಲ್ಲ, ಮುದ್ದಾದ ಹೆಣ್ಮಗಳು ಬಗ್ಗೆ ಅವ್ರು ಮಾತಾಡೋದ್ಲು, ಬಟ್ ಆ ಹೆಣ್ಮಗು ಪರಿಸ್ಥಿತಿ ಏನು, ಆ ಹೆಣ್ಮಗು ಪ್ರಾಬ್ಲಮ್ ಏನು, ಆ ಹೆಣ್ಮಗುನು ಹಿಂಗ್ ಆಚೆ ಬಂದು ನಿಂತ್ಕೊಂಡು ಹಿಂಗೆ ಕಂಪ್ಲೇಂಟ್ ಮಾಡ್ತಾ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಮುದ್ದಾದ ಹೆಣ್ಮಗು ಕಾಣಿಸ್ಕೊಳ್ಳೋಕೆ ಅಂತೆಲ್ಲ ಹೇಳಿದಾಗ ಹೌದು, ಕೆಲವೊಂದ್ ಜಾಗಗಳಲ್ಲಿ ವರ್ಕೌಟ್ ಆಗುತ್ತೆ. ನಿಮ್ ಜೊತೆ ಒಂದು ಹೆಣ್ಮಗು ಇದ್ರೆ ಜಂಟಿನಲ್ಲಿ ಅದೊಂದು ವರ್ಕೌಟ್ ಆಗಬಹುದು ಮೋಸ್ಟ್ಲಿ. ವೋಟಿಂಗ್ ವೈಸ್ ಇದು ವರ್ಕೌಟ್ ಆಗ್ತಿತ್ತು ಅಂತ ಅನ್ಸುತ್ತೆ ತಮ್ಗೂ? ಕಾಣಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇತ್ತು ಹೆಣ್ಮಗು ಇದ್ರೆ ಮೇ ಬಿ ಮೋಸ್ಟ್ಲಿ. ಅಂಡ್ ಹೆಣ್ಮಗು ಇದ್ರೆ ಕಾಣಿಸ್ಕೊಳ್ಳೋದು ಅಂತ ಬಂದ ಕ್ಯಾಮ್ರಾ ಕಾಣಿಸ್ಕೊಳ್ಳೋದಲ್ಲ, ಮನೆಯಲ್ಲಿ ಜನರು ಇನ್ನೂ ಜಾಸ್ತಿ ಬಂದು ಮಾತಾಡ್ತಾ ಇದ್ರು. ಅಟ್ಲೀಸ್ಟ್ ಆ ಹೆಣ್ಮಗುಗೋಸ್ಕರ ಆದ್ರೂ ಹತ್ರ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದು ಕಾನ್ವರ್ಸೇಷನ್, ಅಲ್ಲೇ ಒಂದು ಬಾಂಡ್ ಬೆಳೀತಾ ಇತ್ತು, ಇನ್ನೂ ಜಾಸ್ತಿ ಫ್ರೆಂಡ್ಶಿಪ್ ಆಗ್ತಿತ್ತು, ನಾಮಿನೇಷನ್ ಆಗ್ತಾ ಇರ್ಲಿಲ್ಲ. ನೀವ್ ಯಾರು ಟ್ರೈ ಮಾಡಿದ್ರ ಆತರ? ಸರ್ ಟ್ರೈ ಅಂತೆಲ್ಲ ಏನಿಲ್ಲ ಸರ್, ಟ್ರೈ ಅಂತೆಲ್ಲ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಆಗಿದ್ರು. ಅಂದ್ರೆ ಸ್ಪಂದನ ಆಗಿರ್ಬೋದು, ರಾಶಿ ಆಗಿರ್ಬೋದು, ಮಂಜು ಭಾಷಿಣಿ ಅವರಾಗಿರ್ಬೋದು, ಇವರೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ನಂಗೆ. ಅಂದ್ರೆ ಸುಮ್ನೆ ಕ್ರಶ್ ಅಂತೆಲ್ಲ ಹೇಳ್ಕೊಂಡಿದ್ದೀನಿ ಒಂದ್ಸಲ ಸ್ಪಂದನ. ಹೌದು, ಅದ್ರ ಬಗ್ಗೆನೇ ಈಗ ಕೇಳೋದಾಗಿತ್ತು. ಸ್ಪಂದನ ಅವ್ರ ಬಗ್ಗೆ ಅಂದ್ರೆ ವಿಶೇಷವಾಗಿ ಕ್ರಶ್ ಅಂತ ಹೇಳಿದ್ದೀರಾ ತಾವು, ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಲ್ಲ, ಮನೇಲೆ ಹೇಳಿದ್ದೆ ಸರ್. ಏನಂದ್ರೆ ಕ್ರಶ್ ಅನ್ನೋದು ಒಂದು ತುಂಬಾ ಕ್ಯೂಟ್ ವಿಚಾರ, ತುಂಬಾ ಪಪ್ಪಿ ವಿಚಾರ ಅದು. ಅಂದ್ರೆ ಪ್ರೀತಿ ಅಂದ್ರೆ ದೊಡ್ಡ ವಿಚಾರ, ಇದು ಕ್ರಶ್ ಅಷ್ಟೇ. ಸುಮ್ನೆ ನೋಡಿದಾಗ ನೀವ್ ಅಂದ್ರೆ ಖುಷಿ ಆಯ್ತು ಅಂತ. ಸೊ ಆ ಲುಕ್ಸ್ ಎಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರಿಗೆ ವ್ಯಕ್ತಿತ್ವ, ಅವ್ರು ಯಾವ ತರ ಮಾತಾಡ್ತಾರೆ ಅದು ಕೂಡ ಹಿಡಿಸುತ್ತೆ ನಂಗೆ. ಸೊ ಅವರು ಬಂದ್ ಮಾತಾಡಿಸಿದಾಗ ತುಂಬಾ ಸ್ವೀಟ್ ಆಗಿ ಒಂದ್ 3 days ನೋಡಿದ್ರು, ನಾನು ಅಬ್ಸರ್ವ್ ಮಾಡಿದೆ. ಅದಾದ್ಮೇಲೆ ನಾನು ನೋಡ್ಬಿಟ್ಟು ಜಂಟಿ ಆಗಿದ್ನಲ್ಲ, ನೋಡ್ಬಿಟ್ಟು ನಿನ್ ಕಷ್ಟ ಅರ್ಥ ಆಗತ್ ಕಣೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅಂತ ಹೇಳ್ಬಿಟ್ಟು ಅವತ್ತಿನ ಕೂಡಿಸ್ಕೊಂಡು ನಂಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಜಂಟಿ ಆಗಿರೋದ್ರಿಂದ ನಿಂಗೆ ತುಂಬಾ ಕಷ್ಟ ಆಗುತ್ತೆ, ನಿನ್ ಮಾತನ್ನ ಅವ್ರು ಕಟ್ ಮಾಡ್ಬಿಟ್ಟು ಜೋರಾಗಿ ಹೋಗಕ್ ಶುರು ಮಾಡ್ಬಿಡ್ತಾರೆ, ಜೋರಾಗಿ ಎಲ್ಲದಕ್ಕೂ ನೀತಿ ಪಾಠ ಹೊಡಿಯಕ್ ಶುರು ಮಾಡ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತೆಲ್ಲ ಹೇಳಿದಾಗ ಅಪ್ಪ ಇಂಥ ಒಂದು ಟ್ರೊಮ್ಯಾಟಿಕ್ ಜಾಗದಲ್ಲೂ ಒಬ್ಬ ಅರ್ಥ ಮಾಡ್ಕೊಳಕ್ ಯಾರಾದ್ರೂ ಇದಾರಲ್ವಾ ಅಂತ. ಸೊ ಜೆನ್ಯೂನ್ ರೆಸ್ಪೆಕ್ಟ್, ಆ ರೆಸ್ಪೆಕ್ಟ್ ಇಂದ ಆ ವ್ಯಕ್ತಿ ಅಷ್ಟು ಇಷ್ಟ ಆದ್ರು ನಂಗೆ, ಅದಕ್ಕೆ ಕ್ರಶ್ ಅಂತ. ಒಟ್ಟಾರೆ ಇಷ್ಟ ಆಗಿದ್ರು ಸ್ಪಂದನ ಅವ್ರು ನಿಮ್ಗೆ. ಬಟ್ ಎಲ್ಲೊಂದ್ ಕಡೆ ಬೆರೆಯೋಕೆ ಜಾಸ್ತಿ ಸಮಯ ಸಿಕ್ಕಿಲ್ಲ, ಮಾತಾಡೋಕೆ ಜಾಸ್ತಿ ಸಿಕ್ಕಿಲ್ಲ ಈ ಒಂದು ಜಂಟಿ ಆಗಿರೋದ್ರಿಂದ ಅಂತಾನು ಕೂಡ ಹೇಳಿ. ತುಂಬಾ ಕಷ್ಟ. ಹೌದು, ಜಂಟಿ ಆಗಿರೋದ್ರಿಂದ. ಬಿಕಾಸ್ ದ ಥಿಂಗ್ ಇಸ್, ನಾನು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಬರ್ತಾರೆ, ಇವ್ರು ಬಂದು ಮಾತಾಡಿ ನೀತಿ ಪಾಠ ಶುರು ಮಾಡಿದಾಗ ಆ ಕಾನ್ವರ್ಸೇಷನ್ ಅಲ್ಲೇ ಹೊಡೆದೋಗ್ಬಿಡುತ್ತೆ, ಅವ್ರು ಹೋಗ್ಬಿಡ್ತಾರೆ. ಸೊ ಅದೇ ರೀತಿ ಎಷ್ಟೋ ಕಾನ್ವರ್ಸೇಷನ್ ಗಳನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋದು. ಸೊ ಎಷ್ಟೋ ಸಲ ಏನಾಗ್ತಾ ಇತ್ತು, ನಂಗೆ ಅವ್ರಗಳೇ ಐಡಿಯಾ ಕೊಟ್ಟಿದ್ದು, ಅಂದ್ರೆ ಬೆಡ್ರೂಮ್ ಅಲ್ಲಿ ತೆಗಿಬಹುದು, ರೂಮ್ ಅಲ್ಲಿ ತೆಗೆದ್ ಬಿಡ್ಬೋದು, ಮೇ ಬಿ ಅವ್ರು ಮಲ್ಕೊಂಡಾದ್ಮೇಲೆ ಬಂದು ಮಾತಾಡ್ಸ್ಬಹುದಲ್ವಾ ಅಂತ ಹೇಳ್ಬಿಟ್ಟು. ಸೊ ಇದು ತೆಗಿಯೋಷ್ಟರಲ್ಲಿ ನಾನು, ಅಣ್ಣ ನೀವು ಮಲ್ಕೊಳ್ಳಿ ಸರಿ, ನೀವು ಬಿಕಾಸ್ ಅವ್ರು ಬೇಗ ಮಲಗ್ ಇದ್ರು, ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ಎಳಿತಾ ಇದ್ರು ನಂಗೆ. ಅಣ್ಣ ಇರಿಯಣ್ಣ ಎದ್ದಿರೋಣ ಅಂದ್ರೆ, ಬನ್ನಿ ಬ್ರದರ್ ಮಲ್ಕೊಳ್ಳೋಣ ಅಂತ ಮಲ್ಗಕ್ಕ ಬಂದಿದ್ದಿಲ್ಲ, ವಾಪಸ್ ಬಂದು ಇದ್ದಿದ್ದೆ, ಈಗೆಲ್ಲ ಮಲಗ್ತಾ ಇದೀವಿ. ಸೊ ಅದೆಲ್ಲ ತೆಗೆದ್ಬಿಟ್ಟು ನಾನು ಆರಾಮಾಗೆ ಅವ್ರು ಮಲ್ಗಾದ್ಮೇಲೆ ಹೋಗ್ಬಿಟ್ಟು ಕುತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಒಟ್ಟಾರೆ ನೈಟ್ ಅಂತಂದ್ರೆ ಆ ಮಲಗೋ ಸಮಯದಲ್ಲಿ, ಆ ಸಮಯದಲ್ಲಿ ಒಂದಷ್ಟು ಸಮಯನ ಮಾತಾಡ್ತಿದ್ರು ಅವ್ರ ಜೊತೆಲಿ, ತುಂಬಾ ಮಾತಾಡಿದ್ದೀರಾ? ಹಾಗೆ ಅಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಬೆರಿತಾ ಇದ್ದೆ. ಅದೇ ಲಾಸ್ಟ್ 2-3 days ಅದೇ ಎಲ್ಲರೂ ಹೇಳ್ತಾ ಇದ್ರು, ಓ ಇವ್ನು ಆಕ್ಚುಲಿ ಓಪನ್ ಅಪ್ ಆಗ್ಬಿಟ್ಟಿದ್ದ, ಆಕ್ಚುಲಿ ಎಲ್ಲ ಬಂದು ಮಾತಾಡ್ತಾ ಇದ್ದ, ಇವ್ನ್ ಮಾತು ಕೇಳಿಸ್ಕೋಬೇಕಂದ್ರೆ ಕೇಳಿಸ್ಕೊತಾ ಇರ್ಬೇಕು ಅನ್ಸುತ್ತೆ ಅಂತಿದ್ದೆಲ್ಲ ಅನ್ನಕ್ ಶುರು ಮಾಡುತ್ತೆ. ಸೊ ಆ ಒಂದು ಕಮೆಂಟ್ಸ್ ಎಲ್ಲ ಶುರು ಆಗಿತ್ತು. ಅಷ್ಟ್ರಲ್ಲಿ ಪಟ್ಟಂತ ಆಚೆ ಬಂದ್ಬಿಟ್ಟೆ. ಅದೊಂದು ಬೇಜಾರಾಗುವಂತಹ ಒಂದು. ಆದ್ರೆ ಎಲ್ಲೋ ಒಂದ್ ಕಡೆ ಮನೆಯವ್ರಿಗೆ ಅರ್ಥ ಆದಂತ ಸಂಗತಿ ಹೊರಗಡೆ ಅಂತಂದ್ರೆ ವೀಕ್ಷಕರಿಗೆ ಆ ಮಾತಿನ ಒಂದು ನಿಮ್ಮ ಒಂದು ಸ್ಟೈಲ್ ಇರ್ಬೋದು ಅಥವಾ ತಮ್ಮ ಒಟ್ಟಾರೆ ವ್ಯಕ್ತಿತ್ವ
ಅರ್ಥ ಆಗೋದ್ರೊಳಗನೆ ಹೊರಗೆ ಬಂದ್ರೆ ಹೌದು, ಅರ್ಥ ಆಗುವಷ್ಟರಲ್ಲಿ ಹೊರಗೆ ಬಂದೆ. ಅಂದ್ರೆ ಕೆಲವು ಜನ ಇನ್ನು ಆ ವೀಕೆಂಡ್ ಎಪಿಸೋಡ್ ಅದೆಲ್ಲ ನೋಡ್ಬಿಟ್ಟು ನೋಡ್ಬಿಟ್ಟು ಇಷ್ಟಪಟ್ಟವ್ರು ಕೆಲವು ಜನ ಇದ್ದಾರೆ. ಆದ್ರೆ ಮಾತಾಡಿದ್ರೆ ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡ್ತೀರಾ, ಸ್ವಲ್ಪ ಲಾಜಿಕಲ್ ಆಗಿ ಸೆನ್ಸಿಬಲ್ ಆಗಿರುತ್ತೆ ನೀವು ಮಾತಾಡೋ ಇದ್ರಲ್ಲಿ ಅಂತೆಲ್ಲ ಹೇಳೋದು. ಬಟ್ ಮೇ ಬಿ ನಾನು ಮಾತಾಡ್ಸೋದು ಇನ್ನೂ ಜಾಸ್ತಿ ಕಾಣಿಸ್ಕೊಂಡಿದ್ರೆ ನನ್ನಲ್ಲಿರುವಂತಹ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗ್ತಾ ಇತ್ತೇನೋ ಅನ್ನುವಂತಹ ಒಂದು ಅನಿಸಿಕೆ ನಂಗೆ. ಬಿಕಾಸ್ ಇಷ್ಟು ವರ್ಷಗಳು ನಾನು ಯಾರ ಜೊತೆ ಮಾತಾಡಿದೀನೋ ಎಲ್ಲರೂ ಸ್ಲೋ ಆಗಿ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ. ಇದು ಶೋ ಆಫ್ ಮಾಡ್ಕೋಬೇಕಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಇದೇ ಅಲ್ವಾ ನನ್ನ ವೃತ್ತಿ, ಇದ್ರ ಮೂಲಕನೇ ನಂಗೆ ಸಂಬಳ ಸಿಗ್ತಾ ಇರೋದು. ಹೆಸರು ಇವತ್ತು ಬಂದು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಇದರಿಂದ ಆಗ್ತಾ ಇರೋದು. ಸೊ ಏನೋ ಒಂದು ಕಾರಣ ಇರಬೇಕು. ಸೊ ಮೇ ಬಿ ನನ್ನನ್ನ ಇನ್ನೂ ಜಾಸ್ತಿ ನೋಡಿ, ಇನ್ನೂ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಕ್ಕಿ, ಇನ್ನೂ ನನ್ನ ಜಾಸ್ತಿ ಮಾತುಗಳನ್ನ ಕೇಳಿಸ್ಕೊಂಡಿದ್ರೆ ಮೇ ಬಿ ಎಲ್ಲರೂ ಇಷ್ಟಪಡ್ತಾ ಇದ್ರು ಅಂತ ಒಂದು ಗೋಲ್ಡನ್ ಚಾನ್ಸ್ ಅವ್ರ ಜೊತೆ ಬೆರೆಯುವಂತಹ, ಅಂದ್ರೆ ಆಡಿಯನ್ಸ್ ಜೊತೆ ಒಂದು ಬೆರೆಯುವಂತಹ ಒಂದು ಅವಕಾಶ ಸಿಕ್ಕಿಲ್ಲ ನನಗೆ. ಮೇ ಬಿ ಆ ಟೆಲಿಕಾಸ್ಟಿಂಗ್ ಇಂದ ಆಗಿರ್ಬೋದು ಅಥವಾ ಜಂಟಿ ಕಾನ್ಸೆಪ್ಟ್ ಇಂದ ಆಗಿರ್ಬೋದು. ಸೊ ಅದೊಂದು ಆಗಿಲ್ಲ ಅನ್ನೋ ಒಂದು ನೋವು ಅಷ್ಟೇ ಲೈಟ್ ಆಗಿ. ಬಿಗ್ ಬಾಸ್ ಅಂತ ಬಂತು ಅಂತಂದ್ರೆ ಮೊದಲನೇದಾಗಿ ಊಟ ಅಥವಾ ನಿದ್ದೆ ಎರಡೂ ಕೂಡ ಸರಿ ಇರಲ್ಲ. ಆ ಒಂದು ಕಾರಣದಿಂದನೇ ಒಂದಷ್ಟು ಮಾನಸಿಕ ಏನು ಉದ್ವೇಗಕ್ಕೆ ಒಳಗಾಗಿ ಒಂದಷ್ಟು ಜಗಳ ಆಗುವಂತ ಚಾನ್ಸಸ್ ಇದೆ ಅನ್ನೋಂತ ಸಾಕಷ್ಟು ಜನ ಹೇಳಿದ್ರು. ಫಿಸಿಕಲ್ ಆಗಿ ನಿಮ್ಮನ್ನ ಯಾವಾಗ ಟ್ರಿಗರ್ ಮಾಡ್ತಾರೋ ಮೆಂಟಲಿ ಕೂಡ ಒಂದು ಟ್ರಿಗರ್ ಆಚೆ ಬರುತ್ತೆ. ಈಗ ನಿಮ್ಗೆ ಊಟ 2 ಹೊತ್ತು ಊಟ ಸಿಗೋದು ನಿಮ್ಗೆ. ಈ ಮಧ್ಯಾಹ್ನ ಒಂದು ಚಪಾತಿ ಸಿಗ್ಬೋದು, ನೈಟ್ ಒಂದು ಇಷ್ಟು ಪಲ್ಯ ಸಿಗ್ಬೋದು, ಅಥವಾ ಮಧ್ಯಾಹ್ನ ಒಂದು 2 ದೋಸೆ, ನೈಟ್ ಒಂದು ದೋಸೆ ಸಿಗ್ಬೋದು. 2 ಹೊತ್ತು ಊಟ ಅಷ್ಟೇ. ಇಮ್ಯಾಜಿನ್ ನಾವು 3 ಹೊತ್ತು ಊಟ ಮಾಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬದುಕ್ತಾ ಇದ್ದಿದ್ದು. ಅಲ್ಲಿ ಟೀನೂ ಇರ್ತಾ ಇರಲಿಲ್ಲ. ಆಮೇಲೆ ಟೀ ಪುಡಿ ಬಂದಿದ್ದು. ಅಲ್ಲಿವರೆಗೂ ಬಿಸಿನೀರ್ನ ಹೀಟ್ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಶುಂಠಿ ಗಿಂಟಿ ಹಾಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ನಾವು ಕುಡಿತಾ ಇದ್ವಿ. ನಿಂಬೆ ಹಣ್ಣು ಹಾಕೊಂಡು ಲೆಮನ್ ಟೀ ಅಂತ ಏನೋ ನಮ್ಮ ಸ್ಟೈಲ್ ನಾವೇನೋ ಮಾಡ್ಕೊಂಡು ಕುಡಿತಾ ಇದ್ವಿ. ಸೊ ಈ ರೀತಿ ಹೊಟ್ಟೆ ತುಂಬ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ನೆಕ್ಸ್ಟ್ ಡೇ ಬಾತ್ರೂಮ್ಗೆ ಹೋಗಕ್ ಆಗ್ತಾ ಇಲ್ಲ. ಬರೀ ಗಾಳಿಯಲ್ಲಿ ಏನು ಇಲ್ಲ, ಅಲ್ಲಿ ಏನು ಬರಕ್ಕೆ ಏನು ತಿಂದೇ ಇಲ್ವಲ್ಲ ನಾವು. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಈ ಕರಿಬಸಾಯಿ ಅವರೆಲ್ಲ ವರ್ಕೌಟ್ ಮಾಡೋದು ನಿಲ್ಸ್ಬಿಟ್ರು. ಬಿಕಾಸ್ ಆಗ್ತಾ ಇಲ್ಲ, ಏನು ಶಕ್ತಿನೇ ಇಲ್ವಲ್ಲ, ಫೋರ್ಸ್ ಇದ್ ಮಾಡಕ್ ಆಗಲ್ವಲ್ಲ, ಸುಮ್ನೆ ವಾಕಿಂಗ್ ಮಾಡ್ತಾ ಇದ್ವಿ ಅಷ್ಟೇ ಅಂತ. ಅಂಡ್ ನಿದ್ದೆ ಅಂತ ಬಂದಾಗ ಈಗ ನಿದ್ದೆಗೂ ಅಷ್ಟೇ ಹೆಂಗ್ ನಿದ್ದೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅದಕ್ಕೆ ಹೇಳ್ತಾ ಇರೋದು, ಇದೆಲ್ಲ ಫಿಸಿಕಲಿ ಅಡ್ಜಸ್ಟ್ ಆಗಕ್ಕೂ 2 ವಾರ ಬೇಕು. ಒಂದು ವಾರದಲ್ಲಿ ಸಾಕಾಗಲ್ಲ. ಬೇಸಿಕ್ಲಿ ಏನು ಅಂದ್ರೆ ಒಂದು 3-4 ಅವರ್ಸ್ ನಿದ್ದೆ ಸಿಗುತ್ತೆ. 3-4 ಅವರ್ಸ್ ಅಂದ್ರೆ ಒಳ್ಳೆ ನಿದ್ದೆ. ಅದು ಒಂದು ತುಂಬಾ ಜನರಿಗೆ ಒಂದು 1 ಅವರ್ 2 ಅವರ್ಸ್ ನಿದ್ದೆ ಸಿಗುತ್ತೆ. ಇನ್ ಕೆಲವು ಜನರಿಗೆ ಒಂದು ಅರ್ಧ ಗಂಟೆ ಮಲಗಿರ್ತಾರೆ ಅಷ್ಟೇ ಅಂತ. ನಂಗೆ ಇದೆಲ್ಲ ಮಾತುಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಓಕೆ ಇಲ್ಲಿಂದ ಒಂದು 3 ಅವರ್ಸ್ ನಿದ್ದೆ ಸಿಗಬಹುದು ಒಂದು ಮಲ್ಗೋ ಅಷ್ಟರಲ್ಲಿ ಆ ಗೊರ್ಕೆ ಗಿರ್ಕೆ ಅದು ಸದ್ದು ಇದು ಸದ್ದು ಎಲ್ಲ ಕೇಳಿಸ್ಕೊಂಡಾಗ ಆ ನಿದ್ದೆ ಇನ್ನೂ ಎಳೆದ್ ಬಿಡುತ್ತೆ ನಂಗೆ. ಅಯ್ಯೋ ಹೆಂಗ್ ಮಾಡೋದು, ಬಿಕಾಸ್ ತಲೆಯಲ್ಲಿ ಯೋಚನೆ, ಮಲಗ್ದಾಗ್ಲೂ ತಲೆಯಲ್ಲಿ ಯೋಚನೆ, ನಾಳೆ ಹೆಂಗೆ, ನಾಳೆ ಏನ್ ಮಾಡೋದು, ನಾಳೆ ಯಾರ ಜೊತೆ ಎಲ್ಲಿ ಮಾತಾಡೋದು, ಈ ಯೋಚನೆಗಳೆಲ್ಲ ಓಡ್ತಾ ಇರುತ್ತೆ. ಅದನ್ನೆಲ್ಲ ಓಕೆ ಕೂಲ್ ಡೌನ್ ರಿಲ್ಯಾಕ್ಸ್ ಮಲ್ಕೋ ಈಗ ಮಲ್ಕೋ ಆರಾಮಾಗಿ ಉಸಿರಾಡು ಮಲ್ಕೋ ಅಂತ ಹೇಳ್ಬಿಟ್ಟು ಹಂಗೆ ಕನ್ವಿನ್ಸ್ ಮಾಡ್ಬಿಟ್ಟು ಸ್ಲೋ ಆಗಿ ಮಲ್ಕೊಳ್ಳೋದು. ಅಷ್ಟರಲ್ಲಿ ಗೋರ್ಕೆಸದ್ದು. ಅಯ್ಯೋ ಏನ್ ಗುರು ಮ್ಯಾನೇಜ್ ಮಾಡೋದು, ಸರಿ ಹೆಂಗಾದ್ರೂ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ಮಲಗ್ತೀವಿ. ನಿದ್ದೆ ಬರುತ್ತೆ. ಒಂದು 1.5 to 2 hours ಅಲ್ಲಿ ಎಬ್ಬಿಸ್ಬಿಡ್ತಾರೆ ಬೆಳಗಾಗುತ್ತೆ. ಬನ್ನಿ ಬಾತ್ರೂಮ್ ಹೋಗೋಣ ಅಂತ ಹೇಳ್ಬಿಟ್ಟು. ಅವ್ರ ಜೊತೆ ಹೋಗ್ಲೇಬೇಕು ಬಾತ್ರೂಮ್. ಅಲ್ಲಿ ಹೋಗ್ಬೇಕಿದ್ರು ತಾವು ಜೊತೆಲೆ ಹೋಗ್ಬೇಕಿತ್ತು. ಅಲ್ಲಿವರೆಗೂ ಹೋಗಿ ಆಚೆ ಕೂತ್ಕೋಬೇಕು ಬಾತ್ರೂಮ್ ಆಚೆ. ಸೊ ಬೆಡ್ರೂಮ್ ಅಲ್ಲಿ ಮಾತ್ರ ಅದು ತೆಗಿಬಹುದು, ಬಾತ್ರೂಮ್ ಅಲ್ಲಿ ತೆಗಿಬಹುದು. ಅದು ಬಿಟ್ಟು ಬೇರೆ ಸ್ಮೋಕಿಂಗ್ ಝೋನ್. ಸೊ ಅದು ಬಿಟ್ಟು ಬೇರೆ ಎಲ್ಲೂ ಯಾವುದೇ ಜಾಗದಲ್ಲೂ ಅದನ್ನ ತೆಗಿಯಕ್ಕಾಗಲ್ಲ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಅದನ್ನ ಫಾಲೋ ಮಾಡ್ಲೇಬೇಕಿತ್ತು. ಆ ನಿಯಮ ಉಲ್ಲಂಘನೆ ಮಾಡಿದ್ರೆ ಪನಿಷ್ಮೆಂಟ್ ಸಿಗುತ್ತೆ. ಊಟ ಗೀಟ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಇರೋದೇ ಕಮ್ಮಿ, ಅದನ್ನು ಕಿತ್ಕೊಂಡ್ಬಿಟ್ರೆ ಇನ್ನೂ ಪ್ರಾಬ್ಲಮ್ ಅಂತ ನಾವೆಲ್ಲ ಸ್ವಲ್ಪ ಹೆದರ್ಕೊಂಡು ಅದನ್ನ ಫಾಲೋ ಮಾಡ್ತಾ ಇದ್ವಿ. ಅಂಡ್ ಮನೇಲಿ ಪಾಪ ನಮ್ಮಿಂದ ತುಂಬಾ ಜನರು ಊಟ ಇದೆಲ್ಲ ಹೋಗ್ಬಿಡ್ತು. ಅವ್ರು ಇನ್ನೂ ಡಿಟೀರಿಯರೇಟ್ ಆಗ್ಬಿಡ್ತಾರೆ, ವೀಕ್ ಆಗ್ಬಿಡ್ತಾರೆ ಅಂತ. ಸೊ ನಮ್ಮಿಂದ, ನಮ್ಮ ಸ್ವಾರ್ಥತನದಿಂದ ಇನ್ನೊಬ್ರು ಊಟನೇ ಹೋಗ್ಬಿಡುತ್ತೆ ಆ ಮನೇಲಿ ಅಂತ ಬಂದಾಗ ಅಂತ ಒಂದು ಗೇಮ್ ಶೋ ಅದು. ಮಾನಸಿಕವಾಗಿ ಸಖತ್ ಚಾಲೆಂಜಿಂಗ್ ಆಗಿರುತ್ತೆ. ಸಿಕ್ಕಾಬಿಟ್ಟೆ. ಅದೇ ಒಂದು ವಾರ ಬೇಕು ನಿಮ್ಗೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಸೊ ಅದು ಬಿಟ್ಟು ಆಚೆ ಬರೋಕ್ಕೂ ಈಗ ನಾನು ಇದ್ದಿದ್ದು 1 ವಾರ 7 days ಅಷ್ಟೇ. ಈಗ ನಾನು ಸ್ಲೀಪ್ ಸೈಕಲ್ ನ ತಿರ್ಗಾ ವರ್ಕೌಟ್ ಮಾಡಿಸ್ತಾ ಇದೀನಿ ಸ್ಲೋ ಆಗಿ. ಬಿಕಾಸ್ ನಾನು ಬಂದಿದ್ದು ಫಸ್ಟ್ ಏನು ಅಷ್ಟೇ 2 hour ಮಲಗಿದ್ದು, ಆಮೇಲೆ ಎದ್ಬಿಟ್ಟೆ ಸಡನ್ ಆಗಿ ರೆಡಿ ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಯಾಕೆ ಸ್ವಲ್ಪ ಆರಾಮಾಗಿರು ರಿಲ್ಯಾಕ್ಸ್ ಮಾಡು ಅಂತ ಹೇಳ್ಬಿಟ್ಟು ಸೊ ಸ್ಲೋ ಆಗಿ ಜಾಸ್ತಿ ಮಲ್ಗಕ್ಕೆ ಶುರು ಮಾಡಿದೀನಿ. 3 ಹೊತ್ತು ಊಟ, ಆಪಟೈಟು ಕಡಿಮೆ ಆಗ್ಬಿಡುತ್ತೆ. ಸೊ ಇಷ್ಟಿಷ್ಟೇ ಊಟ ಮಾಡ್ತಾ ಇದ್ದೆ. ಸೊ ಈಗ ಆರಾಮಾಗಿ ಊಟ ಮಾಡಕ್ಕೆ 3 ಹೊತ್ತು ಊಟ ಮಾಡಕ್ ಶುರು ಮಾಡಿದೀನಿ. ಸೊ ಅದೆಲ್ಲ ಚೇಂಜಸ್ ಆಗ್ತಾ ಇದೆ ಸರ್. ಓಕೆ, ಇನ್ನ ನಿದ್ದೆ ಅಂತ ಬಂತಂದ್ರೆ ಗೊರಕೆ ಸದ್ದು, ಸಾಕಷ್ಟು ಗೊರಕೆ ಸದ್ದಿಂದನೂ ಸ್ವಲ್ಪ ಒಂದಷ್ಟು ಜನಕ್ಕೆ ನಿದ್ದೆ ಸಮಸ್ಯೆ ಆಗೋದು. ವಿಶೇಷವಾಗಿ ತಮ್ಮ ಜಂಟಿಯಾಗಿದ್ದಂತ ಕರಿಬಸಪ್ಪನವರು ಸಾಕಷ್ಟು ಅಂದ್ರೆ ಗೊರಕೆ ವಿಚಾರಕ್ಕೆ ಒಂದಷ್ಟು ಸುದ್ದಿ ಆದ್ರು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸಿಕ್ಕಾಬಡೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಆ ಒಂದು ವಿಡಿಯೋ ಸುದೀಪ್ ಸರ್ ತೋರಿಸಿದಾಗ ಅದ್ ನೋಡಿದಾಗ ತುಂಬಾ ನಗು ಬಂತು. ಬಟ್ ಸಿಕ್ಕಾಬಡೆ ಟ್ರಾಮಾ ನಂಗೆ. ಯಾಕಂದ್ರೆ ಇಡೀ ದಿನ ನಾವು ಬೇಜಾರ್ ಮಾಡ್ಕೊಂಡು ಏನೇನೋ ಆಟ ಆಡ್ಕೊಂಡು ಓಕೆ ಸರಿ ಈಗಾದ್ರೂ ಮಲ್ಕೊಳ್ಳೋಣ, ಬೆಳಗ್ಗೆ ಈ ನಿದ್ದೆ ಸಿಕ್ಕಿದ್ರೆ ನಮಗೆ ತಲೆ ಓಡುತ್ತೆ ಅಂತ ಊಟ ಇಲ್ದೇನು ಮ್ಯಾನೇಜ್ ಮಾಡ್ಬೋದು. ನಿದ್ದೆ ಇಲ್ದೆ ಕಷ್ಟ ಆಗ್ಬಿಡುತ್ತೆ. ಸೊ ನಾನು ಮಲ್ಕೊಂಡಿರ್ಬೇಕಾದ್ರೆ ನನ್ನ ಪಕ್ಕದಲ್ಲೇ ತುಂಬಾ ಜೋರ್ ಸದ್ದು. ಅಂದ್ರೆ ಜೋರ್ ಅಂದ್ರೆ ಈಗ ಗೊರ್ಕೆ ಹೊಡಿಯೋರ್ ಗೊತ್ತು, ನಮ್ಮ ಮನೆಗಳಲ್ಲಿ ಎಲ್ಲರೂ ಗೊರ್ಕೆ ಹೊಡಿತಾರೆ. ಬಟ್ ಇದು ತುಂಬಾ ಜೋರ್ ಗೊರ್ಕೆ. ಅದು ಅದಕ್ಕೆ ಹೇಳಿದೆ ನಾನು 500cc ಇಂಜಿನ್ ಅದು ಅಷ್ಟು ಜೋರಾಗಿ ಹೊಡಿತದು ಅಂತ. ಅಂಡ್ ಅದು ಅವ್ರು ಮಲಗ್ದಾಗ್ಲೂ ಕೆಲವೊಂದ್ಸಲ ಹಿಂಗ್ ಮಲ್ಕೊಂಡ್ಬಿಡ್ತಾರೆ, ಹಿಂಗ್ ಅಗಲ ಮಾಡ್ಕೊಂಡು ಹಿಂಗ್ ಮಲ್ಕೊಂಡ್ಬಿಡ್ತಾರೆ. ತುಂಬಾ ಸಲ ತಳ್ಬಿಡ್ತಾರೆ. ಅವ್ರಿಗೂ ಗೊತ್ತಾಗಲ್ಲ, ಅವ್ರ ನಿದ್ದೆಲಿ ಇರ್ತಾರೆ ಪಾಪ, ಅವ್ರಿಗೇನ್ ಗೊತ್ತಾಗುತ್ತೆ.
ನಂಗೆ ಗೊತ್ತಿಲ್ಲ ಬ್ರದರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಹೌದಣ್ಣ ನಂಗೂ ಗೊತ್ತು. ಸುಮ್ಮನೆ ತುಂಬಾ ಸಲ ನಾನೇ ಹಿಂಗ್ ತಳ್ಬಿಟ್ಟು ಹಿಂಗ್ ಮಾಡೋದು, ಗೊರಕೆ ಹೊಡಿತಾ ಇರ್ಬೇಕಾದ್ರೆ ಹಿಂಗ್ ಪುಷ್ ಮಾಡೋದು, ಅವ್ರು ಅಂದ್ಬಿಟ್ಟು ತಿರ್ಗಾ ಶುರು ಮಾಡ್ತಾರೆ ಗೊರಕೆ ಹೊಡಿಯೋದು. ಸೊ ಆ ರೀತಿ ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ನಂಗೆ. ನೈಟ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಬೆಳಗ್ಗೆ ಎದ್ದಿದ್ದೆ ನೀತಿ ಪಾಠ, ನೈಟ್ ಮಲ್ಕೊಂಡಿದ್ದೆ ಗೊರಕೆ. ಆಮೇಲೆ ತಿರ್ಗಾ ಬೆಳಗ್ಗೆ ಎದ್ದಿದ್ದು ಬಾತ್ರೂಮ್ ಕರ್ಕೊಂಡು ಹೋಗೋದು, ಬಾತ್ರೂಮು ನೀತಿ ಪಾಠ ಗೊರಕೆ, ಬಾತ್ರೂಮು ನೀತಿ ಪಾಠ ಗೊರಕೆ, ಬಾತ್ರೂಮು ನೀತಿ ಪಾಠ ಗೊರಕೆ. ರಿಪೀಟ್ ಅಲ್ಲಿ ಆಗ್ತಾನೆ ಇತ್ತು ನನ್ನ ಲೈಫಲ್ಲಿ. ಓಕೆ, ಒಟ್ಟಾರೆಯಾಗಿ ಕರಿಬಸಪ್ಪನವ್ರ ಬಗ್ಗೆ ಸಾಕಷ್ಟು ಹೇಳ್ತಾನೆ ಇದ್ದೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಅಂತಂದ್ರೆ ಈಗ ಇನ್ನೊಬ್ರು ವ್ಯಕ್ತಿ ಅದು ಅವ್ರ ಬದ್ಲಿಗೆ ಯಾರೋ ಬೇರೆ ಇದ್ದಿದ್ರೆ ನಾರ್ಮಲ್ ಆಗಿ ಇರ್ಬೋದಿತ್ತು ಅಂತ ಅನಿಸ್ತಾರೆ. ಯಾರೇ ಇದ್ರು ಅವ್ರು ಲಿಟ್ರಲಿ ಅವ್ರು ಬಿಟ್ಟು ಬೇರೆ ಯಾರೇ ಇದ್ರು ವರ್ಕೌಟ್ ಆಗ್ತಾ ಇತ್ತು. ಬಟ್ ಮೇ ಬಿ ಮೋಸ್ಟ್ಲಿ ಅಕಸ್ಮಾತ್ ಸ್ಪಂದನ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಅಥವಾ ಅವ್ರನ್ನ ಬಿಟ್ಟು ಇನ್ಯಾರು ಮಂಜು ಭಾಷಿಣಿ ಮ್ಯಾಮ್ ಅವ್ರಿದ್ರು ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಮಂಜು ಅವರು ನೋಡಿ, ಮಂಜು ರಾಶಿಕಾ ನೀವು ನೋಡೋಂಗಿದ್ರೆ ಇಬ್ರು ಸಪರೇಟ್ ಏಜ್ ಗ್ರೂಪ್. ಇವರು ಆಲ್ಮೋಸ್ಟ್ 40 ಲೇಟ್ 40s 50s ಅಲ್ಲಿದ್ದಾರೆ, ಇವರು ಚಿಕ್ಕ ವಯಸ್ಸು ಅರ್ಲಿ 20s. ಸೊ ಮಂಜು ಅವರು ಅವ್ರನ್ನ ನೋಡಿದ್ರೆ ಫಸ್ಟ್ ಎಮೋಷನಲಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ನಾನು ಇಂತರನೇ ಇದ್ದೆ ನಿನ್ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಅಳ್ಬೇಕಾದ್ರೆ ಇಬ್ರು ಒಟ್ಟುಗಳೋದು, ನಗ್ಬೇಕಾದ್ರೆ ಒಟ್ಟಿಗೆ ನಗೋದು, ಆ ರೀತಿ ಒಂದು ಬಾಂಡ್ ಇತ್ತು, ಕ್ರಿಯೇಟ್ ಆಗಿತ್ತು ಅವರಿಬ್ರದ್ದು. ಸೊ ನಮ್ಮಿಬ್ಬರ ನಡುವೆ ಅವರು ಸ್ವಲ್ಪ, ನಾನು ಅಷ್ಟೆಲ್ಲ ಹತ್ರ ಹೋಗ್ಬಿಟ್ಟು ಅವ್ರಿಗೋಸ್ಕರ ನೀತಿ ಪಾಠ ಕೇಳಿಸ್ಕೊಳ್ಳೋದು, ಜಿಮ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ನಂಗೋಸ್ಕರ ನನ್ನ ಎಮೋಷನ್ಸ್ ಅರ್ಥ ಮಾಡ್ಕೊಳಕ್ ಆ ಬ್ರಿಡ್ಜ್ ಅರ್ಧಾದ್ರೂ ಬಂದ್ರೆ ಚೆನ್ನಾಗಿರ್ತಾ ಇತ್ತು. ಫಸ್ಟ್ 3 days ನಾನು ಏನ್ ಮಾಡ್ತೀನಿ ಅಂತಾನು ಗೊತ್ತಾಗಿರ್ಲಿಲ್ಲ. ಅವ್ರಿಗೆ ಕೇಳಲೇ ಇಲ್ಲ ನಂಗೆ. ನಾನೇ ಕೇಳಿದೆ, ಅಣ್ಣ ನಿಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, 5 ನಿಮಿಷಕ್ಕೂ ಸಾಧನೆ ಬಗ್ಗೆ ಮಾತಾಡ್ತಿರಲ್ಲ, ನನ್ ಬಗ್ಗೆ ಏನಾದ್ರು ಗೊತ್ತಾ? ಹೌದು ಬ್ರದರ್, ಏನ್ ಮಾಡ್ತೀರಾ ನೀವು? ಅವಾಗ 3 ದಿನ ಆದ್ಮೇಲೆ ಸೊ ಎಲ್ಲೊಂದ್ ಕಡೆ ಅದೇ ಹೊಡಿತು ನಮ್ಗೆ ವಾಪಸ್ಸು ಅಂತ ಹೇಳಿ. 3 ದಿನದ ಕಾಲ ನಿಮ್ ಬಗ್ಗೆ ಅವ್ರು ಕೇಳಿ ಅಷ್ಟೇನು ಇಲ್ಲ, ಅವ್ರ ಬಗ್ಗೆನೇ ಹೇಳೋದು. ಬಿಟ್ಟಿರ್ಲಿಲ್ಲ. ನಾವು ಏನಂದ್ರೆ ಸರ್, ನಾವು ಎಲ್ರು ಸಾಧನೆ ಮಾಡೋದಕ್ಕೆ ಇಲ್ಲಿ ಬಂದಿರೋದು ಸರ್ ಶೋಗೆ. ಆ ಜನರು ಗೊತ್ತು, VT ನಲ್ಲಿ ತೋರಿಸಿರ್ತಾರೆ, ಎಲ್ರಿಗೂ ಗೊತ್ತು, ಇಂಟ್ರೊಡಕ್ಷನ್ ಎಲ್ಲ ಇರುತ್ತೆ, ಆಲ್ ಆಫ್ ದಟ್ ಗ್ರೇಟ್. ಅಲ್ಲಿ ವ್ಯಕ್ತಿತ್ವದ ಆಟ ಆಡಕ್ ಬಂದಿರೋದು. ನಾನ್ ಏನ್ ಆಚೆ ದಬಾಕಿದೀನಿ ಅಂತ ತೋರ್ಸ್ಕೊಳಕ್ ಯಾರು ಬರ್ತಾ ಇಲ್ಲ. ಆ ಮನೆಯಲ್ಲಿ ಎಲ್ರು ಒಂದೇ, ವೆರಿ ಸಿಂಪಲ್. ಅದನ್ನ ಅರ್ಥ ಮಾಡಿಸ್ಬೇಕು. 24 hours ನಾನು ಸಾಧನೆ ಮಾಡಿದೆ, ನಾನು ಅಲ್ಲೋದೆ, ನಾನು ಇಲ್ಲೋದೆ, ಒಂದ್ಸಲ ಸರಿ 2 ಸಲ ಸರಿ, ಓಕೆ ಅರ್ಥ ಮಾಡ್ಕೊಂತೀವಿ. ಬಯಾಟ ಆಗ್ಬಿಡಿದೆ ನಂಗೆ ಆ ಸ್ಕ್ರಿಪ್ಟ್. ಅಷ್ಟು ಸಲ ಹೇಳಿ 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 ಅದಾದ್ಮೇಲೆ ನಂಗೂ ಎಲ್ಲ ಒಂದ್ ಕಡೆ ಈ ಅನರ್ಹರು ಅನ್ನುವಂಥ ಒಂದು ಬೋರ್ಡ್ ಕೊಟ್ಟಾಗ, ನಾವು ಇವರು ಸರಿ ಬರೆಯಲ್ಲ ಅಂತ ಹೇಳಿ ಬೋರ್ಡ್ ಕೊಟ್ಟಾಗ ನಂಗೆ ಅದೇ ಅನ್ಸ್ತು, ಅಣ್ಣ ನಾನು ನಿಮ್ ಬಗ್ಗೆ ಅಷ್ಟೆಲ್ಲ ಕೇಳಿ ತಿಳ್ಕೊಂತೀನಿ, ನಂಗೆ ತಿಳ್ಕೊಳ್ಳೋ ಕುತೂಹಲ. ಈಗ ನೀವು ಅದ್ಭುತವಾಗಿ ಮಾತಾಡಬಲ್ಲೆ ಅಂದ್ರೆ ಅದ್ಭುತವಾಗಿ ಕೇಳಿಸ್ಕೊಳಕ್ಕೂ ಬರ್ಬೇಕು. ಅಲ್ಲಿ ಕೇಳಿಸ್ಕೊಳ್ಳೋರು ಕಮ್ಮಿ, ಮಾತಾಡೋರು ಜಾಸ್ತಿ. ಅದ್ರಲ್ಲಿ ಇವರು ಕೂಡ ಒಂದು. ನಾನು ಅದೇ ಕೇಳಿದೆ, ಅಣ್ಣ ನಿಮ್ ಬಗ್ಗೆ ನಾನು ಕೇಳಿ ಕುತೂಹಲದಿಂದ ತಿಳ್ಕೊಂತೀವಿ, ನೀವು ಒಂದಿನ ಆದ್ರೂ ನನ್ ಬಗ್ಗೆ ಕೇಳಿದೀರಾ? ನನ್ನ ಅರ್ಥ ಮಾಡ್ಕೊಂಡು ನಾನು ಯಾವ ತರದ ಎಮೋಷನ್ ಏನು ಅಂತ ಕೇಳಿದ್ದೆ. ಹೌದು, ಏನ್ ಮಾಡ್ತೀರಾ ಅಂತ. ಎಸ್, ಮೇ ಬಿ ಎಲ್ಲ ಮೆಂಟಲಿ ರೆಡಿ ಆಗಿ ಬರ್ತಾರೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈ ಒಂದು ಶೋಗೆ ನಾವು ಹೆಚ್ಚಾಗಿ ಕಾಣಿಸ್ಕೋಬೇಕು, ನಾವು ಹೆಚ್ಚಾಗಿ ಇದ್ರೆ ಅಂದ್ರೆ ನಮ್ಮ ಪ್ರೆಸೆನ್ಸ್ ಹೆಚ್ಚಾಗಿದ್ರೇನೆ ಮಾತ್ರ ನಾವು ಉಳಿಯೋಕೆ ಸಾಧ್ಯ ಅನ್ನೋದು ಎಲ್ಲರೂ ಸ್ಟ್ರಾಟಜಿ ಆಗಿರುತ್ತೆ. ರೆಡಿ ಆಗ್ಬಿಟ್ಟೆ ಬರ್ಬೇಕು. ಇದೆಲ್ಲ ಓವರ್ ಆಕ್ಟಿಂಗ್ ಇದೆಲ್ಲ ಮಾಡಕ್ ರೆಡಿ ಆಗಿರ್ಬೇಕು, ಇಲ್ಲಾಂದ್ರೆ ಕಾಣಿಸ್ಕೊಳ್ಳಲ್ಲ. ಇಲ್ಲಾಂದ್ರೆ ಕಾಣಿಸ್ಕೊಳ್ಳದೆ RJ ಅಮಿತ್ ತರ ಆಚೆ ಬಂದು ಇಂಟರ್ವ್ಯೂ ಕೊಡ್ತೀರಾ ನೀವು? ಎಸ್ ಸರ್, ಬನ್ನಿ ಸರ್, ಇನ್ನೊಂದಷ್ಟು ಸ್ವಲ್ಪ ಕಾಲ ಮಾತಾಡೋಣ, ಕುತ್ಕೊಂಡು ಮಾತಾಡೋಣ, ಇನ್ನೊಂದಷ್ಟು ಸ್ಪರ್ಧಿಗಳ ಬಗ್ಗೆ ಮಾತಾಡೋಣ. ಬನ್ನಿ. ಈ ಒಂದು ಬಿಗ್ ಬಾಸ್ ಶೋ ಬಗ್ಗೆ ಅಥವಾ ಸ್ಪರ್ಧಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಾವು ಸಾಕಷ್ಟು ಒಳ್ಳೊಳ್ಳೆ ವಾಯ್ಸ್ ಅನ್ನ ಮಿಮಿಕ್ರಿ ಮಾಡ್ತೀರಾ ಅಂತ ನಮ್ ವಿಚಾರ ಕೇಳಿ ಬಂದಿದ್ದು. ಸೊ ಅಲ್ಲಿ ಇಲ್ಲಿ ಎಷ್ಟೇ ಸರ್, ಯಾವ್ದಾದ್ರು ಒಂದು ಟ್ರೈ ಮಾಡಿ ಸರ್. ಮನೆಯಲ್ಲಿ ಈಗ ಸತೀಶ್ ಅವರು ಅಂತ ಬಂದಾಗ, ಸತೀಶ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ದೆ, ಅವರು ಸರ್ ಅಂತ ಹೇಳೋದು ಸಾರ್ ಆಗ್ಬಿಡುತ್ತೆ. ಅದು ಯಾವಾಗ ಅದು ಸಾರ್ ಆಗುತ್ತೋ ಅದು ತುಂಬಾ ಕಷ್ಟವಾದ ವಿಷಯ. ಏನೋ ಒಂದು ಸೀನ್ ಆಗಿದೆ ಅಂತ, ಸಾರ್ ಬೇಡ ಸಾರ್, ನಾನು ಹೇಳ್ತಾ ಇದ್ದೀನಿ ಸಾರ್, ಸುಮ್ನಿರಿ ಸಾರ್, ನೀವು ಸಾರ್ ಆ ಬ್ಯಾಂಡ್ ತೆಗಿಬೇಡಿ ಸಾರ್, ನಾನು ಬಿಗ್ ಬಾಸ್ಗೆ ಹೇಳ್ಬಿಡ್ತೀನಿ ಸಾರ್ ಅಂತ. ಅದು ಯಾವಾಗ ಅದು ಮೊಸರಿಂದ ಅದು ಸಾರ್ ಆಗುತ್ತೋ ಅದು ಇಮಿಡಿಯೇಟ್ ಆಗಿ ಅವ್ರ ಒಂದು ವಾಯ್ಸ್ ಚೇಂಜ್ ಆಗ್ಬಿಡುತ್ತೆ ಅಂತ. ಅಂಡ್ ಅದು ಬಿಟ್ರೆ ಸ್ಪಂದನ ಇದ್ದಾಗ್ಲೂ, ಅಣ್ಣ ನಾನು ಹೇಳ್ತಾ ಇದ್ದೀನಲ್ಲ ಅಣ್ಣ ಯಾಕಣ್ಣ ಅರ್ಥ ಮಾಡ್ಕೊಳಲ್ಲ? ಅಭಿ 1 ನಿಮಿಷ ಕೇಳಿಸ್ಕೊ ಅಭಿ. ಇಲ್ಲ ಅಭಿ, ನೀನ್ ಮಾಡ್ತಾ ಇರೋದು ತಪ್ಪು ಅಭಿ, ನಾನು ಟ್ರೈ ಮಾಡ್ತಾ ಇಲ್ವಾ ಅಣ್ಣ? ಇಲ್ಲ ಅಣ್ಣ. ಅಷ್ಟರಲ್ಲಿ ಮಾಡು ಅಲ್ಲೇ ಮಾತಾಡ್ಬಿಡೋದು. ಅಲ್ಲ, ಏನ್ ಹೇಳ್ತೀಯಾರಂತ ಗೊತ್ತಾಗಲ್ಲ, ಅಷ್ಟರಲ್ಲಿ ಪಟ್ಟಂತ ಹೋಗ್ಬಿಡೋದು. ಸೊ ಒಬ್ಬೊಬ್ರು ಒಂದೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸರ್, ಬಿಗ್ ಬಾಸ್ ಮನೆ ಬಿಟ್ಟು ಯಾರಾದ್ರೂ ಸೆಲೆಬ್ರಿಟಿಗಳ ವಾಯ್ಸ್ ಅಥವಾ ಏನಾದ್ರು ಹೀರೋ ಆ ಥರದ್ದೇನೋ ಟ್ರೈ ಮಾಡ್ತಿದ್ದ ಅಂತ? ಇಲ್ಲ ಸರ್, ಮಿಮಿಕ್ರಿ ವಾಯ್ಸಸ್ ಅಷ್ಟೆಲ್ಲ. ನಂಗೆ ಈ ಸೆಲೆಬ್ರಿಟಿಗಳ ಮಿಮಿಕ್ರಿಗಿಂತ ಜಾಸ್ತಿ ನಿಜ ಜೀವನದಲ್ಲಿ ಯಾವ್ಯಾವ ತರ ವ್ಯಕ್ತಿಗಳು ಸಿಗ್ತಾರೆ ಅವ್ರ ಮಿಮಿಕ್ರಿ ತುಂಬಾ ಇಷ್ಟ. ಬಿಕಾಸ್ ಆ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್. ನಾನು ಹಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಕಾಫಿ ವೆಂಡಿಂಗ್ ಮಷೀನ್ ಪ್ಯಾಂಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಇದಕ್ಕಿಂತ ಹಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಮಾತಾಡೋ ರೀತಿನೇ ಹಿಂಗೆ,
ಸರ್ ಕಾಫಿ ಬೇಕಾ ಟೀ ಬೇಕಾ, ಕಾಫಿ ಕುಡಿತೀರಾ ಟೀ ಕುಡಿತೀರಾ, ಏನ್ ಸರ್ ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಗೆ, ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಾರೆ ಇವರು, ನಂಗಂತೂ ಆಗಲ್ಲ ಸರ್, ಕಾಫಿ ಟೀನಲ್ಲಿ ಶುಂಠಿ ಗಿಂಟಿ ಹಾಕಿ ಕೊಡಬೇಕಂದ್ರೆ ಕೊಡ್ತೀನಿ ನಾನು ಶಾಂಗಾಗೆ, ಬಟ್ ಈಗಲೇ ಕೊಡ್ಬಿಡಿ, ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು, ತೊಂದ್ರೆ ಕೊಡ್ಬೇಡಿ ಸರ್, ಟಾರ್ಚರ್ ಕೊಡ್ಬೇಡಿ ಅಂತ. ಇದು ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಹೇಳ್ತಾ ಇದೀನಿ, ಬಟ್ ನಾನು ನಾರ್ಮಲಿ ಅವ್ರ ಮಿಮಿಕ್ರಿ ಮಾಡಿದಾಗ ಇನ್ನೂ ಕೆಟ್ಟ ಮಾತಾಡ್ತಾರೆ, ಅವರು ಕೋಪ ಬಂದ್ರೆ ಹೆಂಗ್ ಬೈತಾರ ನಮ್ಮನ್ನ ಅಂತ, ಅದೆಲ್ಲ ಮಾಡ್ತಾ ಇದ್ದೆ. ಸೊ ಆ ರೀತಿ ಇಷ್ಟ ಆಗುತ್ತೆ ನಿಮ್ಗೆ, ಯಾರನ್ನಾದ್ರೂ ನೋಡಿದ್ರೆ ಆ ರೀತಿ ಮಿಮಿಕ್ರಿ ಮಾಡಬಹುದು, ಟ್ರೈ ಮಾಡ್ಬೇಕು ಅಂತ ಇಂಟ್ರೆಸ್ಟಿಂಗ್ ಆದ್ರೆ. ಸೊ ಆ ತರದೆಲ್ಲ ಬರ್ತಾ ಇತ್ತು ಇಷ್ಟೊತ್ತರಲ್ಲಿ ಮನೆಯಿಂದ ಆಚೆ, ಬಟ್ ಇದೆಲ್ಲ ಮಿಸ್ ಮಾಡ್ಕೊಂಡ್ರು ಅವರು ಅಂತ ಅಷ್ಟೇ. ಸೊ ಯಾವ್ದೇ ಅಂದ್ರೆ ಸೆಲೆಬ್ರಿಟೀಸ್ ಬಿಟ್ಬಿಡಿ, ಸೆಲೆಬ್ರಿಟಿ ಮಿಮಿಕ್ರಿ ಎಲ್ರು ಮಾಡ್ತಾರೆ. ಸೊ ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ಸ್ ಎಷ್ಟು ಜನ ಇರ್ತಾರೆ ಗೊತ್ತಾ ಸರ್, ನಮ್ಮ ಏರಿಯಾನಲ್ಲಿ, ಕಾಲೇಜಲ್ಲಿ, ಸ್ಕೂಲಲ್ಲಿ, ನಮ್ ಟೀಚರ್ ಗಳಾಗಿರ್ಬೋದು ಅಥವಾ ಕೊಲೀಗ್ಸ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಸಾಕತ್ ಮಿಮಿಕ್ರಿ ಆಪ್ಷನ್ ಸಿಗುತ್ತೆ, ನೋಟಿಸ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಅಷ್ಟೇ. ಎಸ್ ಸರ್, ವೆಲ್ ಸೆಟ್. ಇನ್ನ ಡೈರೆಕ್ಟ್ಲಿ ಸ್ಪರ್ಧಿಗಳ ಬಗ್ಗೆ ಬರೋದಾದ್ರೆ, ಅಲ್ಲಿ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಗೆ ಈ ಒಂದು ವಾರದಲ್ಲಿ ಎಷ್ಟು ಅರ್ಥ ಮಾಡ್ಕೊಳಕ್ಕಾಯ್ತು, ಎಷ್ಟು ಬೆರೆಯೋಕ್ಕಾಯ್ತು ಗೊತ್ತಿಲ್ಲ, ಬಟ್ ಯಾರು ಅತಿ ಹೆಚ್ಚಾಗಿ ಇಷ್ಟ ಆಗ್ತಿದ್ದು, ಹೊರಗಡೆಯಿಂದ ಯಾರಾದ್ರು ನಿಮ್ಗೆ ಅಂದ್ರೆ ಮೊದ್ಲೇ ಯಾರು ಪರಿಚಯ ಇದ್ದವ್ರು ಇದ್ರ? 3 ಜನ ವ್ಯಕ್ತಿಗಳು ಇಲ್ಲ, ಹೊರಗಡೆ ಇರೋರು ಯಾರು ಪರಿಚಯ ಇರಲಿಲ್ಲ ನಂಗೆ, ಅಲ್ಲಿ ಎಲ್ರು ಹೊಸಬ್ರೇನಾ? ಓಕೆ, ಯಾರು ಇಷ್ಟ ಆಗ್ತಿದ್ರು? ಪರಿಚಯ ಹೊರಗಡೆಯಿಂದ ಯಾರು? ಕಾವ್ಯನ ಒಂದ್ಸಲ ನಾನು ಮೀಟ್ ಮಾಡಿದ್ದೆ, ಅಂದ್ರೆ ಹಾಯ್ ಅಂತ ಹೇಳಿದ್ದೆ ದೂರದಿಂದ ಅಷ್ಟೇ, ಬಟ್ ಪರ್ಸನಲ್ ಆಗಿ ಪರಿಚಯ ಇಲ್ವೇ ಇಲ್ಲ, ಎಷ್ಟೋ ಮುಖಗಳು, ಅದು ಹೊಸದದ್ದು. ಸೊ ಅಲ್ಲಿ ತುಂಬಾ ಹತ್ತಿರವಾದವರು ಅಂದ್ರೆ 3 ಜನ. ಒಂದು ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಮುಂಚೆಯಿಂದ, ಆಚೆ ಅಂದ್ರೆ ಪರ್ಸನಲ್ ಆಗಿ ಗೊತ್ತಿರೋದಿಲ್ಲ, ನಮ್ಮಿಬ್ರು ವಿ ಡಿಡ್ಂಟ್ ನೋ ಈಚ್ ಅದರ್, ಬಟ್ ಆಚೆ ಅವ್ರ ಹೆಸರು ಇದೆಲ್ಲ ಮಾಡಿದ್ ಗೊತ್ತಿತ್ತು. ಅವರು ನನ್ನ ಶೋ ಎಲ್ಲ ಕೇಳಿಸ್ಕೊಂಡಿದ್ದೀನಿ, ನಿಮ್ಮ ಬಗ್ಗೆ ಗೊತ್ತು ನಂಗೆ ಅಂತ ಹೇಳಿ. ಸೊ ಕಾಕ್ರೋಚ್ ಸುದಿ ಅವ್ರು ಒಂದು, ಇನ್ನೊಂದು ಮಂಜು ಭಾಷಿಣಿ ಅವರು ತುಂಬಾ ಹತ್ರ. ಅದು ಅಂದ್ರೆ ಅದೇ ಹೇಳಿದ್ನಲ್ಲ, ಮನೇಲಿ ಮಾತಾಡೋರು ಜಾಸ್ತಿ ಕೇಳಿಸ್ಕೊಳ್ಳೋರು ಕಮ್ಮಿ ಅಂತ, ಅಂತದ್ರಲ್ಲಿ ಕೇಳಿಸ್ಕೊಳ್ಳೋ ಕ್ಯಾಟಗರಿ ಅವರು. ಕೇಳಿಸ್ಕೊಂತಾ ಇದ್ರು, ಏನೇ ಹೇಳಿದ್ರು ಮಾತಾಡೋದು ಕೇಳಿಸ್ಕೊಂತಿದ್ರು, ಚಾನ್ಸ್ ಕೊಡ್ತಾ ಇದ್ರು. ಇನ್ನೊಂದು ಸ್ಪಂದನ ಅಂದ್ರೆ ನನ್ನ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು, ಸೊ ಅದಕ್ಕೆ ಅವರು. ಸೊ ಈ 3 ಜನ ವ್ಯಕ್ತಿಗಳು ಸ್ಪಂದಿಸಿದ್ರು ನನಗೆ. ಸೊ ಈ ಒಂದು ವಾರದಲ್ಲಿ ಸ್ವಲ್ಪ ಹತ್ರ ಆದ್ರು ಇವ್ರು. ಯಾರು ಇಷ್ಟ ಆಗ್ತಿರ್ಲಿಲ್ಲ, ಯಾರು ಅಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತ? ಸರ್ ಇಷ್ಟ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪವರ್ಫುಲ್ ಆಗುತ್ತೆ. ಇವ್ರನ್ನ ನೋಡಿದಾಗ ಎಲ್ಲೊಂದ್ ಕಡೆ ನಂಗೆ ಪರ್ಸನಲ್ ಆಗಿ ಅಷ್ಟು ಕಾನ್ವರ್ಸೇಷನ್ಸ್ ಮಾಡಬಾರ್ದು ಅನ್ನಿಸ್ತು ಜನ್ಯೂನಾಗಿ. ಅದು ಅಶ್ವಿನಿ ಗೌಡ ಅವರು. ಯಾಕಂದ್ರೆ ಅವ್ರನ್ನ ನೋಡಿದಾಗ ಅವ್ರ ಕೆಲಸ ಇದೆಲ್ಲ ಇದ್ರ ಬಗ್ಗೆ ಎಲ್ಲ ಕೇಳಿದಾಗ ನಾವೆಲ್ಲ ಮಾತಾಡಿದೀವಿ, ಏನೋ ಹೆಸರು ಇದೆಲ್ಲ ಮಾಡ್ಕೊಂಡ್ ಬಂದಾಗ ನಾನು ಒಳ್ಳೆ ವಿಚಾರಕ್ಕೆ ಸ್ಟ್ಯಾಂಡ್ ತಗೊಂತಾರೆ ಅನ್ಕೊಂಡಿದ್ದೆ, ಬಟ್ ಬಂದಿದ್ದೆ ಓವರ್ ಆಕ್ಟಿಂಗ್ ಮಾಡಿದಾಗ ಡೈರೆಕ್ಟ್ ಆಕ್ಟಿಂಗ್ ಹೋಗ್ಬಿಡ್ತದೆ. ಸೊ ಅದು ನೋಡಿದಾಗ ನಂಗೆ ಎಲ್ಲೋ ಒಂದ್ ಕಡೆ ಅದು ಅವ್ರಲ್ಲ ಅಂತ ಜೆನ್ಯೂನ್ ಆಗಿ ಅನ್ಸ್ತು. ಅವ್ರ ಪಾತ್ರಕ್ಕೆ ಅಂತೆಲ್ಲ ಹೇಳಿದ್ರು, ಬಟ್ ಕೆಲವೊಂದು ಜಾಗಗಳಲ್ಲಿ ಅದು ಓವರ್ ಹಾಗೆ ಪಾತ್ರವನ್ನ ನಿಭಾಯಿಸಿದ್ದು ಎಲ್ಲೊಂದ್ ಕಡೆ ನನಗೂ ಹಿಡಿಸಿಲ್ಲ. ಇಟ್ ಡಿಡ್ಂಟ್ ವರ್ಕ್. ಅಂಡ್ ಇನ್ನೊಬ್ರು ಈಗ ಗಿಲ್ಲಿ ಚೆನ್ನಾಗಿ ಮಾತಾಡ್ತಾನೆ, ಅವ್ನು ಓಡೋ ಕುದುರೆ ಮೇಲೆ ಕೂತ್ಕೊಂಡು ಹೆಂಗ್ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತು, ಅದೇ ಮಾಡ್ತಾ ಇರೋದು ಅವರು. ಸೊ ಸಿಕ್ಕಾಪಟ್ಟೆ ಫೇಕ್ ಅನ್ಸ್ತು ಅಷ್ಟೇ. ಓಕೆ, ಯಾರು ನಿಮ್ಗೆ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಆಗಿ ತುಂಬಾ ಕ್ಲೆವರ್ ಆಗಿ ಆಡ್ತಾ ಇದಾರೆ, ಗೇಮ್ ಪ್ಲಾನ್ ಅಲ್ಲಿ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ? ಸುದಿ ಅವರು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಪ್ರಿಪರೇಷನ್ ಬಗ್ಗೆ ಅಂತೂ ಗೊತ್ತಿಲ್ಲ, ಬಟ್ ಸಾಕತ್ತು ಸ್ಟ್ರಾಟಜಿ ಮಾಡ್ತಾರೆ ಅವರು. ಈ ಕಡೆ ಹೆಂಗ್ ಮಾತಾಡ್ಬೇಕು, ಆ ಕಡೆ ಹೆಂಗ್ ಮಾತಾಡ್ಬೇಕು, ಎಲ್ಲಿ ಏನ್ ಮಾತಾಡಿದ್ರೆ ಏನ್ ವರ್ಕೌಟ್ ಆಗುತ್ತೆ, ಸಿಕ್ಕಾಪಟ್ಟೆ ಸ್ಮಾರ್ಟ್ ಆ ವ್ಯಕ್ತಿ. ಗೇಮ್ ಪ್ಲಾನ್ ಅಂದಿದೆ ಅವರು, ಯಾರ ಜೊತೆ ಹೆಂಗೆ, ಅಲ್ಲಿ ಪೊಲಿಟಿಕ್ಸ್ ನಡೆಯುತ್ತೆ, ಆ ಪೊಲಿಟಿಕ್ಸ್ ಅಲ್ಲೂ ಆಕ್ಟಿವ್ ಪಾರ್ಟ್ ಇರಬೇಕು. ಬೇರೆ ಬೇರೆ ವಿಷಯಗಳು, ಕಾಮಿಡಿ ಇರುತ್ತೆ, ಪೊಲಿಟಿಕ್ಸ್ ಇರುತ್ತೆ, ಫ್ಲರ್ಟಿಂಗ್ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಎಲ್ಲಾ ಬಾಕ್ಸ್ ಗಳಲ್ಲೂ ಟಿಕ್ ಮಾಡುವಂತ ಒಬ್ಬ ವ್ಯಕ್ತಿ ಅದು. ಓಕೆ, ಏನು ಬಿಗ್ ಬಾಸ್ ಅಂತ ಬಂದ್ರೆ ಒಂದಷ್ಟು ಜನ ನಾನಾಗೆ ಇರ್ತೀನಿ, ನಾನಾಗೆ ಇದ್ದೆ ಅಂತ ಸಾಕಷ್ಟು ಬಾರಿ ಹೇಳ್ತಾರೆ. ಅದು ಒಂದು ದೊಡ್ಡ ವಿಚಾರನೇ ಅಲ್ಲ ಫಸ್ಟ್ ಆಫ್ ಆಲ್ ನೋಡಕ್ ಹೋದ್ರೆ, ನಮ್ಮಂತ ಅಂದ್ರೆ ಸಾಮಾನ್ಯರ ಜೀವನದಲ್ಲಿ. ಇಲ್ಲಿ ಅದನ್ನೇ ಹೈಲೈಟ್ ಮಾಡುವಂಥದ್ದು ಪ್ರತಿ ಬಾರಿನೂ ಕೇಳ್ತಿರ್ತೀವಿ ನಾವು. ಎಲಿಮಿನೇಟ್ ಆಗಿ ಬಂದ ತಕ್ಷಣ ನಾನಾಗೆ ಇದ್ದೆ, ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ತರ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನೀವು ಮೊದಲೇ ಹೇಳಿದ್ರಿ ಯಾರು ಕೂಡ ಹಾಗಿಲ್ಲ ಅಂತ. ನಿಮ್ ಪ್ರಕಾರ ಯಾರು ಒಬ್ರು ಜೆನ್ಯೂನ್ ಆಗಿದ್ರೆ ಯಾರು? ಮತ್ತೆ ನಿಮ್ಗೆ ಅದ್ರ ಬಗ್ಗೆ ನನ್ನ ಪ್ರಕಾರ ಐ ಥಿಂಕ್ ಒಬ್ರು ಜೆನ್ಯೂನ್ ಆಗಿದ್ರೆ ಅದು ಮಲ್ಲಮ್ಮ. ಯಾಕಂದ್ರೆ ಪಾಪ ಅವ್ರಿಗೆ ಆಕ್ಚುಲಿ ಗೊತ್ತಾಗಲ್ಲ, ವೆರಿ ಸ್ವೀಟ್ ವ್ಯಕ್ತಿ. ಅವರು ಎಕ್ಸ್ಟ್ರಾ ಯೋಚನೆ ಮಾಡಲ್ಲ, ಅಮ್ಮ ಹಿಂಗಿದೆ ಈ ಟಾಸ್ಕ್ ಇದು ಮಾಡ್ಬೇಕು ಅಂದ್ರೆ ಅದೇ ಮಾಡ್ತಾರೆ ಅವರು. ಅದು ಬಿಟ್ಟು ಎಕ್ಸ್ಟ್ರಾ ಮಾತಾಡೋದು ಅಥವಾ ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದು ಎಲ್ಲ ಗೊತ್ತಿಲ್ಲ ಅವ್ರಿಗೆ. ಸ್ಟ್ರಾಟಜಿ ಮಾಡೋದು ಅಥವಾ ಒಬ್ಬರ ಬಗ್ಗೆ ಗಾಸಿಪ್ ಮಾಡೋದು ಅದೆಲ್ಲ ಏನು ಗೊತ್ತಿಲ್ಲ. ತುಂಬಾ ಸ್ವೀಟ್ ಅವರು. ಅವ್ರು ನೋಡಿದಾಗ ಜೆನ್ಯೂನ್ ಆಗಿ ಅನ್ಸುತ್ತೆ. ಬಟ್ ಇನ್ನೊಂದು ಏನು ಅಂದ್ರೆ, ನನಗೂ ಒಂದು ದೊಡ್ಡ ಅರ್ಥ ಆಗಿರುವಂತಹ ಒಂದು ವಿಷಯ ಏನು ಅಂದ್ರೆ, ಸೆನ್ಸಿಬಲ್ ಆಗಿ ನೀವು ಆಡಿದ್ರು, ನೀವೆಷ್ಟೇ ಸೆನ್ಸಿಬಲ್ ಆಗಿದ್ರು ಅಲ್ಲಿ ಉಳ್ಕೊಳಕ್ ಅವಕಾಶ ಸಿಗಲ್ಲ. ನೀವು ನೀವಾಗೇ ಇರ್ತೀರಾ ಒಳಗ್ ಹೋಗಿ ಅಂತ ಇರೋದ್ರಲ್ಲಿ, ನೀವು ಅಕಸ್ಮಾತ್ ಓವರ್ ಆಕ್ಟಿಂಗ್ ಮಾಡುವಂತಹ ಒಂದು ಡ್ರಾಮ್ಯಾಟಿಕ್ ಮಷೀನ್ ಆಗಿದ್ರೆ ಹೋಗಿ ಒಳಗೆ ನಿಮಗೆ ವರ್ಕೌಟ್ ಆಗುತ್ತೆ. ನಾನು ನಿಜ ಜೀವನದಲ್ಲಿ ಇದೆಲ್ಲ ಸುಮ್ನೆ ಕಿರಿಕೆಲ್ಲ ಮಾಡ್ಕೊಳ್ಳೋದ, ಸೆನ್ಸಿಬಲ್ ಆಗಿರ್ತೀನಿ, ಮುಖ ಕೊಡ್ದಂಗ್ ಮಾತಾಡ್ತೀನಿ, ಕ್ಲೀನ್ ಆಗಿರ್ತೀನಿ ಅಂತ ಇರೋದ್ರಲ್ಲಿ ನಾನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ವರ್ಕೌಟ್ ಆಗಲ್ಲ. ಒಂದ್ ವಾರದಲ್ಲಿ ಆಚೆ ಬರ್ತೀರಾ ಅಷ್ಟೇ. ಓಕೆ, ನೈಸ್. ಈಗ ಇಟ್ಸ್ ಟೂ ಅರ್ಲಿ ಟು ಜಡ್ಜ್. ಆದ್ರೂ ಕೂಡ ಒಂದು ವಾರದಲ್ಲಿ ನೋಡಿರೋ ಪ್ರಕಾರ ಅಥವಾ ಈಗ ನೀವು ಆಚೆ ಬಂದ್ಮೇಲೂ ನೋಡ್ತಾ ಇರೋ ಪ್ರಕಾರ ಎಪಿಸೋಡ್ಸ್ನು ಕೂಡ ಕೆಲವೊಂದು ನೋಡಿರ್ಬೋದು ತಾವು. ಸೊ ಯಾರು ತಮಗೆ ಈ ಒಂದು ಶೋನಲ್ಲಿ ಈಗ ಸದ್ಯದ ಮಟ್ಟಿಗೆ ವಿನ್ನರ್ ಆಗಿ ಕಾಣಿಸ್ತಾರೆ ನಿಮ್ಮ ಕಣ್ಣೆದುರುಗಡೆ?
ಹಾಗೇನೆ ಟಾಪ್ 3. ಸರ್ ಟಾಪ್ 3ನೇ ಹೇಳ್ತೀನಿ, ಬಿಕಾಸ್ ನನ್ನ ಪ್ರಕಾರ ವಿನ್ನರ್ಸ್ ಅಂದ್ರೂ ಟಾಪ್ 3 ಅಂತಾನೆ ಹೇಳ್ಬಲ್ಲೆ. ಅವರಲ್ಲಿ ಒಂದು ಗಿಲ್ಲಿ ನಟ, ಇನ್ನೊಂದು ಕಾಕ್ರೋಚ್ ಸುದಿ, ಮೂರನೇದು ಅಶ್ವಿನಿ ಗೌಡ. 3 ಜನ. ಗಿಲ್ಲಿ ನಟನು ಚೆನ್ನಾಗಿ ಮಾತಾಡ್ತಾನೆ, ಬಟ್ ಮಾತೊಂದೇ ಸಾಕಾಗಲ್ವಲ್ಲ, ಬೇರೆ ಎಲ್ಲ ವಿಚಾರಗಳು ಮಾಡ್ಬೇಕಲ್ಲೇ. ಪ್ಲಾನಿಂಗು, ಸ್ಟ್ರಾಟಜಿ ಇದೆಲ್ಲ ಮಾಡ್ಬೇಕು. ಎಲ್ಲದರಲ್ಲೂ 3 ಕ್ಯಾಂಡಿಡೇಟ್ ಅಲ್ಲೂ ತುಂಬಾ ಪವರ್ಫುಲ್ ಅನ್ಸೋದು ಸುದೀನೇ ನಂಗೆ ಸದ್ಯಕ್ಕೆ. ಬಿಕಾಸ್ ಎಲ್ಲಾನು ಮಾಡ್ತಾರೆ, ಅವ್ರು ತಲೆ ಹೊಟ್ಟೆ ಮಾಡ್ಬೇಕಾದ್ರೆ ಅದು ಮಾಡ್ತಾರೆ, ಎಲ್ಲಾ ತರದ್ ಇದು ಅವ್ರು ಕವರ್ ಮಾಡ್ತಾರೆ. ಅಶ್ವಿನಿ ಅವರು ಐ ಥಿಂಕ್ ಶಿ ಇಸ್ ಅ ವೆರಿ ಪವರ್ಫುಲ್ ಪ್ರೆಸೆನ್ಸ್ ಮನೆಯಲ್ಲಿ. ಅವ್ರನ್ನೇ ಅವರು ರಾಜಮಾತನೇ ಆಗಿರೋದಿಲ್ಲ, ಸುಮ್ನೆ ಇವ್ರುಗಳೇ ಎಬ್ಸಿದ್ದು ಅವ್ರು, ಆ ತರದ್ ಒಂದು ಪಟ್ಟ ಕೊಟ್ಬಿಟ್ರು. ಸೊ ಅಷ್ಟು ಪವರ್ಫುಲ್ ಪ್ರೆಸೆನ್ಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕಾಣಿಸ್ಕೊಂತಾರೆ, ಅವ್ರಿಗೂ ಮುಂದೆ ಹೋಗುವಂತ ಅವಕಾಶ ಸಿಗುತ್ತೆ ಅಂತ. ಸೊ ಐ ಫೀಲ್ ಈ 3 ಜನ ಹೋಗಬಹುದು ಅಂತ. ಅಶ್ವಿನಿ ಅವ್ರಿಗೆ ಎದುರು ಖುಷಿಯಾಗಿರ್ತೀನಿ, ಬಿಕಾಸ್ ಐ ಥಿಂಕ್ ಓವರ್ ಆಲ್ ಎಲ್ಲ ಸೀಸನ್ ಗಳಲ್ಲಿ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು 2 ಸಲ ಗೆದ್ದಿದ್ದು, ಬಾಕಿ ಎಲ್ಲ ಸೀಸನ್ಗಳು ಗಂಡಸ್ರೆ ಅವ್ರು ಇದು ಗೆದ್ದಿದ್ದು. ಅಂದ್ರೆ ಗೆಲ್ಲೋದ್ರಲ್ಲಿ ಮೇಲ್ ಫಿಮೇಲ್ ಅನ್ನೋದು ಆತರ ಮೇಲು ಕೀಳು ಏನೂ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಾಗ, ಒಂದು ಹೆಣ್ಮಗು ಗೆದ್ದಾಗ ಇನ್ನೂ ಜಾಸ್ತಿ ಭರವಸೆ, ಹೋಪ್ ಸಿಗುತ್ತೆ ಬೇರೆಯವರಲ್ಲಿ ಅಂತ. ಸೊ ಹಂಗಿದ್ರು ಚೆನ್ನಾಗಿರುತ್ತೆ ಅಂತ. ರೈಟ್. ಸರ್, ಇನ್ನ ಕಂಟೆಸ್ಟೆಂಟ್ ಗಳ ವಿಚಾರಕ್ಕೆ ಬರೋದಾದ್ರೆ 1 by 1 ನಿಮ್ಮ ಅಭಿಪ್ರಾಯ ಏನಿದೆ, ಅಥವಾ ಒಂದು ವಾಕ್ಯದಲ್ಲಿ ಕೂಡ ಹೇಳ್ಬೋದು ತಾವು. ಜಾನ್ವಿ ಅವರು ಮೇಕಪ್ ರಾಣಿ. ಯಾಕೆ ಅಂತ ಹೇಳ್ಬೋದಾ? ಸಿಕ್ಕಾಪಟ್ಟೆ ಮೇಕಪ್ ಮಾಡ್ಕೊಂಡು ಡ್ರೆಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರು ತುಂಬಾ ಫೋಕಸ್ ಮಾಡ್ತಾ ಇದ್ರು. ಅವ್ರ ಅರೆ ಓನ್ಲಿ ಮೇಕಪ್ ಮೇಲೆನೆ ಜಾಸ್ತಿ, ತುಂಬಾ ಜಾಸ್ತಿ ಫೋಕಸ್ ಇತ್ತು ಅದ್ರ ಮೇಲೆ ಅನ್ಸ್ತು ನನಗೆ ಫಸ್ಟ್ ವೀಕ್. ಎಸ್. ಇನ್ನ ಚಂದ್ರಪ್ರಭಾ ಪಾಪ ಸತೀಶ್ ಅವ್ರ ನಾಯಿ. ಓಕೆ, ಹೌದಾ? ಅಂದ್ರೆ ಅವ್ರ ನಾಯಿ ಅಂದ್ರೆ ಕೆಟ್ಟ ರೀತಿ ಅಲ್ಲ, ಅಂದ್ರೆ ಈಗ ಬಿಕಾಸ್ ಅವ್ರು ಇರೋದೇ ಡಾಗ್ ಸತೀಶ್, ಅಂಡ್ ಅವ್ರ ಜೊತೆ ಹಿಂಗ್ ಬೆಲ್ಟ್ ಹೇಳ್ಕೊಂಡು ಬನ್ನಿ ಸಾರ್, ಹೋಗ್ಬೇಡಿ ಸಾರ್ ಅಂತ ಕೇಳಿತಾ ಇರ್ತಾರೆ. ಅಲ್ಲ ಸರ್, ಅಷ್ಟೇ ನಾ ಕಾಣಿಸಿದ್ದು ತಮ್ಗೆ ಅವರಲ್ಲಿ? ಇಲ್ಲ, ಐ ಥಿಂಕ್ ಸತೀಶ್ ಅವ್ರು ಇವತ್ತು ಶೈನ್ ಆಗ್ತಾ ಇದಾರೆ ಅಂದ್ರೆ ಅದಕ್ಕೆ ಅವರೇ, ಚಂದ್ರಪ್ರಭಾ ಅವ್ರ ಕಾರಣ. ಸೊ ಇದ್ರ ಬಗ್ಗೆ ನಾನು ಒಂದು ವರ್ಡ್ ಅಲ್ಲಿ ಹೇಳ ಅಥವಾ ನಾರ್ಮಲ್ ಆಗಿ ಹೇಳ್ಬೋದು ಸರ್? ಓಕೆ. ಸೊ ಐ ಥಿಂಕ್ ಸತೀಶ್ ಅವರು ಶೈನ್ ಆಗ್ತಾ ಕಾಣಿಸ್ಕೊಂತಾ ಇದಾರೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಓಕೆ. ಇನ್ನ ರಾಶಿಕಾ ಶೆಟ್ಟಿ, ಕಾಲೇಜ್ ಹುಡುಗಿ ವೈಬ್ಸ್. ಇನ್ನು ಆ ಹುಡುಗಿ ಇನ್ನೂ ಓಪನ್ ಅಪ್ ಆಗ್ಬಿಟ್ಟು ಇನ್ನು ಮಾತಾಡ್ಬೇಕು. ಈಗ ಸದ್ಯಕ್ಕೆ ಆ ಹುಡುಗಿಗೂ ಅದೇ ಹೀಟ್ ಬೀಳ್ತಾ ಇದೆ, ಮಾತಾಡಕ್ಕಾಗದೆ ಒದ್ದಾಡ್ತಾ ಇದಾರೆ. ಆ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ, ಬಟ್ ಇನ್ನೂ ಓಪನ್ ಅಪ್ ಆಗ್ಬೇಕು. ರೈಟ್. ಮಲ್ಲಮ್ಮ ಅವರು ಪಾಪ ಮುಗ್ದೆ, ಅವ್ರ ಹೆಸರಲ್ಲಿ ತುಂಬಾ ಜನ ಸಿಂಪತಿ ತಗೊಂತಾರೆ. ಐ ಫೀಲ್ ಅಂತವ್ರು ಅಕಸ್ಮಾತ್ ಮಲ್ಲಮ್ಮ ಗೆದ್ರೆ ತುಂಬಾ ದೊಡ್ಡ ಭರವಸೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತ. ಗೆಲ್ಬೇಕು ಅಂತ ಆಸೆ ಇದೆ ನಂಗೆ, ಮಲ್ಲಮ್ಮನು ಅವರು ಗೆಲ್ಬೇಕು ಅಂತ. ನನ್ನ ತಲೆಯಲ್ಲಿರೋ ಕನ್ಸು ಅಷ್ಟೇ ಅದು. ಅವ್ರು ಗೆಲ್ಲಿ ಅಂತ ಅನ್ಸುತ್ತೆ ನಿಮ್ಗೆ? ಗೆಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಗೆಲ್ಲುವಂತಹ ಎಲ್ಲ ಗುಣಗಳು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಅರ್ಥ ಮಾಡ್ಕೊಂಡು ಅವ್ರು ಹಿಂಗ್ ಮಾಡಿದ್ರೆ ಗೆದ್ರೆ ಚೆನ್ನಾಗಿರುತ್ತೆ. ಧ್ರುವಂತ್ ಮಲ್ಲಮ್ಮನ ಬಾಡಿ ಗಾರ್ಡ್ ಅವರು ಬಂದಿದ್ದೆ ಪಟ್ ಅಂತ ಇಮಿಡಿಯೇಟ್ ಆಗಿ ಆ ಸಿಂಪತಿ ಅದು ಇದು ಅಂತೆಲ್ಲ ಮಾಡಿದ್ರು. ಅವ್ರನ್ನ ಗೈಡ್ ಅಂತ ಕೂಡ ಕರಿತಾ ಇದ್ವಿ. ಅಂದ್ರೆ ಯಾವುದೇ ವಿಚಾರದ ಬಗ್ಗೆ ಮಾತಾಡಿದ್ರೆ ಆ ವಿಚಾರದ ಬಗ್ಗೆ ಏನೋ ಒಂದು ವಿಷಯ ಗೊತ್ತಿರುತ್ತೆ ಅವ್ರಿಗೆ. ಏನೇ ಫೋನ್ ಇರ್ಲಿ, ಆ ಕಡೆ ಟ್ಯಾಬ್ಲೆಟ್ ಇರ್ಲಿ, ಬುಕ್ ಇರ್ಲಿ, ಲೈಟ್ ಇರ್ಲಿ, ಯಾವ್ದೇ ಹೇಳಿದ್ರು ನಿಮ್ಗೆ ಗೊತ್ತಾ ಲೈಟ್ ಅನ್ನೋದು ಇಲ್ಲಿ ಹುಟ್ಟಿತ್ತು, ಹಂಗೆ ಹೆಂಗೆ ಅಂತ ಶುರು ಮಾಡ್ತಾರೆ. ಅವ್ರನ್ನ ಗೈಡ್ ಅಂತ ಕರಿತಾ ಇದ್ವಿ ನಾವು. ಕರಿಬಸಪ್ಪ ಸಾಕಷ್ಟು ಹೇಳಿದ್ರಿ, ಆದ್ರೂ ಒಂದ್ ಲೈನ್ ಅಲ್ಲ ಹೇಳ್ಬೋದು ಅಥವಾ ಒಂದ್ ವರ್ಡ್ ಅಲ್ಲೂ ಹೇಳ್ಬೋದು. ಕರಿಬಸಪ್ಪ ಅದೇ ಕೆಲವು ಜನ ಹೇಳ್ತಾರಲ್ಲ ಕಟ್ಕೊಂಡು ಓದಾಡ್ತಾ ಇದ್ದೀನಿ ಆ ತರದೊಂದು ವ್ಯಕ್ತಿ. ಬಟ್ ಒಳ್ಳೆ ವ್ಯಕ್ತಿ, ವೆರಿ ಸ್ವೀಟ್, ಇನ್ನೋಸೆಂಟ್. ವಯಸ್ಸಲ್ಲಿ ದೊಡ್ಡವರು ಕೂಡ ಅಷ್ಟೇ ಮರ್ಯಾದೆ ಇರ್ತಾ ಇತ್ತು. ಅವ್ರ ಜೊತೆ ಮಾತಾಡಿದಾಗ ತುಂಬಾ ಮರ್ಯಾದೆ ಕೊಟ್ಟೆ ಮಾತಾಡೋದು. ಬಟ್ ಕಾಲ್ ಎಳಿಯೋದು ಅಷ್ಟೇ ಚೆನ್ನಾಗಿ ಕಾಲ್ ಎಳಿತಾ ಇದ್ದೆ. ಅಂಡ್ ಹಿ ಇಸ್ ವೆರಿ ಓಪನ್ ಟು ಇಟ್. ನಾನು ಇಷ್ಟು ಅವ್ರ ಬಗ್ಗೆ ಮಾತಾಡಬಲ್ಲೆ ಅಂದ್ರೆ ಅವ್ರಿಗೂ ಗೊತ್ತು. ನಾನು ಅವ್ರ ಮುಂದೆನೂ ಹಿಂಗೆ ಮಾತಾಡ್ತೀನಿ. ನಾನು ಅವ್ರ ಮುಂದೆ ಹಿಂದೆ ಇದೆಲ್ಲ ಮಾತಾಡಲ್ಲ, ಇರೋದು ಇದ್ದಂಗೆ ಹೇಳ್ತೀನಿ ಅವ್ರ ಬಗ್ಗೆ. ಸೊ ಅರ್ಥ ಮಾಡ್ಕೊಂತಾರೆ. ಬಟ್ ಮೇ ಬಿ ಅವ್ರನ್ನ ಅವ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇನ್ನೂ ಆಚೆ ಆಡ್ಬೋದಿತ್ತು ಅಂತ. ಸ್ಪಂದನ ಅವರು ಮನೆಯ ಕ್ಯೂಟಿ, ಸಿಕ್ಕಾಪಟ್ಟೆ ಸ್ವೀಟ್ ಆಗಿ ಮಾತಾಡಿಸ್ತಾರೆ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಂಗಂತೂ ಪರ್ಸನಲ್ ಆಗಿ ಕೇಳಿಸ್ಕೊಂತಾ ಇರ್ಬೇಕು ಅನ್ಸುತ್ತೆ. ಓಕೆ. ಅಮಿತ್ ಪವಾರ್ ತುಂಬಾ ಪೊಟೆನ್ಷಿಯಲ್ ಇರುವಂತ ಹುಡುಗ, ಇನ್ನೂ ಜಾಸ್ತಿ ವಾಯ್ಸ್ ರೇಸ್ ಮಾಡುವಂತ ಒಬ್ಬ ಹುಡುಗ, ನಗ್ಸುವಂತ ಹುಡುಗ, ಕಾಲ್ ಎಳೆಯುವಂತ ಹುಡುಗ, ಫ್ಲರ್ಟ್ ಮಾಡುವಂತ ಹುಡುಗ, ರೇಡಿಯೋನಲ್ಲಿ ಮನೋರಂಜಿಸುವಂತ ಒಂದು ಹುಡುಗ. ತುಂಬಾ ಆಚೆ ಬರ್ತಾ ಇತ್ತು ಅವನಿಂದ. ಅದೊಂದು ಬಂಡಲ್ ಆಫ್ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ತುಂಬಾ ವಿಷಯಗಳು ಆಚೆ ಬರ್ತಾ ಇತ್ತು. ಎಲ್ಲದಕ್ಕಿಂತ ಮುಂಚೆನೆ ಅದು ಕ್ಲೋಸ್ ಆಗ್ಬಿಡ್ತು ಅಂತ. ರಾಕೆಟ್ ಲಾಂಚ್ ಆಗೋಕ್ಕಿಂತ ಮುಂಚೆನೆ ಆ ರಾಕೆಟ್ ನ ವಾಪಸ್ ಟ್ರಾನ್ಸ್ಫರ್ ಮಾಡ್ಬಿಟ್ರು ಮನೆಗೆ. ಇದಿಷ್ಟು ಅವ್ರ ಬಗ್ಗೆನೇ ಅವ್ರು ಹೇಳ್ಕೊಂಡಿರುವಂತದ್ದು. ಓಕೆ. ಧನುಷ್ ಗೌಡ ಅವರು ಆಟಿಟ್ಯೂಡ್, ಸಿಕ್ಕಾಪಟ್ಟೆ ಆಟಿಟ್ಯೂಡ್. ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಾಗ ಆ ಥರದ ಆಟಿಟ್ಯೂಡ್ ಇದ್ರೆ ವರ್ಕೌಟ್ ಆಗಿಲ್ಲ ನಂಗೆ ಅಂತ. ಸ್ವಲ್ಪ ಎಷ್ಟೇ ಬೆಳೆದ್ರು ಲೈಫಲ್ಲಿ ಹಂಬಲ್ನೆಸ್ ಅನ್ನೋದು ಇಂಪಾರ್ಟೆಂಟ್, ಡೌನ್ ಟು ಅರ್ತ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಟ್ರೈ ಮಾಡಿದ್ರೆ ಅವ್ರ ಜೊತೆ ತುಂಬಾ ಟ್ರೈ ಮಾಡಿದೆ. ಅದೇ ಬೆರೆಯೋದು ಅಂದ್ರೆ ಒಂದ್ ಸೈಡ್ ಆಗಲ್ವಲ್ಲ, ಎರಡ್ ಸೈಡ್. ಅದಂತೂ ನಿಜಾನೇ. ಅದೊಂದು 2 ಸಲ ನಮಗೆ ನಾವು ಮಾತಾಡಿದಾಗ ಅವ್ರ ಕಡೆಯಿಂದ ಯಾವ ರೀತಿಯಾದಂತ ಒಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋದು. ಫಸ್ಟ್ ಟೈಮ್ ಅವ್ರು ನನ್ನ ನಾಮಿನೇಟ್ ಮಾಡಿದ, ಫಸ್ಟ್ ಟೈಮ್ ಅವ್ರು ನನ್ನ ಅನರ್ಹರು ಅಂತ ಹೇಳ್ಬಿಟ್ಟು ಬೆರೆಯಲ್ಲ ಅಂತ ಹೇಳಿದಾಗ ನಾನು ಅದೇ ಹೇಳ್ದಿದ್ದೆ, ಒಂದ್ ಸೈಡ್ ಹೇಳಿದ್ರೆ ಸಾಕಾಗಲ್ಲ, 2 ಸೈಡು ಬೆರಿಬೇಕು. ಅದಾದ್ಮೇಲೆ ತುಂಬಾ ಟ್ರೈ ಮಾಡಿದೆ, ಇಲ್ಲ ಬೆರ್ತಿಲ್ಲ ಸರಿಗೆ. ಲಾಸ್ಟ್ ಅಲ್ಲಿ ನನ್ನೇ ನಾಮಿನೇಟ್. ಸೊ ಸಿಕ್ಕಾಪಟ್ಟೆ ಟಾರ್ಗೆಟ್, ಈಸಿ ಟಾರ್ಗೆಟ್ ಆಗ್ಬಿಟ್ಟೆ ನಾನು. ಮಂಜು ಭಾಷಿಣಿ ಮನೆಯ ಅಮ್ಮ, ತುಂಬಾ ಸ್ವೀಟು. ಅಂದ್ರೆ ಮನೆಯ ಅಮ್ಮ ಅಂದ್ರೆ ನಮಗೆ, ನಮ್ಮ ಜಂಟಿಗಳಿಗೆ
ತುಂಬ ಸ್ವೀಟಾಗಿ ನಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಎಷ್ಟೇ ಕಷ್ಟ ಇರಲಿ ಏನೇ ನೋವು ಇರಲಿ ಬಂದು ನಾನು ಅಳ್ತಾ ಇರಬೇಕಾದ್ರೂ ಕರಿಬಸಪ್ಪ ಅವ್ರು ಬಂದು ಕನ್ಸೋಲೆ ಮಾಡಿಲ್ಲ, ಮಾತಾಡ್ಸೇ ಇಲ್ಲ. ಅವರು ಅಮ್ಮ ಬಂದ್ಬಿಟ್ಟು ಕುತ್ಕೊಂಡು ಅವ್ರು ಮಾತಾಡಿಸಿ ಇಟ್ಸ್ ಓಕೆ ಐ ಆಮ್ ದೇರ್ ಫಾರ್ ಯು ಅಂತೆಲ್ಲ ಹೇಳ್ಬಿಟ್ಟು ನಿಂಗೆ ಏನೇ ಹೇಳ್ಕೊಬೇಕಂದ್ರೂ ಹೇಳು ಅಂತ. ಸೊ ಮನೆ ಅಮ್ಮ ನನಗೆ. ಅಭಿಷೇಕ್ ಅವನು ಸ್ವಲ್ಪ ಫ್ಲರ್ಟಿಂಗ್ ರಾಜ, ಸಕಲ ಫ್ಲರ್ಟ್ ಮಾಡ್ತಾನೆ, 4-5 ಜನ ಸ್ಕಿಲ್ ಚೆನ್ನಾಗಿದೆ ಹಾಗಿದ್ರೆ. ಸ್ಕಿಲ್ ಚೆನ್ನಾಗಿದೆ, ಹೌದು, ಸ್ವಲ್ಪ ಬೆಳೆಸಿದಾನೆ ಅದು. ಆ ಸ್ಕಿಲ್ ಬೇಕಾಗುತ್ತೆ ಅಲ್ವಾ ಸರ್? ಬೇಕಾಗುತ್ತೆ, ಅದೊಂದು ಮೇನ್ ಸ್ಕಿಲ್. ಓಕೆ, ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗುತ್ತೆ ಅದು ಚೆನ್ನಾಗಿ. 100% ವರ್ಕೌಟ್ ಆಗುತ್ತೆ, ಅವ್ರು ಉಳ್ಕೊಳ್ಳೋದಕ್ಕೆ ಮೇನ್ ಸ್ಕಿಲ್ ಅದು. ಎಸ್. ಇನ್ನು ಅಶ್ವಿನಿ ಒಂಥರ ಅಭಿಷೇಕಿನ ಶ್ಯಾಡೋ ತರ ಕಾಣಿಸ್ತಾ ಇದಾರೆ. ಇನ್ನು ಸ್ವಲ್ಪ ಅವ್ರು ಎದ್ದು ಕಾಣಿಸ್ಬೇಕು ಅಂದ್ರೆ ಅವರ ಒಂದು ಐಡೆಂಟಿಟಿ, ಸುಮ್ನೆ ಕೂಗೋದೇ ಇದಾಗ್ಬಿಡದೆ. ಅವ್ರು ಎಲ್ಲರೂ ಕೂಗೋಕ್ ಶುರು ಮಾಡ್ತಾರೆ ಸರ್. ಈಗ ಕೂಗ್ಬೇಕು ಅಂದ್ರೆ ಎಲ್ರು ಕೂಗ್ತಾರೆ. ಆ ಕೂಗೋದ್ರಲ್ಲಿ ಡೆಸ್ಪ್ರೆಸಿ ಕಾಣಿಸುತ್ತೆ, ನಾನು ಕಾಣಿಸ್ಕೋಬೇಕು ಅನ್ನುವಂತ ಒಂದು ಹುಚ್ಚು ಕಾಣಿಸುತ್ತೆ. ಅದಕ್ಕಿಂತ ಜಾಸ್ತಿ ಎಲ್ಲಿ ಯಾವ ಒಂದು ಒಪಿನಿಯನ್ಗೆ, ಯಾವ ಒಂದು ವಿಚಾರಕ್ಕೆ ನೀವು ವಾಯ್ಸ್ ರೇಸ್ ಮಾಡಬೇಕು ಅದಕ್ಕೆ ರೇಸ್ ಮಾಡಿದ್ರೆ ನೀವು ಎದ್ದು ಕಾಣಿಸ್ಕೊಂತೀರಾ ಅಂತ ಅಷ್ಟೇ ಸಿಂಪಲ್ ಆಗಿ ಹೇಳ್ತಾ ಇರೋದು. ಸೊ ಮೇ ಬಿ ಅಶ್ವಿನಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಅವ್ರ ಗೇಮ್ ಪ್ಲಾನ್ ಚೆನ್ನಾಗಿ ಆಡಿದ್ರೆ ಶ್ಯಾಡೋ ಆಗಿ ಉಳ್ಕೊಳ್ಳಲ್ಲ ಅಂತ. ಬಿಕಾಸ್ ನಮ್ಮ ಪಕ್ಕ ಇರೋ ಪ್ಲೇಯರ್ ಸ್ಟ್ರಾಂಗ್ ಇದ್ರೆ ನಾವು ಕಾಣಿಸಲ್ಲ. ಓಕೆ, ಸೊ ನಾವು ಹುಷಾರಾಗಿರ್ಬೇಕು. ನಿಪ್ನಾಳ್ ತುಂಬಾ ಒಳ್ಳೆ ವ್ಯಕ್ತಿ, ಅದ್ಭುತವಾದಂತಹ ಕಲಾವಿದ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಹಾಡಿನ ಮೂಲಕನೇ ಎಮೋಷನಲ್ ಮಾಡಿಸ್ತಾರೆ. ಬಟ್ ಕೆಲವೊಂದು ವಿಚಾರಗಳು ಇನ್ನೂ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ವಿಚಾರಗಳಲ್ಲಿ, ಹಳೆಯ ಸ್ಟೀರಿಯೋ ಟೈಪ್ಗಳಲ್ಲಿ ಗಂಡಸರು ಹಿಂಗಿರ್ಬೇಕು, ಹೆಣ್ಮಕ್ಳು ಹಿಂಗಿರ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅವ್ರು ಪಾಪ ಅವ್ರು ಬರುವಂಥ ಜಾಗ ಹಂಗಿರ್ಬೋದು, ಪದ್ಧತಿಗಳು ಹಂಗಿರ್ಬೋದು, ಬಟ್ ಅವರು ಅದನ್ನ ಹೊಡೆದಾಕಿದ್ರೆ ಇಡೀ ಭಾಗಕ್ಕೆ ಒಂದು ದೊಡ್ಡ ಮಾದರಿ ಆಗಿರ್ತಾರೆ ಅಂತ. ತುಂಬಾ ದೊಡ್ಡ ಹೆಸರು ಮಾಡ್ತಾರೆ ಅವ್ರು ಇನ್ನು ಅಂತ. ಅವ್ರ ನೀವೇ ಹೆಸರು ಮಾಡಿದ್ದಾರೆ, ಇನ್ನೂ ಜಾಸ್ತಿ ಮಾಡ್ತಾರೆ. ನಾನು ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಬಟ್ ಈ ವಿಚಾರ ಒಂದು ಬಿಟ್ಬಿಟ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಫ್ಯೂಚರ್ ಅಲ್ಲಿ. ಓಕೆ, ಇನ್ನ ಒಂದೇ ದಿನಕ್ಕೆ ಎಲಿಮಿನೇಟ್ ಅಂತ ಹೇಳಿ ಶಾಕ್ ಆಗಿದ್ದಂತಹ ವ್ಯಕ್ತಿ ರಕ್ಷಿತಾ ಶೆಟ್ಟಿ ಅವರು. ಅವ್ರ ಬಗ್ಗೆ ಪಟಾಕಿ ತರ ಅದು. ಆ ಹುಡುಗಿ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಳಿಸ್ತಾ ಇರ್ಬೇಕಾದ್ರೆ ನಮಗೂ ಅನ್ಸ್ತು, ಅಯ್ಯೋ ಈ ಹುಡುಗಿ ಇರ್ಬೇಕಿತ್ತಲ್ಲ, ಮೇ ಬಿ ಈ ಹುಡುಗಿ ಸ್ವಲ್ಪ ಜೋರಿದೆ, ಯಾವ ತರದ್ ಕಾಂಟೆಂಟ್ ಕೊಡುತ್ತೆ ಅಂತ ಚೆನ್ನಾಗಿರ್ತಾ ಇತ್ತು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತ. ಅದು ಕಳಿಸ್ದಾಗ್ಲೂ ಎಲ್ಲೊಂದ್ ಕಡೆ ನಮಗೆ ಅದು ಏನೋ ಒಂದು ಮಾಡಬಹುದು, ಇವರು ಹಂಗೆಲ್ಲ ಈಸಿಯಾಗಿ ಕಳ್ಸಲ್ಲ. ಬಿಕಾಸ್ ಅಷ್ಟು ಗ್ರ್ಯಾಂಡ್ ಲಾಂಚ್ ಮಾಡಿ ಮಾತಾಡಿಸ್ಬಿಟ್ಟು ಒಳಗೆ ಕಳಿಸ್ಬಿಟ್ಟು ಪಟ್ಟನ್ ನಾಮಿನೇಟ್ ಮಾಡಲ್ಲ, ಏನೋ ಒಂದು ಮಾಡ್ತಾರೆ ಅಂತ. ವಾಪಸ್ ಆ ಹುಡುಗಿ ಬಂದಾಗ ಆ ಒಂದು ಜೋಶ್ ಬೆಂಕಿಯಲ್ಲಿ ಬಂತದ್ದು, ಅದು ತುಂಬಿಸ್ಬಿಟ್ಟು ಕಳ್ಸಿದ್ರು ಅಥವಾ ಅದರಲ್ಲೇ ಇತ್ತು ಆ ಬೆಂಕಿ ಗೊತ್ತಿಲ್ಲ. ಬಟ್ ನಾನು ಅದೇ ಹೇಳಿದ್ದು, ಬೆಂಕಿ ಇರಲಿ, ಒಂದು ವಾರದಲ್ಲಿ ತುಂಬಾ ವಿಚಾರಗಳು ಚೇಂಜ್ ಆಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡ್ಕೊಂಡು ಗಮನಿಸ್ಬಿಟ್ಟು ಆಮೇಲೆ ಮಾತಾಡಬೇಕು. ಸುಮ್ಮನೆ ಜಗಳ ಆಡ್ತಾ ಇದೆ ನಾನು ಕಾಣಿಸ್ಕೋಬೇಕು ಅಂತ ಹೋಗ್ಬಿಟ್ಟು ಕೂಗೋದ್ರಲ್ಲಿ ವರ್ಕೌಟ್ ಆಗಲ್ಲ. ಅವ್ರ ಧ್ವನಿ ಜೊತೆ ನಿನ್ ಧ್ವನಿ ಓವರ್ಲ್ಯಾಪ್ ಆಗುತ್ತೆ, ಅದೊಂದು ಆರ್ಕೆಸ್ಟ್ರಾ ತರ ಓಡ್ತದೆ, ಯಾರ್ದು ಎದ್ದು ಕಾಣಿಸಲ್ಲ ಅಲ್ಲಿ, ಸುಮ್ಮನೆ ಅಂತ ಮಾಡೋದು ಮಾತ್ರ ಕಾಣಿಸುತ್ತೆ. ಸೊ ಬೇಡ, ಆ ರೀತಿ ಹಿಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಯೋಚನೆ ಮಾಡ್ಬಿಟ್ಟು ಮಾಡುವಂತ. ಚಿಕ್ಕ ಮಗು, ಆ ಹುಡುಗಿ ಗೆದ್ರು ನಂಗೆ ಖುಷಿ ಆಗುತ್ತೆ. ಓಕೆ, ಎಕ್ಸ್ಪೆಕ್ಟೇಷನ್ಸ್ ಇತ್ತು ಒಟ್ಟಾರೆ, ಅಂದ್ರೆ ಅವರು ಎಲಿಮಿನೇಟ್ ಆಗಿಲ್ಲ, ಬರ್ಬೋದು ಅಂತ ಬರ್ಬೋದು ಇತ್ತು. ಅಷ್ಟು ಬೇಗ ಬಂದ್ಮೇಲೆ ಒಳ್ಳೆ ಕಂಬ್ಯಾಕ್ ಮಾಡಿದಾರೆ ಅಂತ ಅನ್ಸುತ್ತೆ, ಹೇಗೆ ಅನ್ಸುತ್ತೆ? ಅಂದ್ರೆ ಒಳ್ಳೆ ಕಂಬ್ಯಾಕ್ ಅಂತ ಹೇಳಕ್ಕಾಗಲ್ಲ, ಬಟ್ ಕಂಬ್ಯಾಕ್ ಅಂತ ಕಾಣಿಸ್ಕೊಂತಾ ಇದೆ. ಅದು ಕಂಬ್ಯಾಕ್ ಅಂತ ಕಾಣಿಸ್ಕೊಳ್ಳೋ ಹಾಗೆ ತೋರಿಸ್ತಾ ಇದಾರೆ ಅವರು. ಅವರು ಹುಡುಗಿ ಬಯೋದಾಗಿರ್ಬೋದು ಇದೆಲ್ಲ. ಸೊ ಆ ರೀತಿ ಒಂದು ಕಂಬ್ಯಾಕ್ ಆಗಿದೆ, ಅದು ಒಳ್ಳೆ ಕಂಬ್ಯಾಕ್ ಅಂತ ನಾನು ಹೇಳಲ್ಲ. ಓಕೆ, ಒಂದೇ ವಾರಕ್ಕೆ ಆಚೆ ಬರ್ತೀರಾ, ಆದ್ರೆ ಬಂದ ತಕ್ಷಣನೇ ಒಂದು ಶಾಕಿಂಗ್ ನ್ಯೂಸ್ ಇಡೀ ಅಂದ್ರೆ ಈ ಒಂದು ಬಿಗ್ ಬಾಸ್ ಪ್ರೇಕ್ಷಕ ವರ್ಗಕ್ಕೆ, ಅಭಿಮಾನಿಗಳಿಗೆ ಏನು ಮುಟ್ಟಿದ್ದು ಅಂತಂದ್ರೆ ಕ್ಲೋಸ್ ಆಗಿದ್ದು ಬಿಗ್ ಬಾಸ್ ತಾತ್ಕಾಲಿಕವಾಗಿ. ಅದು ಅವತ್ತಿಗೆ ತಾತ್ಕಾಲಿಕ ಅನ್ನೋದಕ್ಕಿಂತ ಸಡನ್ ಆಗಿ ಏನಪ್ಪಾ ವಾಟ್ ನೆಕ್ಸ್ಟ್, ಯಾಕೆಂತಂದ್ರೆ ಪ್ರತಿ ಬಾರಿ ಕೂಡ ಒಂದಷ್ಟು ಏನೋ ಒಂದು ಆಗ್ತಿತ್ತು, ಬಟ್ ಅದು ಬಿಗ್ ಬಾಸ್ಗೆ ಬೀಗ ಹಾಕುವ ಮಟ್ಟಿಗೆ ಯಾವತ್ತೂ ಹೋಗಿರ್ಲಿಲ್ಲ ಈ 12 ಸೀಸನ್ಗಳಲ್ಲಿ. ಸೊ ಏನ್ ಹೇಳ್ತೀರಿ? ಐ ಥಿಂಕ್ ಪ್ರತಿ ಸಲ ನೀವು ಹೇಳಿದ ಹಾಗೆ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಈ ರೇಂಜಿಗೆ ಇದಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಇರುವಂತಹ ಆ ಒಂದು ಸಂಸ್ಥೆ ಇದೆಯಲ್ಲ, ಅದ್ ನಡೆಸ್ಕೊಡುವಂತಹ ಒಂದು ವೆನ್ಯೂ ಇದೆಯಲ್ಲ, ಅವರು ಎಲ್ಲೋ ಒಂದ್ ಕಡೆ ಮುಂಚೆನೆ ಇದನ್ನ ಪ್ಲಾನ್ ಮಾಡ್ಕೊಂಡು ಮುಂಚೆನೆ ಇದ್ರ ಬಗ್ಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದಿತ್ತು ಅಂತ. ಒಂದು ಶೋ ಸೆಟ್ ಬಿಲ್ಡ್ ಮಾಡಬೇಕು ಅಂದ್ರೆ, ಕಟ್ಟಿಸ್ಬೇಕು ಅಂದ್ರೆ 5 ರಿಂದ 6 ತಿಂಗಳು ತಗೊಳುತ್ತೆ. ಅಷ್ಟೆಲ್ಲ ಕಟ್ಟಿಸ್ಬಿಟ್ಟು ಇಷ್ಟೆಲ್ಲ ಶೋ ರೆಡಿ ಮಾಡಿದ್ದಾರೆ. ಇವರು 2 ವರ್ಷದಿಂದ ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇವರು ಸ್ವಲ್ಪ ಮುಂಚೆನೆ ರಿಯಾಕ್ಟ್ ಮಾಡ್ಬಿಟ್ಟು ಮುಂಚೆನೆ ಇದ್ರ ಬಗ್ಗೆ ಸರಿ ಮಾಡ್ಕೊಡಿದ್ರೆ ಅಲ್ಲ, ಅಷ್ಟು ನೆಗ್ಲಿಜೆನ್ಸ್ ಅದೇನ್ ಕತೆನೋ ಗೊತ್ತಿಲ್ಲ, ಆ ನೆಗ್ಲಿಜೆನ್ಸ್ ಇಂದ ಶೋ ಹೊಡ್ಸ್ಕೊಳ್ತು ಮಧ್ಯದಲ್ಲಿ ಅಂತ. ಈಗ ವಾಪಸ್ ಕಂಟೆಸ್ಟೆಂಟ್ಸ್ ಮನೆಗೆ ಬಂದಿದ್ದಾರೆ, ವಾಪಸ್ ಚೆನ್ನಾಗಿ ಆಡ್ತಿದ್ದಾರೆ. ನಾನು ಅದೇ ಕೇಳ್ಕೊಂಡಿದ್ದೆ, ಎಷ್ಟೋ ನ್ಯೂಸ್ ಚಾನಲ್ಸ್ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಏನ್ ಮಾಡೋದು, ಏನ್ ಮಾಡ್ತೀರಾ, ಏನ್ ಹೇಳ್ತೀರಾ ಅಂದ್ರೆ ಪ್ಲೀಸ್ ವಾಪಸ್ ಕಳಿಸಿ ಅವ್ರನ್ನ. ಬಿಕಾಸ್ ಆ ಮೈಂಡ್ ಸೆಟ್ ಎಲ್ಲ ಹೊಡೆದೋಗ್ಬಿಡುತ್ತೆ. ಅಲ್ಲಿ ಊಟ ನಿದ್ದೆ ಇಲ್ಲದೆ ಏನೋ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಹೆಂಗೂ ಇರ್ತೀವಿ, ಸಡನ್ ಆಗಿ ಆಚೆ ಹೇಳಿದಾಗ ಅದೊಂದು ಬ್ರೇಕ್ ಆಗ್ಬಿಡುತ್ತೆ, ಹೊಡೆದೋಗ್ಬಿಡುತ್ತೆ, ತಿರ್ಗಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು, ಕಂಟಿನ್ಯೂಟಿನೇ ಇರಲ್ಲ ಅಲ್ಲಿ ಅಂತ. ಸೊ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಸೊ ಅನ್ಯಾಯವಾಗಿ ಆ ಸಂಸ್ಥೆ ವೆನ್ಯೂ ಮಾಡಿದ್ದ ಪಾಪಕ್ಕೆ ಇವ್ರಿಗೆ ಬಿತ್ತದು ಅಂತ. ಓಕೆ, ಕೆಲವೊಂದ್ ಕಡೆ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತಾ ನಿಮ್ಗೆ, ಏನು ಬಿಗ್ ಬಾಸ್ ಅನ್ನ ಹಾಗೇನಾದ್ರು ಅನಿಸ್ತಾ ಅಂತ? ಸರ್ ಅಂದ್ರೆ ಒಂದು ನಂಬರ್ 1 ಶೋ ಇರ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ಎರಡು ಬಂದೇ ಬರುತ್ತೆ. ನೀವು ಸೂಪರ್ ಆಗಿ ನಿಮ್ ಲೈಫ್ ಅಲ್ಲಿ ಮಾಡ್ತೀರಾ ಅಂದ್ರೆ ಟಾರ್ಗೆಟ್ ಮಾಡಕ್ ಒಂದು ಗ್ರೂಪ್ ಬಂದೇ ಬರುತ್ತೆ. ಅದೇ ತರ ಜನ ಹೋಗಿ ಹೋರಾಟ ಮಾಡಿದ್ದು ಅದು ಇದು ಎಲ್ಲ ಮಾಡಿದ್ದೆಲ್ಲ ನೋಡಿದೀನಿ.
ಅಫ್ಕೋರ್ಸ್ ಟಾರ್ಗೆಟ್ ಮಾಡೋರು ಮಾಡೇ ಮಾಡ್ತಾರೆ, ಏನ್ ಬೇಕಿರೋ ಯಾವಾಗ ಬೇಕಿರೋ ಟಾರ್ಗೆಟ್ ಮಾಡ್ತಾರೆ, ಕಾಣಿಸ್ಕೊಂತೀವಲ್ವಾ. ಅದೇ ಓಡೋ ಕುದುರೆ ಮೇಲೆ ಗೆಲ್ಲೋ ಕುದುರೆ ಮೇಲೆ ಹೋಗಿ ಕುತ್ಕೊಂಡ್ರೆ ನಾವು ಫಾಸ್ಟ್ ಆಗಿ ಹೋಗ್ತೀವಿ ಅದ್ರ ಜೊತೆ ಅನ್ನೋ ಒಂದು ಇದು ಅಷ್ಟೇ. ಸೊ ಅದು ಗೆಲ್ಲೋ ಕುದುರೆನೆ ಅದು ಬಿಗ್ ಬಾಸ್ ಶೋ. ಸೊ ನಾನು ಹೋಗಿ ಅದ್ರ ಕಾಂಟ್ರವರ್ಸಿಯಲ್ಲಿ ಭಾಗಿಯಾದ್ರೆ ನಾನು ಕಾಣಿಸ್ಕೊಂತೀನಿ ಅಂತ ತುಂಬಾ ಜನರು ತಲೆಯಲ್ಲಿರೋದು. ಸೊ ಅದಕ್ಕೆ ಹೋರಾಟ ಗಿರಾಟ ಇದೆಲ್ಲ ಮಾಡ್ತಾರೆ, ಅಲ್ಲಿ ಹೋಗಿ ಅದ್ರ ವಿರುದ್ಧ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ತಪ್ಪಾಗುತ್ತದೆ. ಓಕೆ, ನಿಯಮ ಉಲ್ಲಂಘನೆ ಮಾಡಿದ್ದು ನಿಜಕ್ಕೂ ತಪ್ಪೇನೆ. ಆದ್ರೂ ಈಗ ಅಂದ್ರೆ ಅದೆಲ್ಲವನ್ನು ಸರಿಪಡಿಸ್ಕೊಂಡು ಮತ್ತೆ ವಾಪಸ್ ಆಗಿರುವಂತದ್ದು, ಹೊಸದಾಗಿ ಮತ್ತೆ ಶೋ ಸ್ಟಾರ್ಟ್ ಆಗಿರುವಂತದ್ದು, ಏನ್ ಹೇಳ್ತೀವಿ ಇದ್ರ ಬಗ್ಗೆ ತಾವು? ಸರ್ ಖಂಡಿತ ಒಳ್ಳೆ ವಿಚಾರ. ನಾನು ಇದಕ್ಕೋಸ್ಕರನೇ ಕೇಳ್ಕೊಂಡಿದ್ದು, ವಾಪಸ್ ಆ ಶೋ ಶುರು ಮಾಡಿ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ವಾಪಸ್ ಆಟ ಆಡ್ಲಿ. ಬಿಕಾಸ್ ಒಂದು 2-3 ದಿನ ಡಿಲೇ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಮಾತ್ರ ಅಲ್ಲದೆ ಅಲ್ಲಿ ಮೇಕರ್ಸ್ಗೂ ಕಷ್ಟ ಆಗ್ಬಿಡುತ್ತೆ. 1000 ಜನ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಟೆಕ್ನಿಷಿಯನ್ಸ್ ಆಗಿರೋ, ಟಾಸ್ಕ್ ಟೀಮು, ಕ್ರಿಯೇಟಿವ್ ಟೀಮು, ಅಷ್ಟು ಜನ ಇರ್ತಾರೆ ಅಲ್ಲಿ. ಸೊ ತುಂಬಾ ಜನ ಅವ್ರ ಜೀವನ ನಂಬ್ಕೊಂಡಿದ್ದಾರೆ ಇದ್ರ ಮೇಲೆ. ಸೊ ಅಫ್ಕೋರ್ಸ್ ವಿ ಹ್ಯಾವ್ ಟು ಅದು ವಾಪಸ್ ತಗೊಂಡ್ಬರ್ಬೇಕಂದ್ರೆ ಕೋಟ್ಯಾಂತರ ಜನ ಇಡೀ ಜಗತ್ತಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮವನ್ನ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದು ಭರವಸೆ ಹೊಡೆದಾಕ್ಬಾರ್ದು. ಸೊ ಲೆಟ್ ಗಿವ್ ದೆಮ್ ಅ ಚಾನ್ಸ್ ಅಂತ. ಸೊ ಆ ಒಂದು ಅವಕಾಶ ಕೊಟ್ಟರು ಜನ, ಖುಷಿ ಆಯ್ತು ನಮ್ಗಷ್ಟೇ. ಓಕೆ, ಇನ್ನ ಬಿಗ್ ಬಾಸ್ 1 ವಾರದ ಜರ್ನಿ, ಎಷ್ಟು ದಿನ ಅನ್ಕೊಂಡಿದ್ರಿ ತಾವು ಜೆನ್ಯೂನ್ ಆಗಿ? ಅಂದ್ರೆ ಫಿನಾಲೆವರೆಗೆ ಹೋಗ್ಬೇಕು ಅಂತನಾ ಅಥವಾ ಹೋಗ್ತೀನಿ ಅಂತನಾ? ಸರ್ ನಂಗೆ ಯಾರ್ಯಾರು ಕಳ್ಸಿದ್ರು, ಯಾರ್ಯಾರು ನನ್ನನ್ನು ಕಳ್ಸಿದ್ರು ಪ್ಲಸ್ ನನ್ನ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಫಿನಾಲೆ ಅಂತಾನೆ ಹೇಳ್ತಿದ್ರು. ನೀನ್ ಫಿನಾಲೆವರೆಗೂ ಉಳ್ಕೊಳ್ಳುವಂತ ವ್ಯಕ್ತಿ, ಅದು ಮಾತ್ರ ಗೊತ್ತು ನಮ್ಗೆ, ಪರ್ಸನಲ್ ಆಗಿ ನೋಡಿದೀವಿ ಅಂತ. ನಮಗೂ ಆ ಹೋಪ್ ಇತ್ತು. ನಂಗೂ ಆ ಹೋಪ್ ಇತ್ತು. ಬಟ್ ನಾನು ಎನಿವೇ ಸ್ವಲ್ಪ ರಿಯಲಿಸ್ಟಿಕ್ ಆಗೂ ಯೋಚನೆ ಮಾಡ್ತೇನೆ. ರಿಯಲಿಸ್ಟಿಕ್ ಆಗಿ ಅಟ್ಲೀಸ್ಟ್ ಒಂದ್ ತಿಂಗಳು ಇರ್ತೀನಿ, 1 ತಿಂಗಳು ಇರಲೇಬೇಕು ಅಂತ. 4 ವಾರ ಆದ್ರೂ ಇದ್ದೇ ಇರ್ತೀನಿ ಖಂಡಿತ, 100%. ಮಿನಿಮಮ್ ಅಷ್ಟು ಟೈಮ್ ಬೇಕು ಅಂತ ಅನ್ಸಿತ್ತು ತಮ್ಗೆ? ಮಿನಿಮಮ್ ನಾನು ಅಷ್ಟು ಟೈಮ್ ಇರಬೇಕು, ಅಷ್ಟಾದ್ರೂ ಇರ್ಬೇಕಿತ್ತು, ಅಷ್ಟಾದ್ರೂ ಇರ್ತೀನಿ ಮಿನಿಮಮ್. ಅಂದ್ರೆ ಎಷ್ಟೇ ನನಗೆ ಪ್ರಾಬ್ಲಮ್ ಆಗಿ ಟಾರ್ಚರ್ ಆದ್ರೂ ಅಷ್ಟಾದ್ರೂ ಮಿನಿಮಮ್ ಇರ್ತೀನಿ ನಾನು, ಒಂದ್ ಮಂತ್ ಇರ್ತೀನಿ ಅಂತ. ಇದು ಅದನ್ನು ಸ್ವಲ್ಪ ಅದೇ ಅನ್ಎಕ್ಸ್ಪೆಕ್ಟೆಡ್ ನಂಗೆ ಆಯ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದ್ರೂ ಸಿಕ್ಕಿದ್ರೆ? ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ನನಗೆ ಮೋಸ್ಟ್ಲಿ ಸಿಗಲ್ಲ, ಬಟ್ ಅಕಸ್ಮಾತ್ ಸಿಕ್ಕಿದ್ರೆ 100% ಹೋಗಿ ಸ್ವಲ್ಪ ಎಲ್ಲಿ ಯಾವ ಜಾಗದಲ್ಲಿ ಮುಂಚೆ ಕುತ್ಕೊಂಡು ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ನೋ ಅದು ಸ್ವಲ್ಪ ಸೆನ್ಸಿಬಲ್ ಆಗಿ ಕೂಗ್ತೀನಿ ಅಷ್ಟೇ. ಓಕೆ, ಅಲ್ಲ ಏನು ರಿಗ್ರೆಟ್ ಆಗ್ತಾ ಇದೆ ನಿಮ್ಗೆ ಏನಾದ್ರು? ಅಂದ್ರೆ ಈಗ ಆಚೆ ಬಂದಿರೋದ್ರಿಂದ ಏನ್ ನಾನು ಮಿಸ್ ಮಾಡಿದೆ, ಏನ್ ಮಾಡ್ಬೇಕಿತ್ತು ಅಂತ ಅನ್ಸಿದೆ, ಅದನ್ನೆಲ್ಲ ಮಾಡ್ತಿರಾಗಿದ್ರೆ? 100% ಯಾವ್ಯಾರ ಜೊತೆ ಏನೇನ್ ಕಾನ್ವರ್ಸೇಷನ್ ಇತ್ತು, ಯಾರ್ಯಾರಿಗೆ ಏನೇನ್ ಹೇಳ್ಬೇಕಿತ್ತು, ಅದು ಅವಾಗ್ಲೇ ಮೊಕ್ಕ ಕೊಡ್ದಂಗೆ ಇನ್ನೂ ಜೋರಾಗಿ ಹೇಳ್ಬಿಡ್ತಿದ್ದೆ ಅಂತ. ಬಟ್ ಇಲ್ಲಿ 1 ವೀಕ್ ಅಲ್ವಾ, 1 ವೀಕ್ ಸ್ವಲ್ಪ ಬೆರೆಯೋಕೆ ಟೈಮ್ ಬೇಕು ಅಂತ. ಸೊ ಅಷ್ಟರಲ್ಲೇ ಇದಾಗಿತ್ತು. ಈಗ ನಂಗೆ ಅವ್ರ ತುಂಬಾ ಜನರ ಗುಣದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಗೊತ್ತಾಗಿತ್ತು. ಈಗ ಹೋಗ್ಬಿಟ್ಟು ಆಟನೇ ಬೇರೆ ಇರ್ತಾ ಇತ್ತು ಅಂತ. ಓಕೆ, ಇನ್ನ ಬಿಗ್ ಬಾಸ್ ರೆಮ್ಯುನರೇಷನ್ ಬಗ್ಗೆ ಏನಾದ್ರು ಹೇಳ್ಬೋದು? ಸರ್ ಆಕ್ಚುಲಿ ತುಂಬಾ ಜನ ಅದೇ ಕೇಳ್ತಾ ಇದ್ರು. ಏನಂದ್ರೆ ಒಂದು ಅವ್ರು ಕೊಟ್ಟಂತಹ ಒಂದು ಅಗ್ರಿಮೆಂಟ್ ಅಲ್ಲಿ ಅದನ್ನ ನಾನ್ ಡಿಸ್ಕ್ಲೋಸಬಲ್ ಇದು ಅಂತ ಹೇಳಿದ್ದಾರೆ, ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಅಂತ. ಸೊ ಅದು ವಾರಕ್ಕೆ ಇಷ್ಟು ಅಂತ ಪೇಮೆಂಟ್ ಇರುತ್ತೆ, ವೀಕ್ಲಿ ಪೇಮೆಂಟೇ ಬರೋದು. ಅದು ವಾರಕ್ಕೆ ಪೇಮೆಂಟ್ ಮತ್ತೆ ಸೈನಿಂಗ್ ಫೀಸ್ ಅಂತ ಇನ್ನೊಂದಿರುತ್ತೆ. ಅದು ಬಿಟ್ಟು ಇನ್ಯಾವ್ದಕ್ಕೆ ಪೇಮೆಂಟ್ ಅಷ್ಟೇ. ಐ ಥಿಂಕ್ ನೀವು ಶೋ ಮುಗಿಸ್ಕೊಂಡ್ ಬಂದಾದ್ಮೇಲೆ ಬೇರೆ ಇನ್ನೊಂದು ಯಾವ್ದಾದ್ರು ಒಂದು ಪೇಮೆಂಟ್ ಆಗ್ಬೋದು, ಒಂದು ಚೆಕ್ ತರದ್ದು ಏನೋ ಒಂದು ಇದಾಗಬಹುದು. ಸೊ ಅದೆಲ್ಲ ಇತ್ತು, ಬಟ್ ಅಷ್ಟೇನು ಇರಲಿಲ್ಲ ಬಿಡಿ. ಓಕೆ, ಫೈನಲಿ ಏನು ಕೆಲಸದ ಬಗ್ಗೆ ಸರ್, ಈಗ ಏನು ಇರೋ ಅಂತ ಒಂದು ಕೆಲಸವನ್ನು ತಾವು ಬಿಟ್ಟಿದ್ದೀರಾ ಅಂತ ನಾವು ಕೇಳಿರುವಂತದ್ದು. ಸೊ ಸರ್ ಅದು ನಾನು ಅಲ್ಲಿಂದ ಆ ಗೂಡಿಂದ ಬಂದಿದ್ದು, ನಾನು ತಿರ್ಗಾ ವಾಪಸ್ ನಂಗೆ ಏನೂ ಇಲ್ಲ ಅಂದ್ರೆ ಆ ಗೂಡಿಗೆ ವಾಪಸ್ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಈಗ ಸದ್ಯಕ್ಕೆ ನಾನು ಫ್ರೆಶ್ ಆಗಿ ಆಚೆ ಬಂದಿದ್ದೀನಿ, ಇನ್ನು ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿಲ್ಲ, ಒಂದು ಬ್ರೇಕು ಸಿಕ್ಕಿಲ್ಲ ನಂಗೆ ಸರಿಗೆ. ಸೊ ಅಲ್ಲೊಂದ್ ಕಡೆ ಸ್ವಲ್ಪ ಮಧ್ಯದಲ್ಲಿ ಒಂದು ಕೆಲವು ದಿನ ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಆಗಿ ವಾಪಸ್ ಬಂದು, ತುಂಬಾ ಜನ ಇನ್ನೊಂದು ಹೋಪ್ ಬೇರೆ ಕೊಟ್ಟಿದ್ದಾರೆ, ಟಿವಿನಲ್ಲಿ ಇನ್ನೂ ಬೇರೆ ಆಪರ್ಚುನಿಟೀಸ್ ಇದೆ ಅಂತ. ಇನ್ನು ಕೆಲವು ಜನ ಇಲ್ಲ ಸಿನಿಮಾ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೊಂದ್ ಕಡೆ ಅದ್ರ ನಡುವೆ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಆ ಡಿಸಿಷನ್ಸ್ ಎಲ್ಲ ತಗೊಂಡ್ಬೇಕು. ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದಿದ್ದೀನಿ, ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮಾಡೋಕ್ಕಾಗುತ್ತೋ ಮಾಡೋಣ, ಆಗಿಲ್ಲ ವರ್ಕೌಟ್ ಆಗಿಲ್ಲ ಅಂದ್ರೆ ವಾಪಸ್ ಹೋಗ್ತೀನಿ ಕಂಫರ್ಟ್. ಸೊ ಎಕ್ಸಾಕ್ಟ್ಲಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ ನಿಮ್ಮಲ್ಲಿ? ಕ್ವಶನ್ ಮಾರ್ಕ್ ಹಂಗೆ ಇರುತ್ತೆ ಸ್ವಲ್ಪ. ಓಕೆ, ಸೊ ಆಕ್ಟಿಂಗ್ ಆತರ ಏನಾದ್ರು ಸಿಕ್ಕರೆ ಮಾಡ್ತೀರಾ? ಖಂಡಿತ, ಆಫ್ ಕೋರ್ಸ್. ಕಿರುತೆರೆ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಬೆಳ್ಳಿತೆರೆ ಕಿರುತೆರೆ ಯಾವ್ದಾದ್ರು 100% ಮಾಡ್ತೀರಾ? ಶ್ರದ್ಧೆಯಿಂದ ಮಾಡ್ತೀನಿ. ಇನ್ಮೇಲೆ ಕಾಣಿಸ್ಕೋಬೇಕು, ಇನ್ಮೇಲೆ ಬಿಡಲ್ಲ. ಇನ್ಮೇಲೆ ಆಚೆ ಇರುವಂತ ಓಡೋ ಕುದ್ರೆ ನಾನಂತೂ ಓಡೋದು ನಿಲ್ಸಲ್ಲ ಅಷ್ಟೇ. ಸೊ ಇನ್ನ ಈ ಒಂದು RJ ಇದನ್ನು ಕೂಡ ಬಿಡಲ್ಲ ತಾವು, ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀರಾ ಹೇಗೆ? ಅದು ಗೊತ್ತಿಲ್ಲ. ಅದು ಮೇ ಬಿ ಬೇರೆ ಯಾವ್ದು ಆಪ್ಷನ್ ವರ್ಕೌಟ್ ಆಗಿಲ್ಲ ಅಂದ್ರೆ ವಾಪಸ್ ಅಲ್ಲೇ ಹೋಗ್ತೇನೆ ನಾನು. ಓಕೆ, ರೇಡಿಯೋ. ಹೌದು, ರೇಡಿಯೋ ಅಂದ್ರೆ ತುಂಬಾ ಪ್ರೀತಿ ನಂಗೆ, ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಇರುವಂತ. ವಾಪಸ್ ಅದೊಂಥರ ಮನೆ ತರ, ಅದು ಏನು ಇಲ್ಲ ವಾಪಸ್ ಮನೆಗೆ ಹೋಗೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ರೆಬೆಲ್ ಟಿವಿ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರ್ಲಿ, ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಖಂಡಿತ ಸರ್, ನಿಮ್ ಸಪೋರ್ಟ್ ಇರಲಿ ಅಷ್ಟೇ. ನಿಮ್ಮ ಟಿವಿ ಹಾಗೆ ನಾನು ಕೂಡ ರೆಬೆಲ್, ಅವಾಗ ಸಿಗ್ತಾ ಇರೋಣ ಇದೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದಿಷ್ಟು RJ ಅಮಿತ್ ಅವರ ಮಾತು. ಒಟ್ಟಾರೆಯಾಗಿ ಬಿಗ್ ಬಾಸ್ ಪಯಣ 1 ವಾರದ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆದಂತಹ ಒಂದು ಪಯಣ. ಆದರೆ ಅಲ್ಲಲ್ಲಿ
ಒಂದಷ್ಟು ಬೇಸರ ಹಾಗೇನೆ ಒಂದಷ್ಟು ಮಿಶ್ರ ಭಾವ ಅವರಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಎಲ್ಲವನ್ನೂ ಕೂಡ ಈ ಒಂದು ಅಲ್ಪ ಸಮಯದಲ್ಲಿ ಅವರು ನಮಗೆ ಏನು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಯಸಿದ್ರು. ಇದಿಷ್ಟನ್ನು ಕೂಡ ತಾವು ಕೂಡ ಕೇಳಿಸ್ಕೊಂಡು ನೋಡಿ ಖುಷಿ ಪಡ್ತೀರಾ ಅಂತ ಅನ್ಕೋತೀವಿ. ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ. ಇದು ಜೋಯಲ್ ಐಗೋಟ್.